ಎಲ್ರಿಗೂ ನಮಸ್ಕಾರಗಳು. ಸಾಪ್ತಾಹಿಕ ಸಂವಾದ ಕಾರ್ಯಕ್ರಮ 14ನೇ ವರ್ಷನ್ ಈ ದಿನ ನಾವು ಪ್ರಾರಂಭ ಮಾಡ್ತಾ ಇದ್ವಿ. ಎಲ್ಲ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಲೆಯ ಕಾಲೇಜುಗಳ ಪ್ರಾಂಶುಪಾಲರಿಗೆ ಮತ್ತೆ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲರೂ ಕೂಡ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯರೇ, ಈ ಒಂದು ಒಂದು ಈ ದಿನ ಒಂದು ವಿಶೇಷವಾದಂಥ ದಿನ. ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಒಂದು ಶಾಲೆಗಳಲ್ಲಿ ಅನೇಕ ಪ್ರತಿಭೆಗಳು ಇರ್ತವೆ. ಅಂತಹ ಪ್ರತಿಭೆಗಳನ್ನು ಗುರುತಿಸಿ ನಾವು ಅವ್ರ ಮುಖಾಂತರನೇ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಶಾಲೆ ಶಾಲಾ ಪ್ರಾಂಶುಪಾಲರಿಗೆ ಮತ್ತು ಮಕ್ಕಳಿಗೆ ಕೆಲವು ಮಾರ್ಗದರ್ಶನ ಕೊಡಬೇಕು ಅಂತಕ್ಕಂಥ ಈ ನಿಟ್ಟಿನಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ವಿಚಾರದಲ್ಲಿ ಈ ದಿನದ ಸಂವಾದ ಕಾರ್ಯಕ್ರಮದಲ್ಲಿ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ಕ್ಷೇತ್ರದಲ್ಲಿ ಹುಲಿಗೆರೆ ಶಾಲೆಯಲ್ಲಿ ತುಂಬ ಒಂದು ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಮೋಹನ್ ಕುಮಾರ್ ಅವರು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ನಾವೀನ್ಯತೆಯಿಂದ ಒಂದು ಮಾದರಿಯಲ್ಲಿ ಮುನ್ನಡೆಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಸಂವಾದ ಕಾರ್ಯಕ್ರಮದಲ್ಲಿ ಅವರ ಮುಖ್ಯವಾದಂಥ ವಿಷಯ ಏನಂತಂದರೆ, ಶಾಲೆಯಲ್ಲಿ ಪ್ರಾಂಶುಪಾಲರು, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಹೇಗೆ ತೊಡಗಿಸ್ಕೋಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಚರ್ಚೆ ಮಾಡಲಿದ್ದಾರೆ ಮತ್ತು ಮಾರ್ಗದರ್ಶನ ನೀಡ್ತಾರೆ. ಸೊ ಅವ್ರಿಗೆ ನಾವೊಂದು ಈ ಕಾರ್ಯಕ್ರಮಕ್ಕೆ ಕ್ರೈಸ್ಟ್ನ ವತಿಯಿಂದ ಎಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈಗ ಶ್ರೀಯುತರು ಈ ಒಂದು ವಿಷಯವನ್ನು ಕುರಿತು ಮಾತಾಡ್ತಾರೆ. ತಾವೆಲ್ಲರೂ ಕೂಡ ಕೇಳಬೇಕು. ಜೊತೆಗೆ ದಯಮಾಡಿ ನಮ್ಮ ಪ್ರಾಂಶುಪಾಲರಲ್ಲಿ ಒಂದು ವಿನಂತಿ ಏನಂತಂದರೆ, ತಾವು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಾಗ ಮಕ್ಕಳಿಗೆ ಒಂದು ಸರಿಯಾದಂಥ ಮಾರ್ಗದರ್ಶನ ಕೊಡಿ. ಹಾಗೆ ಮಧ್ಯ ಮಧ್ಯ ಮಾತಾಡೋದು ಬೇಡ. ಮಕ್ಕಳನ್ನು ಬಹಳ ಸೂಕ್ಷ್ಮವಾಗಿ ಆಲಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ಕಾರ್ಯಕ್ರಮದ ನಂತರ ಕೊನೆಯಲ್ಲಿ ಏನಾದರೂ ನಿಮ್ಮ ಪ್ರಶ್ನೆಗಳು, ಬೇರೆ ಮಾಹಿತಿಗಳನ್ನು ಕೇಳೋದಿದ್ರೆ ತಾವೆಲ್ಲರೂ ಕೂಡ ಇದನ್ನು ಪ್ರಶ್ನೆಯನ್ನು ಕೇಳೋದ್ರ ಮೂಲಕ ನಿಮ್ಮ ಒಂದು ಉತ್ತರವನ್ನು ಪಡ್ಕೋಬೋದು ಅಂತ ಹೇಳ್ತಾ ಶ್ರೀಯುತ ಮೋಹನ್ ಕುಮಾರ್ ಅವರಿಗೆ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತಾ ಈ ಒಂದು ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀನಿ. ಓಲ್ಡ್ ಆರ್ ಏಜ್ಡ್ ಏಜ್ಡ್ ಅಂತ. ನಮಸ್ತೆ. ಈ ಒಂದು ಸೌಭಾಗ್ಯ ಇದು. ಈ ಒಂದು ನಿಮ್ಮನ್ನು ರಾಜ್ಯದ ವಸತಿ ಶಾಲೆಯ 2 ಲಕ್ಷ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳನ್ನು ಕುರಿತು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸನ್ಮಾನ್ಯ ಶ್ರೀ PS ಕಾಂತರಾಜು ಸರ್ ಅವರು, IAS ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಹಾಗೂ ಅಧಿಕಾರಿ ವೃಂದಕ್ಕೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತೇನೆ.
ಮೊದಲಿಗೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ನಮನಗಳು. ಪ್ರಶ್ನಿಸುವ ಎದೆಗಾರಿಕೆ ಇಲ್ಲದವರು ಪ್ರಜಾಪ್ರಭುತ್ವದಲ್ಲಿ ಬದುಕಲು ಅನರ್ಹರು. ಸಾರ್ವಜನಿಕ ಸ್ಥಳ ಮತ್ತು ಇಲಾಖೆ ಮತ್ತು ಶಾಲೆ ಅನ್ಯಾಯವಾದರೂ ಪ್ರಶ್ನೆ ಮಾಡಲಿಲ್ಲವಾದರೆ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕಿದ್ದು ಕೂಡ ವ್ಯರ್ಥ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನಿಲುವು. ನಾನು ಈ ಒಂದು ನಿಲುವನ್ನು ನಾನು ಬಹಳ ಸ್ವಾಗತ ಮಾಡ್ತೀನಿ ಹಾಗೂ ಇದನ್ನು ಅಭಿನಂದಿಸ್ತೀನಿ. ಫಾರ್ ಎಕ್ಸಾಂಪಲ್, ನಮ್ಮ ಶಾಲೆಯಲ್ಲಿ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆ ಕೇಳುವ ಅಭ್ಯಾಸವನ್ನು ನಾನು ಚೆನ್ನಾಗಿ ಮಾಡಿಸಿದ್ದೇನೆ. ನಮ್ಮ ವಿದ್ಯಾರ್ಥಿಗಳು ನನಗೆ ಒಂದು ಪ್ರಶ್ನೆ ಕೇಳಿದ್ರು, ಸರ್ ನಮಗೆ ವಿಜ್ಞಾನ ಪಾಠ ಅರ್ಥ ಆಯ್ತಾ ಅಲ್ಲ. ನಾನು ವಿಜ್ಞಾನ ತರಗತಿಗೆ ಹೋಗಿ ಅಬ್ಸರ್ವೇಷನ್ ಮಾಡಿ ಒಂದು ವರದಿ ತಯಾರು ಮಾಡಿ ನಮ್ಮ ಜಿಲ್ಲಾ ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ನಮ್ಮ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೆ ವರದಿಯನ್ನು ಕೊಟ್ಟೆ. ವರದಿಯನ್ನು ಕೊಟ್ಟು, ಮೇಡಮ್ ನೀವು ಶಾಲೆಗೆ ಬರಬೇಕು, ನೀವು ಶಾಲೆ ವಿಸಿಟ್ ಮಾಡಬೇಕು. ತಕ್ಷಣ ನಮ್ಮ ಮನವಿಯನ್ನು ಸ್ವೀಕರಿಸಿ ಮೇಡಮ್ನವರು ನಮ್ಮ ಶಾಲೆಗೆ ಬಂದು ಒಂದು ವಿಜ್ಞಾನ ಪಾಠದ ಶಿಕ್ಷಕರ ಪಾಠವನ್ನ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿ, ಮೋಹನ್ ನೀವು ಕೊಟ್ಟಂತ ವರದಿ ತುಂಬಾ ಚೆನ್ನಾಗಿದೆ, ನೀವು ಕ್ರಮ ಕೈಗೊಳ್ಳಿ, ಬೇರೆ ಶಿಕ್ಷಕರ ನೇಮಕ ಮಾಡಿಕೊಳ್ಳಿ. ಈ ಕೆಲಸ ಆಗಿದ್ದು ಯಾವಾಗ? ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದ್ರಿಂದ. ಆದ್ರಿಂದ ವಿದ್ಯಾರ್ಥಿಗಳೇ, ನೀವು ಶಾಲೆ ಅಂತಲ್ಲ, ಸಾರ್ವಜನಿಕ ಸ್ಥಳ, ಮನೆ ಹಾಗೂ ಎಲ್ಲಿ ಅನ್ಯಾಯ ಕಂಡರೆ ಅಥವಾ ನಿಮಗೆ ಯಾವುದು ಸರಿ ಅನಿಸ್ತಿಲ್ಲ, ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದಾಗ ನಿಮ್ಗೆ ಉತ್ತರ ಸಿಗ್ತದೆ. ಫಾರ್ ಎಕ್ಸಾಂಪಲ್, ನಮ್ಮ ಶಾಲೆಯಲ್ಲಿ ಮಕ್ಕಳು ಪ್ರಶ್ನೆ ಮಾಡಿದ್ರು, ಉತ್ತರ ಸಿಕ್ತು, ಸಮಸ್ಯೆ ಪರಿಹಾರ ಆಯ್ತು. ಅದರಿಂದ ಯಾವುದೇ ವಿಷಯವಾಗ್ಲಿ, ಈಗ ಅಡಿಗೆ ಮನೆಯಲ್ಲಿ ಊಟ ಸರಿ ಇಲ್ಲ, ಪ್ರಶ್ನೆ ಮಾಡಿ. ಮತ್ತು ನಿಮ್ಗೆ ಯಾವ್ದಾದ್ರು ವ್ಯವಸ್ಥೆ ಸರಿಯಾಗ್ಲಿಲ್ಲ, ಪ್ರಶ್ನೆ ಮಾಡಿ. ಮತ್ತು ನಿಮ್ಗೆ ಯಾವುದೇ ಒಂದು ವಿಷಯವನ್ನ ಪ್ರಾಂಶುಪಾಲರನ್ನ ನೇರವಾಗಿ ಪ್ರಶ್ನೆ ಮಾಡಿ, ನಿಮ್ಮ ಸಮಸ್ಯೆಗೆ ಉತ್ತರ ಸಿಗುತ್ತದೆ. ಸೊ ಹಾಗೆ ಭಾರತದ ಮಾಜಿ ಪ್ರಧಾನಿಗಳು, ಅರ್ಥಶಾಸ್ತ್ರಜ್ಞರು ಆದ ಗಣ್ಯ ನಾಯಕ, ಭಾರತದ ಆರ್ಥಿಕ ಪರಿವರ್ತನೆಯ ವಾಸ್ತುಶಿಲ್ಪಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಹಾಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅವರಿಗೂ ಕೂಡ ನಾನು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಿ ನನ್ನ ಮಾತನ್ನ ಪ್ರಾರಂಭಿಸುತ್ತೇನೆ. ಮುಖ್ಯವಾಗಿ ನಾನು ಈಗ ಮಾತಾಡ್ತಾ ಇರತಕ್ಕಂತ ವಿಚಾರ ಮೈಕ್ರೋ ಪ್ಲಾನಿಂಗ್, ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಬಗ್ಗೆ. ಈ ಮೈಕ್ರೋ ಪ್ಲಾನಿಂಗ್ ನಾನು ಬಹಳ ತುಂಬಾ ಇದನ್ನ ಚೆನ್ನಾಗಿ ನಿಮ್ಗೆ ಅರ್ಥ ಆಗುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿ ನಿಮ್ಗೆ ಅರ್ಥೈಸಬೇಕು ಅಂತೇಳಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ. ಯಾಕೆಂದ್ರೆ ನಂಗೆ ರಾತ್ರಿ ಸುಮಾರು ಪ್ರಾಂಶುಪಾಲ್ ಶರಣು ಮಾಕ್ಷೆಟ್ಟಿ ಇರ್ಬೋದು, ಅರವಿಂದ್ ಹುಗಾರ್ ಸರ್ ಇರ್ಬೋದು, ತುಂಬಾ ಜನ ನನಗೆ ರಾತ್ರಿ 10 ಗಂಟೆಲಿ ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಸರ್ ನೀವು ಮೈಕ್ರೋ ಪ್ಲಾನಿಂಗ್ ಬಗ್ಗೆ ನೀವು ಮಾತಾಡಬೇಕು, ನಮಗೆ ಅದ್ರ ಬಗ್ಗೆ ಚೆನ್ನಾಗಿ ನಮ್ಗೆ ಅರ್ಥ ಮಾಡಿಸ್ಬೇಕು. ನಾನು ಹೇಳಿದೆ ಅರವಿಂದ್ ಹುಗಾರ್ ಸರ್ಗೆ ಮತ್ತು ನಮ್ಮ ಶರಣು ಮಾಕ್ಷೆಟ್ಟಿ ಅವರು ತುಂಬಾ ಮೆಸೇಜ್ ಹಾಕಿದ್ರು, ಸರ್ ನೀವು ಈ ವಿಷಯ ಬಗ್ಗೆ ನೀವು ಮಾತಾಡಬೇಕು, ಖಂಡಿತ ಮಾತಾಡ್ತೀನಿ ಅಂತೇಳಿ ಆ ವಿಷಯವನ್ನ ನಾನು ಟಾಪಿಕ್ ಆಗಿ ನಾನು ತಗೊಂಡೆ, ಮೈಕ್ರೋ ಪ್ಲಾನಿಂಗ್ ಅನ್ನ. ಇಲ್ಲಿ ನಮ್ಮ ಗೌರವಾನ್ವಿತ ಸನ್ಮಾನ್ಯ ಶ್ರೀ PS ಕಾಂತರಾಜು ಸರ್ ಅವರು ಈಗಾಗಲೇ ರಾಜ್ಯದ ವಸತಿ ಶಾಲೆಗಳ 4 ವಿಭಾಗಗಳ ಸಭೆ ಕರೆದು ಪ್ರಾಂಶುಪಾಲರು, ಶಿಕ್ಷಕರಿಗೆ ಕ್ರೈಸ್ನ ಮೈಕ್ರೋ ಪ್ಲಾನಿಂಗ್ ವಸತಿ ಶಾಲೆಯಲ್ಲಿ ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡು ಫಲಿತಾಂಶ ಹೆಚ್ಚಿಸುವಲ್ಲಿ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಪಾತ್ರ ಬಹಳ ಮುಖ್ಯ ಎಂದು ಈಗಾಗಲೇ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಹೇಳ್ತಾ ಇರೋದೇನಪ್ಪಾ ಅಂದ್ರೆ, ಈಗ ನಮ್ಮ ಅಧಿಕಾರಿಗಳು, ಕೇಂದ್ರ ಕಚೇರಿ ಅಧಿಕಾರಿಗಳು, ನಮ್ಮ ಪ್ರಾಂಶುಪಾಲರಿಗೆ, ನಿಮ್ಮ ಶಾಲೆಯ ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕರಿಗೆ ಈ ಮೈಕ್ರೋ ಪ್ಲಾನಿಂಗ್ ಬಗ್ಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ತಾವುಗಳು ಪ್ರಾಂಶುಪಾಲರು, ಶಿಕ್ಷಕರು ಹೇಳಿದಂತಹ ಮೈಕ್ರೋ ಪ್ಲಾನಿಂಗ್ ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಅದನ್ನ ಜಾರಿಗೆ ತರ್ತಾರೆ. ಅದನ್ನು ನೀವು ಕಟ್ಟುನಿಟ್ಟಾಗಿ ನೀವು ಅದನ್ನ ಅಭ್ಯಾಸ ಮಾಡಬೇಕು. ಕಠಿಣ ಪರಿಶ್ರಮದೊಂದಿಗೆ ಉತ್ತಮ ಫಲಿತಾಂಶ ಪಡೆದು ನೀವು ನಮ್ಮ ಕೇಂದ್ರ ಕಚೇರಿಯರು ಒಂದು ಆಯೋಜಿಸುವಂತಹ ಪ್ರತಿಭಾ ಪುರಸ್ಕಾರದಲ್ಲಿ ನೀವು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು, ಆ ಗೌರವಕ್ಕೆ ಪಾತ್ರ ಆಗ್ಬೇಕು ಅಂತೇಳಿ ನಾನು ವಿದ್ಯಾರ್ಥಿಗಳಲ್ಲೂ ಕೂಡ ನಾನು ಮನವಿ ಮಾಡ್ತೀನಿ. ನೋಡಿ ವಿದ್ಯಾರ್ಥಿಗಳೇ, ಈ ಮೈಕ್ರೋ ಪ್ಲಾನಿಂಗ್ ಅನ್ನ ನಾವು ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡೇ ಆದ್ರೆ ನಮ್ಮ ಶಾಲೆಯಲ್ಲಿ 100ಕ್ಕೆ 100 ಫಲಿತಾಂಶ ಬರೆದುಕೊಬಿಡಿ. ಈ ಮೈಕ್ರೋ ಪ್ಲಾನಿಂಗ್ ಅನ್ನ ಅನುಷ್ಠಾನ ತರುವಲ್ಲಿ ಯಶಸ್ವಿಯಾಗಿರುವ ನಮ್ಮ ಸನ್ಮಾನ್ಯ ಶ್ರೀ PS ಕಾಂತರಾಜು ಸರ್ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಈ ಒಂದು ವಿಚಾರದ ಬಗ್ಗೆ ಅವರು ಬಹಳ ಗಂಭೀರವಾಗಿ ಇದನ್ನ ಪರಿಗಣಿಸಿ ಈ ವಿಷಯವನ್ನ ಬಹಳ ಒತ್ತು ಕೊಟ್ಟು ಈ ವಿಚಾರವನ್ನ, ಆದ್ರೆ ನಮ್ಮ ಶಾಲೆ ಕೆಲವು ಪ್ರಾಂಶುಪಾಲರುಗಳು, ಶಿಕ್ಷಕರು ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಶಾಲೆಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಈಗ ಮೈಕ್ರೋ ಪ್ಲಾನಿಂಗ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಳಿ. ಶಾಲಾ ಹಂತದಲ್ಲಿ
ಸೂಕ್ಷ್ಮ ಮತ್ತು ಸಮಗ್ರ ಯೋಜನೆಯನ್ನ ಅನುಷ್ಠಾನಕ್ಕೆ ತರುವ ಬಗ್ಗೆ ಕಾರ್ಯಕ್ರಮ ಅಷ್ಟೇ, ಸಿಂಪಲ್ ಆಗಿ ಅಂತಂದ್ರೆ ಸೂಕ್ಷ್ಮ ಮತ್ತು ಸಮಗ್ರ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಮೊದಲು. ನಮ್ಮ ಶಾಲೆಗೆ ಅಂದ್ರೆ ನಿಮ್ಮ ಶಾಲೆಗೆ ಅನುಗುಣವಾಗಿ, ಪ್ರತಿಯೊಬ್ಬರು ಶಾಲೆನೂ ಕೂಡ ವಿಭಿನ್ನವಾಗಿರ್ತದೆ. ನಿಮ್ಮ ಶಾಲೆಗೆ ಅನುಗುಣವಾಗಿ ಸೂಕ್ಷ್ಮ ಮತ್ತು ಸಮಗ್ರ ಯೋಜನೆಯನ್ನ ಹೇಗೆ ಅಳವಡಿಸಿಕೊಳ್ಳಬೇಕು, ಫಲಿತಾಂಶ ಹೆಚ್ಚಿಸುವ ನಿಟ್ಟಿನಲ್ಲಿ ಮಕ್ಕಳ ಹಿಂದೆ ನೀವು ಯಾರು ಪ್ರಾಂಶುಪಾಲರು, ಶಿಕ್ಷಕರು ಯಾವ ರೀತಿಯ ಉತ್ತಮ ಮಾಪನಗಳ ಮೂಲಕ ವಿದ್ಯಾರ್ಥಿಗಳ ಹಿಂದೆ ಬಿದ್ದು ಅವ್ರನ್ನ ತಿದ್ದುವುದು ಹೇಗೆ, ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಮೊದಲು ಪ್ರಾಂಶುಪಾಲರು, ಶಿಕ್ಷಕರು ವಿದ್ಯಾರ್ಥಿ ಹಿಂದೆ ಬೆಳಬೇಕು. ಆನಂತರ ಶಾಲೆಯ ಸಿಬ್ಬಂದಿಗಳು ಒಂದು ತಂಡವಾಗಿ ವಿದ್ಯಾರ್ಥಿಗಳ ಫಲಿತಾಂಶವನ್ನ ವೃದ್ಧಿಗೊಳಿಸಲು ಅನುಕೂಲಕರವಾದ ಯೋಜನೆ ರೂಪಿಸಿಕೊಳ್ಳಬೇಕು. ಈ ಯೋಜನೆಗಳನ್ನ ರೂಪಿಸಿಕೊಂಡರೆ ಸಾಲದು, ಇದನ್ನ ಕಾರ್ಯರೂಪಕ್ಕೆ ತರಬೇಕು, ಅನುಷ್ಠಾನಕ್ಕೆ ತರಬೇಕು, ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು. ಸುಮ್ಮನೆ ಪ್ಲಾನ್ ಮಾಡ್ಕೊಂಡ್ರಾಗಲ್ಲ, ಯೋಜನೆ ಹಾಕೊಂಡ್ರಾಗಲ್ಲ. ಅದನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತಂದಾಗ ಮಾತ್ರ ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಹಂಗಂದ್ರೆ ಏನು ಅಂದ್ರೆ, ಇಲ್ಲಿ ಮೈಕ್ರೋ ಪ್ಲಾನಿಂಗ್ ಅಂದ್ರೆ ಒಂದು ಅರ್ಥ ನಿಮ್ಗೆ ಸುಲಭವಾಗಿ ಹೇಳಬೇಕು ಅಂದ್ರೆ, ಒಂದೊಂದು ಘಟಕವನ್ನ 6 ವಿಷಯಗಳ ಒಂದೊಂದು ಘಟಕವನ್ನ ಕಲಿಸುವ ಮುಖೇನ ಇಡೀ ಪಠ್ಯಕ್ರಮವನ್ನ ಕಲಿಸುವುದು. ಅರ್ಥ ಮಾಡ್ಕೊಳ್ಳಿ, ಒಂದೊಂದೇ ಘಟಕವನ್ನ, ಸಣ್ಣ ಸಣ್ಣ ಘಟಕವನ್ನ ಕಲಿಸುವ ಮುಖೇನ ಇಡೀ ಪಠ್ಯಕ್ರಮವನ್ನ ಕಲಿಸುವುದು, ಇದು ಮೈಕ್ರೋ ಪ್ಲಾನಿಂಗ್. ಈಗ ಮೈಕ್ರೋ ಪ್ಲಾನಿಂಗ್ ನ ಮೊದಲ ಸ್ಟೆಪ್, ಇದನ್ನ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ನೋಟ್ ಮಾಡ್ಕೊಳ್ಳಿ, ವಿದ್ಯಾರ್ಥಿಗಳು ನೋಟ್ ಮಾಡ್ಕೊಳ್ಳಿ, ಶಿಕ್ಷಕರು ನೋಟ್ ಮಾಡ್ಕೊಳ್ಳಿ, ಪ್ರಾಂಶುಪಾಲರು ನೋಟ್ ಮಾಡ್ಕೊಳ್ಳಿ. ದಯಮಾಡಿ ಮೈಕ್ರೋ ಪ್ಲಾನಿಂಗ್ ನ ಮೊದಲ ಸ್ಟೆಪ್ ಏನು? ಪ್ರಾಂಶುಪಾಲರ ಕಚೇರಿ ಸಭೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಈ ಶಾಲೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಅಲ್ಲಿ ಪ್ರಾಂಶುಪಾಲರು ಮೋಹನ್ ಕುಮಾರ್, ನಮ್ಮ ಶಾಲೆಯ ಸಿಬ್ಬಂದಿಗಳು. ಮೊದಲು ನೀವೇನ್ ಮಾಡ್ಬೇಕು, ಪ್ರಾಂಶುಪಾಲರು ಶಿಕ್ಷಕ ಸಭೆ ಕರೀರಿ. 6 ವಿಷಯ ಸಬ್ಜೆಕ್ಟ್ ಪಾಠ ಮುಗಿದಿದೆಯಾ ಖಚಿತಪಡಿಸ್ಕೊಳ್ಳಿ. ಓಕೆ, ಆ ಶಿಕ್ಷಕರ ಬಳಿ 10 ವರ್ಷದ ಪ್ರಶ್ನೆ ಪತ್ರಿಕೆ ಇದೆಯಾ? ಎಲ್ಲರೂ ಮೊಬೈಲ್ ಅಲ್ಲಿ ತೋರಿಸ್ತಾರೆ, ಮೊಬೈಲ್ ಬೇಡ, ಪ್ರಿಂಟೆಡ್ ಕಾಪಿ ಇದೆಯಾ? ನೀವು ಸೈನ್ ಹಾಕಿ, ಪ್ರಿನ್ಸಿಪಾಲರು ಆ ಫೈಲ್ ಸೈನ್ ಹಾಕ್ಬೇಕು. ನೀವು 10 ವರ್ಷದ ಕ್ವಶನ್ ಪೇಪರ್ಗೆ ಪ್ರತಿ ವಿಷಯವಾರು ಪ್ರಶ್ನೆ ಪತ್ರಿಕೆ ನೀವು ಸೈನ್ ಇರಬೇಕು, ಸೀಲು ಪ್ರಿನ್ಸಿಪಲ್ ಸಹಿ ಇರಬೇಕು, ಪ್ರಿಂಟೆಡ್. ಓಕೆ ಆಯ್ತು. ನೆಕ್ಸ್ಟ್, ನಿಮ್ಮ ಹತ್ರ ಪ್ರಾಂಶುಪಾಲರ ಬಳಿ ಮೈಕ್ರೋ ಪ್ಲಾನಿಂಗ್ ಪ್ರಿಂಟೆಡ್ ಕಾಪಿ ಇದೆಯಾ? ನೀವು ಖಚಿತಪಡಿಸ್ಕೊಳ್ಳಿ ಮೊದಲು ಪ್ರಿನ್ಸಿಪಾಲರು. ಆ ನಂತರ ತಮ್ಮದೇ ಆದ ಯೋಜನೆಗಳನ್ನ ಶಿಕ್ಷಕರು ರೂಪಿಸ್ಕೊಂಡಿರ್ತಾರೆ. ಉತ್ತಮವಾದ ಒಳ್ಳೆ ಯೋಜನೆಯನ್ನ ಶಿಕ್ಷಕರು ರೂಪಿಸ್ಕೊಂಡಿರ್ತಾರೆ. ಅದನ್ನ ಪರಿಶೀಲಿಸಿ. ಪ್ರಾಂಶುಪಾಲರು ದಯಮಾಡಿ ಶಿಕ್ಷಕರ ಯೋಜನೆಯನ್ನ, ಅವರ ಈ ಪ್ಲಾನ್ ಅನ್ನ ಪರಿಶೀಲಿಸಿ. ಉತ್ತಮವಾದ್ರೆ ಅದೇ ಸಭೆಯಲ್ಲಿ ಶಿಕ್ಷಕರನ್ನ ಅಭಿನಂದಿಸಿ. ಆನಂತರ ನಮ್ಮ ಶಿಕ್ಷಣ ಇಲಾಖೆ ಉತ್ತಮವಾದಂತಹ ಯೋಜನೆಗಳನ್ನ ಹಾಕೊಂಡ್ ಬರ್ತಾ ಇದೆ. ಶಿಕ್ಷಣ ಇಲಾಖೆಯಲ್ಲಿ ಅತ್ಯುತ್ತಮ ಯೋಜನೆಯನ್ನ, ಆ ಯೋಜನೆಗಳನ್ನ ಪರಿಶೀಲಿಸಿ ಉತ್ತಮವಾಗಿದ್ರೆ ಅದನ್ನ ನಿಮ್ಮ ಶಾಲೆಗೆ ಅಳವಡಿಸ್ಕೊಳ್ಳಿ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವಸತಿ ಶಾಲೆಯ ಜೊತೆಗೆ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ನೀವು ಸೇರಿಸ್ಕೊಂಡು ಆ ಒಂದು ಯೋಜನೆಯನ್ನು ಕೂಡ ನೀವು ರೂಪಿಸ್ಕೊಂಡು ಶಾಲೆಯ ಫಲಿತಾಂಶವನ್ನ ಹೆಚ್ಚಿಸುವಲ್ಲಿ ಪ್ರಾಂಶುಪಾಲರು, ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ನೋಡಿ, ಇದ್ರ ಮುಖ್ಯವಾಗಿ ಏನು, ನೀವು ಪ್ರಾಂಶುಪಾಲ ಸಭೆ ಕರೆದ್ರಿ, ಆ ಸಭೆಯಲ್ಲಿ ಏನ್ ಮಾಡ್ಬೇಕು, ಡಿಸೆಂಬರ್ ಅಂತ್ಯದವರೆಗೆ ಈಗಾಗಲೇ ನಮ್ಮ ಕ್ರೈಸ್ಟ್ನಿಂದ, BO ಆಫೀಸಿಂದ, ಹಲವಾರು ಇಲಾಖೆಗಳಿಂದ ನಿಮ್ಮದೇ ಶಿಕ್ಷಕರು ಅಥವಾ ಶಾಲಾ ಹಂತದಲ್ಲಿ ನಡೆದಿರುವ ಪರೀಕ್ಷೆಗಳ ಅಂಕವನ್ನ ಕ್ರೋಢೀಕರಿಸಿ ಅದನ್ನ ಇಟ್ಟುಕೊಂಡು ವಿದ್ಯಾರ್ಥಿಗಳನ್ನ 3 ಗುಂಪು ಮಾಡಿ. ಸುಲಭ. ಈಗ ಕಳೆದ ತಿಂಗಳಲ್ಲಿ ಯಾವ ತಿಂಗಳು, ಡಿಸೆಂಬರ್ ತಿಂಗಳಲ್ಲಿ ಈಗಾಗಲೇ ಕ್ರೈಸ್ಟ್ನವರು BO ಕಚೇರಿಯಿಂದ, ಶಿಕ್ಷಣ ಇಲಾಖೆಯಿಂದ, ನಿಮ್ಮ ಶಾಲೆಯಿಂದ ಪರೀಕ್ಷೆಗಳು ನಡೆಸಿದಿರಿ. ಅದನ್ನ ಒಂದು ಅಂಕವನ್ನ ಒಂದ್ ಕಡೆ ಕ್ರೋಢೀಕರಿಸಿ ಅದನ್ನ ಪರಿಗಣಿಸಿ ವಿದ್ಯಾರ್ಥಿಗಳನ್ನ 3 ಗುಂಪು ಮಾಡಿ. ಸುಲಭ, ಇಷ್ಟೇ, ಏನು ಜಾಸ್ತಿ ಏನಿಲ್ಲ. 3 ಗುಂಪು ಮಾಡಿ. ಮೊದಲನೇ ಗುಂಪು ನೋಡ್ಕೊಳ್ಳಿ, ಇದು ಮೊದಲನೇ ಗುಂಪು ಪ್ರತಿಭಾವಂತ ಮಕ್ಕಳ ಗುಂಪು, ಅಬೌವ್ ಅವರೇಜ್ A+ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಶಾಲೆಯಲ್ಲಿ ಕನಿಷ್ಠ 20 ಮಕ್ಕಳು ಸಿಗ್ಬೋದು, ಬೇಡ 15 ಮಕ್ಕಳು ಸಿಗ್ಬೋದು. ಈ ಮಕ್ಕಳಿಗೆ ಪ್ರತ್ಯೇಕವಾಗಿ ಪಠ್ಯ ಪುಸ್ತಕ ಜೊತೆಗೆ ಔಟ್ ಆಫ್ ಬೋರ್ಡ್ ಸ್ಕೋರಿಂಗ್ ಪ್ಯಾಕೇಜ್ ಸಿದ್ಧಪಡಿಸಿ. 4ರಿಂದ ಅಂದ್ರೆ ನಾಳೆಯಿಂದ, ಇವತ್ತು 3ನೇ ತಾರೀಕು, ನಾಳೆ 4ನೇ ತಾರೀಕು, 4ನೇ ತಾರೀಕಿಂದ ಕಡ್ಡಾಯವಾಗಿ 1 ಗಂಟೆ ವೇಳಾಪಟ್ಟಿಯನ್ನು ನಿಮ್ಮ ಶಾಲೆಗೆ ಅನುಗುಣವಾಗಿ ಸಿದ್ಧಪಡಿಸ್ಕೊಳ್ಳಿ. ದಿನನಿತ್ಯ ಕಲಿಸ್ತಾ ಹೋಗಿ. ಈಗ ನೀವು ಮಾಡಬೇಕಾದ ಮುಖ್ಯ ಕೆಲಸ, ಈಗ ನೀವೇನ್ ಮಾಡ್ರಿ, ಈ ವಿದ್ಯಾರ್ಥಿಗಳಿಗೆ 4ನೇ ತಾರೀಕಿಂದ ಅಂದ್ರೆ ನಾಳೆಯಿಂದ 1 ಗಂಟೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡ್ರಿ, ಆಯ್ತಾ? ಆಮೇಲೆ ಈಗ ಪ್ಲಾನ್ ಆಯ್ತು, 1 ಗಂಟೆ ಸಿದ್ಧಪಡಿಸ್ಕೊಂಡ್ರಿ. ಈಗ ನೀವು ಮಾಡಬೇಕಾದ್ದು ಪ್ರಿನ್ಸಿಪಾಲರು ಮುಖ್ಯವಾದ ಕೆಲಸ, ವಿದ್ಯಾರ್ಥಿಗಳ ಫೀಡ್ಬ್ಯಾಕ್ ತಗೋಬೇಕು, ಮಕ್ಕಳ ಕಲಿಕೆ ಬಗ್ಗೆ ಖಾತ್ರಿಪಡಿಸ್ಕೋಬೇಕು.
ಆಮೇಲೆ ಔಟ್ ಆಫ್ ಔಟ್ ಬರಲು ಈಗಾಗಲೇ ನೀವಾಗಲೇ ಮಕ್ಕಳಿಗೆ ಪಠ್ಯ ಪುಸ್ತಕ ಕೊಟ್ಟಿದ್ರಿ, ಪ್ಯಾಕೇಜ್ ಕೊಟ್ಟಿದ್ರಿ, ಮತ್ತು ಏನೇನು ಸ್ಕೋರ್ ಮಾಡಬೇಕು 100 ಮಾಡಬೇಕು ಅಂತ ನೀವು ಸ್ಕೋರಿಂಗ್ ಯೋಜನೆ ಕೊಟ್ಟಿದ್ರಿ ಅಲ್ವಾ. ಆ ಫೀಡ್ಬ್ಯಾಕ್ ಮಕ್ಕಳಿಂದ ಪ್ರಾಂಶುಪಾಲರು ಅದನ್ನ ಪರಿಶೀಲನೆ ಮಾಡಬೇಕು. ಏನು ಫೀಡ್ಬ್ಯಾಕ್ ಹೆಂಗ್ ಬರ್ತಾ ಇದೆ ವಿದ್ಯಾರ್ಥಿಗಳದ್ದು, ಶಿಕ್ಷಕರು ಸರಿಯಾಗಿ ಆ ಔಟ್ ಆಫ್ ಔಟ್ ಕವರೇಜ್ ಮಾಡ್ತಾ ಇದಾರಾ ಏನು. ಆ ಪ್ರಿಂಟೆಡ್ ಕಾಪಿ 6 ವಿಷಯ ಶಿಕ್ಷಕರ ಬಳಿ ಇರಬೇಕು. 6 ವಿಷಯ ಶಿಕ್ಷಕರ ಬಳಿ ಸಾಕಾಗಲ್ಲ. ದೈಹಿಕ ಶಿಕ್ಷಕರು ಒಂದು ಕಾಪಿ ಕೊಡಿ, ನರ್ಸಿಂಗ್ ಆಫೀಸರ್ಗೂ ಒಂದು ಕಾಪಿ ಕೊಡಿ, ವಾರ್ಡನ್ಗೂ ಒಂದು ಕಾಪಿ ಕೊಡಿ. ಇಷ್ಟು ಜನರ ಬಳಿ ಪ್ರಿಂಟೆಡ್ ಕಾಪಿ ಇರಬೇಕು. ಯಾವ ಪ್ರಿಂಟೆಡ್ ಕಾಪಿ? ನೀವೇನು ಯೋಜನೆ ಹಾಕೊಂಡಿದ್ರಿ, ಸ್ಕೋರಿಂಗು 100 ಆ ಒಂದು ಮಕ್ಕಳ A+ ಮಾಡ್ಬೇಕು ಅಂತ ನೀವೇನ್ ಯೋಜನೆ ಮಾಡ್ಕೊಂಡಿದ್ರಿ, ಔಟ್ ಆಫ್ ಔಟ್ ಸ್ಕೋರಿಂಗ್ ಪ್ಲಾನಿಂಗು ಒಂದು ಪ್ರಿಂಟೆಡ್ ಕಾಪಿ ಎಲ್ಲರ ಬಳಿ ಇರಬೇಕು. ಎಲ್ಲರೂ ತಾವು ಕಡ್ಡಾಯವಾಗಿ ಪ್ರಿಂಟೆಡ್ ಕಾಪಿ ಇರಬೇಕು. 6 ವಿಷಯ ಶಿಕ್ಷಕರ ಬಳಿ, ದೈಹಿಕ ಶಿಕ್ಷಕರ ಬಳಿ, ನರ್ಸಿಂಗ್ ಆಫೀಸರ್ ಬಳಿ, ಮುಖ್ಯವಾಗಿ ಪ್ರಾಂಶುಪಾಲರ ಬಳಿ ಕಡ್ಡಾಯವಾಗಿ ಪ್ರಿಂಟೆಡ್ ಕಾಪಿ ಇರಬೇಕು. ಇದನ್ನ ಖಚಿತಪಡಿಸ್ಕೊಳ್ಳಿ. ಇದು ನಮ್ಮ ಮೈಕ್ರೋ ಪ್ಲಾನ್ನ ಮೊದಲ ಸ್ಟೆಪ್ಪು. ಇದನ್ನ ಪ್ರತಿನಿತ್ಯ ನೀವು ಪರಿಶೀಲನೆ ಮಾಡಿ ಶಿಕ್ಷಕರ ಬಳಿ, ಎಲ್ಲರ ಬಳಿ. ಬನ್ನಿ ಈಗ ಎರಡನೇ ಗುಂಪು ನೋಡಿ. ಇಲ್ಲಿ ಪ್ರಾಂಶುಪಾಲರು ಇಲ್ಲಿ ಸರಾಸರಿ ಗುಂಪು ಅಂತ ಎರಡನೇ ಗುಂಪು ಮಾಡ್ಕೊಂಡಿದ್ವಿ. ಇದು ಮೊರಾರ್ಜಿ ಶಾಲೆ ಉಳಿಗೆರೆ ಪ್ರಾಂಶುಪಾಲರು ಮೋಹನ್ ಕುಮಾರ್ ವಿದ್ಯಾರ್ಥಿಗಳು. ಈ ಎರಡನೇ ಗುಂಪಲ್ಲಿ ಇಲ್ಲಿ ಇವರು ಮಕ್ಕಳು ಅಂದ್ರೆ ಕನಿಷ್ಠ ಒಂದು 75ರಿಂದ 90 ಅಂಕ ಪಡೆಯುವಂತ ಒಂದು ಗುಂಪನ್ನ ಮಾಡ್ಕೊಂಡಿದ್ದೀನಿ. ಎರಡನೇ ಗುಂಪು ಇದು. ಈ ಮಕ್ಕಳಿಗೆ ಪಠ್ಯ ಪುಸ್ತಕ ಜೊತೆಗೆ 90 ಅಂಕಗಳನ್ನು, ಆದ್ರೆ 100 ಅಂಕ ಗಳಿಸಲಿಕ್ಕೆ ಆಗ್ತಾ ಇಲ್ಲ. ಇವರು ಬರೀ 90 ಅಂಕ ಗಳಿಸಲಿಕ್ಕೆ ಸಾಧ್ಯವಾಗಿದ್ದಾರೆ. ಈ ಮಕ್ಕಳು 90 ಅಂಕಗಳನ್ನ ಗಳಿಸಲಿಕ್ಕೆ ಸಾಧ್ಯವಾದಾಗ ಈ ವಿದ್ಯಾರ್ಥಿಗಳಿಗೆ ವಿಷಯವಾರು ಪ್ರಶ್ನೆ ಕೋಟಿಕೆಗಳನ್ನ ಅಥವಾ ಅಧ್ಯಯನ ಸಾಮಗ್ರಿಗಳನ್ನ ಶಿಕ್ಷಕರು ರಚಿಸ್ಕೊಳ್ಬೇಕು. ಶಿಕ್ಷಕರು ರಚಿಸ್ಕೊಂಡು ಏನ್ ಮಾಡ್ಬೇಕು, ನಾಳೆಯಿಂದ ಅಂದ್ರೆ ಜನವರಿ 4ರಿಂದ 1 ತಿಂಗಳ ಅವಧಿ ಕಲಿಸಿ, ಯೋಜನೆ ಹಾಕೊಳ್ಳಿ, ಅನುಷ್ಠಾನ ಮಾಡ್ಕೊಳ್ಳಿ. ಈ ಮಕ್ಕಳಿಗೆ 1 ತಿಂಗಳ ನಂತರ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೊತೆಗೆ ಸೇರ್ಕೋಬೇಕು. ಇವರು ಈಗೇನು ನೀವು ಪ್ಲಾನ್ ಮಾಡ್ಕೊಂಡಿದ್ರೆ 1 ತಿಂಗಳು ಕಲಿಸಿ, 1 ತಿಂಗಳು ಕಲಿಸಿದ ನಂತರ ಈ ಗುಂಪಿನಲ್ಲಿರ್ತಕ್ಕಂಥ ಒಂದು ಅವರೇಜ್ ಗುಂಪುಗಳು 1 ತಿಂಗಳ ನಂತರ ಇವರು A+ ಬರಬೇಕು. ಆ ರೀತಿ ಯೋಜನೆ ಹಾಕೋಬೇಕು. ಯಾರು? ಪ್ರಾಂಶುಪಾಲರು, ಶಿಕ್ಷಕರು, ಸಿಬ್ಬಂದಿಗಳು, ಇವರೆಲ್ಲರೂ ನೀವು ಮೋಟಿವೇಶನ್ ಮಾಡೋದ್ರ ಜೊತೆಗೆ ಕಲಿಕಾ ಸಾಮಗ್ರಿಗಳನ್ನ ಇಟ್ಟುಕೊಂಡು, ಅತ್ಯುತ್ತಮ ಕಲಿಕಾ ಸಾಮಗ್ರಿಗಳನ್ನ ಇಟ್ಟುಕೊಂಡು ಈ ವಿದ್ಯಾರ್ಥಿಗಳು ಜನವರಿ 1 ತಿಂಗಳ ನಂತರ ನೀವು ಈ ವಿದ್ಯಾರ್ಥಿಗಳನ್ನ A+ ಹೋಗ್ಬೇಕು. ಇದು ನೀವು ಪ್ರಿನ್ಸಿಪಾಲರು, ಶಿಕ್ಷಕರು ಮಾಡಬೇಕಂತ ಮೊದಲ ಕರ್ತವ್ಯ. ಈ ವಿದ್ಯಾರ್ಥಿ ಗುಂಪಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು A+ ಹೋಗ್ಬೇಕು. ಈ ಯೋಜನೆಯನ್ನ ನೀವು ಖಾತ್ರಿ ಪಡಿಸ್ಕೊಳ್ಬೇಕು, ಪ್ಲಾನ್ ಮಾಡ್ಕೋಬೇಕು ಮತ್ತು ಪ್ರಿಂಟೆಡ್ ಕಾಪಿ ಇಟ್ಕೋಬೇಕು. ಪ್ರತಿಯೊಬ್ಬರ ಬಳಿ ಇರಬೇಕು ಈ ಪ್ರಿಂಟೆಡ್ ಕಾಪಿ. ಇಷ್ಟು ವಿದ್ಯಾರ್ಥಿಗಳು A+ ಹೋಗಿದಾರಾ ಇಲ್ವಾ ಅಂತ ಖಚಿತ ಮಾಡ್ಕೋಬೇಕು 1 ತಿಂಗಳ ನಂತರ. ನೋಡಿ ಈಗ ಪ್ರಾಂಶುಪಾಲರು, ಶಿಕ್ಷಕರೇ, ನಿಮಗೆ ಮುಖ್ಯವಾಗಿರ್ತಕ್ಕಂಥ ಘಟ್ಟ 3ನೇ ಹಂತ. 3ನೇ ಗುಂಪು ಸರಾಸರಿಗಿಂತ ಕಲಿಕೆಯಲ್ಲಿ ಹಿಂದುಳಿದ ಗುಂಪು. ಈ ಒಂದು ಸ್ಟೆಪ್ ಅನ್ನ, 3ನೇ ಹಂತವನ್ನ ಮೈಕ್ರೋ ಪ್ಲಾನಿಂಗ್, ಇದು 3ನೇ ಹಂತ. ಈ ಮೈಕ್ರೋ ಪ್ಲಾನಿಂಗ್ ನ 3ನೇ ಹಂತ ಇದು. ಈ 3ನೇ ಹಂತ ನೀವು ಸಕ್ಸಸ್ ಆಯ್ತು ಅಂತಂದ್ರೆ ಇಡೀ ಶಾಲೆ ಫಲಿತಾಂಶ ಮತ್ತು ಕ್ವಾಲಿಟಿ ಪರ್ಸೆಂಟೇಜು ಇನ್ಕ್ರೀಸ್ ಆಗ್ತದೆ. ಅತ್ಯುತ್ತಮವಾದ ಫಲಿತಾಂಶ ನಿಮ್ಮ ಶಾಲೆಗೆ ಬರ್ತದೆ. ಈ 3ನೇ ಸ್ಟೆಪ್ ಬಗ್ಗೆ ಗಂಭೀರವಾಗಿ ನೋಟ್ ಮಾಡ್ಕೊಳ್ಳಿ. ಏನ್ ನೋಟ್ ಮಾಡ್ಕೋಬೇಕು? ಇಲ್ಲಿ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಒಂದು ವಿಷಯದಲ್ಲಿ ಫೇಲ್ ಆಗಿರ್ತಾರೆ. ಕೆಲವು ಶಾಲೆಯಲ್ಲಿ ಎರಡು ವಿಷಯದಲ್ಲಿ ಫೇಲ್ ಆಗಿರ್ತಾರೆ. ಕೆಲವು ಶಾಲೆಯಲ್ಲಿ 3 ವಿಷಯದಲ್ಲಿ ಫೇಲ್ ಆಗಿರ್ತಾರೆ. ಇನ್ನು ಕೆಲವು ಶಾಲೆಯಲ್ಲಿ 6 ವಿಷಯಕ್ಕೆ 6 ವಿಷಯದಲ್ಲೂ ಫೇಲ್ ಆಗಿರ್ತಾರೆ. ಈಗ ಪ್ರಿನ್ಸಿಪಾಲರುಗಳು, ಶಿಕ್ಷಕರು ಇವರನ್ನು ಪತ್ತೆ ಹಚ್ಚಬೇಕು. ಹೇಗ್ ಪತ್ತೆ ಹಚ್ಚಬೇಕು? ಇದು ಪ್ರಾಂಶುಪಾಲರ, ಶಿಕ್ಷಕರ ಸಮಸ್ಯೆಯಾಗಿದೆ. ಇದನ್ನೇ ಮೈಕ್ರೋ ಪ್ಲಾನಿಂಗ್. ಈ ಸಮಸ್ಯೆಯನ್ನ ಕಂಡುಹಿಡಿಬೇಕು. ಈ ರೋಗಕ್ಕೆ ಮದ್ದನ್ನ ಕಂಡುಹಿಡಿಬೇಕು. ಇದೇ ಮೈಕ್ರೋ ಪ್ಲಾನಿಂಗ್ ನ ಪರಿಹಾರ ಮತ್ತು ಚಿಕಿತ್ಸೆ. ಈ 3ನೇ ಸ್ಟೆಪ್ ಅನ್ನ ಗಮನಿಸಿ ದಯಮಾಡಿ. ಇಲ್ಲಿ ಪ್ರಾಂಶುಪಾಲರಾದ ಮೋಹನ್ ಕುಮಾರು ನನಗೆ ತಿಳಿದಂತೆ ಒಂದು ಉದಾಹರಣೆ, ನಾನು ಪತ್ತೆ ಹಚ್ಚಿದ ಒಂದು ಉದಾಹರಣೆಯನ್ನು ನಿಮ್ಗೆ ಕೊಡ್ತೀನಿ. ಪ್ರತಿ ವಿಷಯದಲ್ಲಿ ಘಟಕವಾರು ಸುಲಭವಾಗಿ ಕಲಿಯಬಹುದಾದ ಕಲಿಕಾಂಶಗಳನ್ನ ಗುರುತಿಸಿ. ಪ್ರತಿ ವಿಷಯದಲ್ಲಿ 6 ವಿಷಯದಲ್ಲಿ ಸುಲಭವಾಗಿ ಕಲಿಯಬಹುದಾದ ಕಲಿಕಾಂಶಗಳನ್ನ ಗುರುತಿಸ್ಕೊಳ್ಳಿ. ಗುರುತಿಸಿದ ನಂತರ ಈ ಕಲಿಕಾಂಶಗಳನ್ನ ಈವರೆಗೆ ನಡೆಸಿರುವ ಪರೀಕ್ಷೆಗಳಲ್ಲಿ ಈ ಮಕ್ಕಳು ಉತ್ತರಿಸುವ ರೀತಿಯನ್ನು ಕಂಡುಕೊಳ್ಳಿ. ನೀವಾಗ್ಲೇ ಡಿಸೆಂಬರ್ ಪರೀಕ್ಷೆ ಮಾಡಿದಿರಿ ಈ ಮಕ್ಕಳಿಗೆ, ಮತ್ತು ಇವಾಗ್ಲೂ ಮಾಡ್ತಾ ಇದ್ರಿ. ಇದನ್ನ ಟ್ಯಾಲಿ ಮಾಡ್ಕೊಳ್ಳಿ. ಈ ಮಕ್ಕಳು ಕಳೆದ ಬಾರಿ ಹೇಗೆ ಮಾಡ್ಕೊಂಡಿದ್ರು ಅದೆಲ್ಲ ನಿಮ್ಗೆ ಒಂದು ಟ್ಯಾಲಿ ಮಾಡ್ಕೊಂಡು ನಿಮ್ಗೆ ಐಡಿಯಾ ಬರ್ತದೆ. ನಾಳೆಯಿಂದ ಬನ್ನಿ, ಈಗ ನಾಳೆಗೆ ಬನ್ನಿ, ಜನವರಿ 4ರಿಂದ ನಾಳೆಗೆ ಕಾರ್ಯರೂಪಕ್ಕೆ ತಗೊಬನ್ನಿ. ನಾಳೆಯಿಂದ ಜನವರಿ 4ರಿಂದ ಪ್ರತಿ ವಿಷಯದಲ್ಲಿ
ಪ್ರತಿ ಘಟಕದ ಮೇಲೆ ಸುಲಭವಾಗಿ ಕಲಿಯಬಹುದಾದ ಕಲಿಕಾಂಶಗಳನ್ನ ಆಧರಿಸಿ ಕಿರು ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸ್ಕೊಳ್ಳಿ. ಈ ಪ್ರಶ್ನೆ ಪತ್ರಿಕೆಗಳನ್ನ 3ನೇ ಎಲ್ಲಾ ಗುಂಪುಗಳಿಗೆ ಮೊದಲೇ ವಿತರಿಸ್ಬಿಡಿ. ಇಲ್ಲಿ ಕೂತಿದ್ದಾರೆ ನೋಡಿ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು. ಇಲ್ಲಿ ಒಂದು 15 ಮಕ್ಕಳಿದ್ದಾರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು. ಈ ಮಕ್ಕಳುಗಳಿಗೆ ಕಿರು ಪ್ರಶ್ನೆ ಪತ್ರಿಕೆಗಳನ್ನ ಸಿದ್ಧಪಡಿಸಿಕೊಂಡು ಈ ಪ್ರಶ್ನೆ ಪತ್ರಿಕೆಗಳನ್ನ 3ನೆಯ ಎಲ್ಲ ಗುಂಪಿನ ವಿದ್ಯಾರ್ಥಿಗಳಿಗೆ ಹಂಚಿಬಿಡಿ. ಹಂಚಿ ನಾಳೆಯಿಂದ 1 ಗಂಟೆ ವೇಳಾಪಟ್ಟಿ ಹಾಕೊಳ್ಳಿ. ಈ ಯೋಜನೆಯಂತೆ ಈ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರಾ? ಅಭ್ಯಾಸ ಮಾಡಿದ ನಂತರ ಅದನ್ನ ಬರೆಸಿ, ರೈಟಿಂಗ್ ಅಲ್ಲಿ ಬರೆಸಿ, ಖಚಿತಪಡಿಸಿಕೊಳ್ಳಿ. ಇದಕ್ಕೆ ನಿಮ್ಮ ಹತ್ರ ಪ್ರತಿ ಶಿಕ್ಷಕರ ಹತ್ರ ಪ್ರಿಂಟೆಡ್ ಕಾಪಿ ಇರಬೇಕು. ನೀವೇನು ಯೋಜನೆ ಹಾಕೊಂಡಿದ್ರಿ, ಏನು ಆ ಮಕ್ಕಳು ಕಲಿಸ್ಬೇಕು ಅನ್ಕೊಂಡಿದ್ರಿ, ಎಷ್ಟು ವಿಷಯಗಳನ್ನ ಪ್ರಶ್ನೆಗಳನ್ನ ಕಲಿಸಿದ್ರಿ, ಎಷ್ಟು ಮಕ್ಕಳು ಕಲ್ತಿಲ್ಲ, ಪ್ರತಿಯೊಂದು ಪ್ರಿಂಟೆಡ್ ಕಾಪಿ, ಯೋಜನೆ ಕಾಪಿ ಇರಬೇಕು. ಸೊ ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಮೈಕ್ರೋ ಪ್ಲಾನಿಂಗ್ ಥರ್ಡ್ ಸ್ಟೆಪ್. ಸೊ ಈ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಕಲಿಯಬಹುದಾದ 1 ಅಂಕದ ಪ್ರಶ್ನೆಯನ್ನ ಕಲಿಸಿ. ನಂತರ ಈ 1 ಅಂಕದ ಪ್ರಶ್ನೆಗಳನ್ನ ನಿಧಾನವಾಗಿ ದ್ವಿಗುಣ ಮಾಡ್ತಾ ಬನ್ನಿ. ಈ ವಿದ್ಯಾರ್ಥಿಗಳಿಗೆ ನೀನು ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗುವೆ ಎಂದು ಮಾನಸಿಕ ಸ್ಥೈರ್ಯ ತುಂಬಿ. ಸೊ ಮೋಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಇಸ್ ವೆರಿ, ನೀನ್ ಪಾಸ್ ಆಗ್ತೀಯ, ಹೆಚ್ಚು ಅಂಕ ಪಡಿತೀಯ, ಅವನ್ನ ಇಂಪ್ರೆಸ್ ಮಾಡಿ. ಈ ವಿದ್ಯಾರ್ಥಿ ಕಲಿಕಾ ಸಾಧನೆ ಅಂಶವನ್ನ ಎಲ್ಲರ ಸಮ್ಮುಖದಲ್ಲಿ ಪ್ರಶಂಸಿಸಿ. ಪ್ರೇರ ಆಗ್ತಾ ಇರ್ತದೆ, ನೋಡು ಈ ವಿದ್ಯಾರ್ಥಿ ಇವತ್ತು ಇವನು ಇಷ್ಟು ಅಂಕ ತೆಗೆದುಕೊಂಡ, ಒಂದು ಚಪ್ಪಾಳೆ ಹಾಕಿಸಿ, ವೆರಿ ಗುಡ್ ವೆರಿ ಗುಡ್. ಅವನಿಗೆ ನಾಳೆ ಇನ್ನೂ 2 ಪ್ರಶ್ನೆ ಹೆಚ್ಚಾಗಿ ಕಲಿತಾನೆ. ಇದು ನಮ್ಮ ಮೈಕ್ರೋ ಸ್ಟೆಪ್ ನ 3ನೇ ಸ್ಟೆಪ್. ಇದು ಈ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ತಮ್ಮ ಕಚೇರಿ ಕೂರಿಸ್ಕೊಳ್ಳಿ. ಆ ಮಕ್ಕಳನ್ನ ನಿಮ್ಮ ಚೇಂಬರ್ ಅಲ್ಲಿ ಕುಣಿಸ್ಕೊಳ್ಳಿ. ಆ ಮಾನಸಿಕ ಸ್ಥೈರ್ಯ ತುಂಬೆ ಪ್ರಿನ್ಸಿಪಲ್ಸು ಏನೋ ಒಂದು 5 ನಿಮಿಷದ ಕೆಲಸ ಕುಣಿಸ್ಕೊಳ್ಳಿ. ನಿಮ್ ಕಚೇರಿ ಬಂಡ್ರಪ್ಪ ಕರ್ಸ್ಬಿಟ್ಟು ಒಂದು ಸ್ವೀಟ್ ಕೊಡಿ, ಒಂದು ಚಹಾ ಕೊಡಿ, ಒಂದು ಯಾವ್ದಾದ್ರು ಒಂದು ಕೊಟ್ಟು ಒಂದು ತಿಂಡಿ ಕೊಟ್ಟು ಆ ಮಕ್ಕಳನ್ನ ಆತ್ಮಸ್ಥೈರ್ಯ ತುಂಬಿ ಪ್ರಶಂಸನೆ ಮಾಡಿ. ನೀವು ಖಂಡಿತ ಪಾಸ್ ಆಗ್ತೀರಿ, ನೀವು ಕಠಿಣ ಪರಿಶ್ರಮ ಈಗ ಏನ್ ಮಾಡ್ತಾ ಇದ್ರಿ ಇದನ್ನ ಮುಂದುವರಿಸಿ ಮಕ್ಕಳ, ನೀವು ಗ್ಯಾರಂಟಿ ಪಾಸ್ ಆಗ್ತೀರಾ, ಉತ್ತಮ ಅಂಕ ಪಡಿತೀರಾ ಅಂತೇಳಿ ಅವ್ರಿಗೆ ಆತ್ಮಸ್ಥೈರ್ಯ ತುಂಬಿ ಆ ವಿದ್ಯಾರ್ಥಿಗಳ ಬೆಂತಟ್ಟಿ ತೆರೆದ ಪುಸ್ತಕವನ್ನ ಪರೀಕ್ಷೆಯನ್ನ ಮಾಡಿ. ಇದು ಬಹಳ ಇಂಪಾರ್ಟೆಂಟ್. ಶಾಲಾ ಶಿಕ್ಷಣ ವೆಬ್ಸೈಟ್ ಅಲ್ಲಿ ತುಂಬಾ ಕೋಟಿ ಪ್ರಶ್ನೆಗಳನ್ನ ಇಟ್ಟಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ವಿದ್ಯಾರ್ಥಿಗಳಿಗೆ ತಕ್ಕನಾಗಿ ಅದನ್ನ ಕಲಿಸುತ್ತಾ ಬನ್ನಿ. ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಪ್ರಾಂಶುಪಾಲರೇ, ಶಿಕ್ಷಕರೇ, ಈ ಚಿತ್ರ ಗಮನಿಸಿ. ಇಲ್ಲಿ ಪ್ರಿನ್ಸಿಪಾಲರು, ಇದು ಶನಿವಾರದ ಪ್ರಾಂಶುಪಾಲರ ಕಚೇರಿಯ ಸಭೆ. ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೈಕ್ರೋ ಪ್ಲಾನಿಂಗ್ 4th ಸ್ಟೆಪ್. ಈ ಮೈಕ್ರೋ ಪ್ಲಾನಿಂಗ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಈ ಶನಿವಾರದ ಸಭೆ, ಕಚೇರಿ ಸಭೆ ಇದೆಯಲ್ಲ, ಇದನ್ನ ನೋಟ್ ಮಾಡ್ಕೊಳ್ಳಿ ದಯಮಾಡಿ. ಇದು ಮೈಕ್ರೋ ಸ್ಟೆಪ್ ನ ತುಂಬಾ ಅತ್ಯುತ್ತಮವಾದ ಅಂಶಗಳಿದೆ ಇದರಲ್ಲಿ. ಪ್ರತಿ ಶನಿವಾರ ಪ್ರಾಂಶುಪಾಲರೇ 12 ಗಂಟೆಯಿಂದ 2 ಗಂಟೆವರೆಗೆ ಪ್ರಾಂಶುಪಾಲರು ಶಿಕ್ಷಕರ ಸಭೆ ಕರೀರಿ. 6 ವಿಷಯ ಶಿಕ್ಷಕರ ಸಭೆ ಕರೀರಿ. ಇನ್ನು ನರ್ಸಿಂಗ್ ಆಫೀಸರು, ಪಿ ಸರು, ಇವು ಒಂದು ವಾರ್ಡನ್ ಸಾರು, 3 ಜನ ಮಕ್ಕಳುಗಳು ನೋಡ್ಕೊತಾರೆ. 12 ಗಂಟೆಗೆ ಸಭೆ ಸ್ಟಾರ್ಟ್ ಮಾಡಿ ನೀವು ಶಾಲೆಯಲ್ಲಿ. ಈ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು, ಪ್ರಿನ್ಸಿಪಾಲರು ಸೋಮವಾರದಿಂದ ಶನಿವಾರದವರೆಗೂ ಶಿಕ್ಷಕರು ಕೈಗೊಂಡಿರುವ ವೇಳಾಪಟ್ಟಿ, ಹಾಕೊಂಡಿರುವ ಕ್ರಿಯಾ ಯೋಜನೆ ಆ ಸಭೆಯಲ್ಲಿ ಮೊದಲು ಮಂಡಿಸ್ಲಿ. ಟೀಚರ್ಸ್ ಏನೇನು ಹಾಕೊಂಡಿದ್ರಿ ಕೇಳಿ. ಟೀಚರ್ಸ್ಗಳು 6 ವಿಷಯ ಶಿಕ್ಷಕರನ್ನ ಕೇಳಿ, ನೀವೇನು ಶನಿವಾರದಿಂದ ಸೋಮವಾರದವರೆಗೂ ಏನು ವೇಳಾಪಟ್ಟಿ ಹಾಕೊಂಡಿದ್ರಿ, ಏನು ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ರಿ, ಈ ಮಂಡಿಸಿ ಅಂತ ಹೇಳಿ ಅವ್ರು ಮಂಡಿಸ್ತಾರೆ. ಆನಂತರ 1 ವಾರದಲ್ಲಿ ಕಿರು ಪರೀಕ್ಷೆಗಳು ನಡೆಸ್ತಾರೆ. ಉದಾಹರಣೆಗೆ ಈ ಕನ್ನಡ ಶಿಕ್ಷಕರು, ನನಗೆ ಸಿಕ್ಕಿರೋ 1 ಗಂಟೆ ವೇಳಾಪಟ್ಟಿಯಂತೆ 3 ಗಂಟೆಗಳ ಕಲಿಕೆಯಲ್ಲಿ 2 ಕಿರು ಪರೀಕ್ಷೆಗಳನ್ನು ನಡೆಸಿರುತ್ತೇನೆ. ಈ ಕಿರು ಪರೀಕ್ಷೆಯಲ್ಲಿ 3 ಗುಂಪುಗಳ ಮಕ್ಕಳ ಕಲಿಕೆಯಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಅಂದಿನ ಸಭೆಯಲ್ಲಿ ವಿವರವಾಗಿ ಚರ್ಚಿಸಿ. ಆ ಸಭೆಯ ಹಂತದಲ್ಲಿ 3 ಗುಂಪುಗಳ ಪುನರಾಚನೆ ಮಾಡಿ. ಅಂದ್ರೆ ಕಳೆದ ಬಾರಿ 3 ಗುಂಪಲ್ಲಿ ನೀವು ಪರೀಕ್ಷೆ ಮಾಡಿದ್ರಲ್ಲ ಕಳೆದ ವಾರದ ಫಲಿತಾಂಶವನ್ನ ನೀವು 6 ವಿಷಯ ಶಿಕ್ಷಕರು ಒಂದು ಪರಿಶೀಲಿಸಿ ಅದನ್ನ ಸಭೆಯಲ್ಲಿ ಮಂಡಿಸಿ. ಸರ್, ನಾನು ಕನ್ನಡ ಪರೀಕ್ಷೆಯಲ್ಲಿ 3 ಪರೀಕ್ಷೆಯಲ್ಲಿ ಕಿರು ಪರೀಕ್ಷೆ ಮಾಡಿದೆ, ಮಕ್ಕಳು ಸ್ವಲ್ಪ ಇನ್ಕ್ರೀಸ್ ಆಗಿದ್ದಾರೆ, ಕೆಲವು ಡೌನ್ ಆಗಿದ್ದಾರೆ, ಇದರ ಬಗ್ಗೆ ಅದನ್ನ ವಿಚಾರವನ್ನ ಮಂಡಿಸಿ, ಒಂದು ನಿಮ್ಮದೇ ಆದಂತ ಕ್ರಿಯಾ ಯೋಜನೆಯನ್ನ ಮಂಡಿಸಿ. ಮಂಡಿಸಿ ನೆಕ್ಸ್ಟ್ ಶನಿವಾರದಿಂದ ಸೋಮವಾರಕ್ಕೆ ಹೊಸ ಕ್ರಿಯಾ ಯೋಜನೆ ಪ್ರಿಪೇರ್ ಮಾಡ್ಕೊಳ್ಳಿ. ಅದೇ ಸಭೆಯಲ್ಲಿ ನೀವೇನು ಮುಂದಿನ ವಾರಕ್ಕೆ ಶನಿವಾರದಿಂದ ಮುಂದಿನ ಸೋಮವಾರದವರೆಗೂ ಮುಂದಿನ ವಾರದವರೆಗೆ ಆ ಕ್ರಿಯಾ ಯೋಜನೆ ಈ ಪ್ರಾಂಶುಪಾಲರ ಸಭೆಯಲ್ಲಿ ಮಂಡಿಸಿ. ಸರ್, ನನ್ನ ಮುಂದಿನ ವಾರದ ಯೋಜನೆ ಈ ತರ ಇದೆ. 6 ವಿಷಯ ಶಿಕ್ಷಕರು ಮಂಡಿಸಿ. ಆ ಕ್ರಿಯಾ ಯೋಜನೆಯನ್ನ ಪ್ರಾಂಶುಪಾಲರು ಪರಿಶೀಲಿಸಿ. ಆ ಕ್ರಿಯಾ ಯೋಜನೆ ಪ್ರತಿಯೊಂದು ಕೂಡ ಪ್ರಿಂಟೆಡ್ ಕಾಪಿ ಇರಬೇಕು, ಮೊಬೈಲ್ ಅಲ್ಲಿ ತೋರಿಸಬಾರ್ದು.
ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಮೊಬೈಲಲ್ಲಿ ಯೂಸ್ ಮಾಡಬಾರ್ದು. ಇದನ್ನ ಪ್ರತಿಯೊಬ್ರು ಕೂಡ ಪ್ರಿಂಟೆಡ್ ಕಾಪಿ ಹಾಕ್ಸ್ಕೊಡೋಕೆ ಪ್ರಿನ್ಸಿಪಾಲ್ರು ಶಾಲೆಯಲ್ಲಿ ವ್ಯವಸ್ಥೆ ಮಾಡ್ಕೊಡಿ. 6 ವಿಶೇಷ ಶಿಕ್ಷಕರಿಗೆ ಅವರಿಗೆ ಸಹಕಾರ ಕೊಡಿ. ಪ್ರತಿಯೊಬ್ಬರಿಗೂ ಕೂಡ ಪ್ರಿಂಟೆಡ್ ಕಾಪಿ ಹಾಕ್ಸಿ. ಪ್ರತಿಯೊಂದು ಕೂಡ ಇವೆಲ್ಲ ಮೈಕ್ರೋ ಪ್ಲಾನಿಂಗ್ಗಳು ಇವು ಸಕ್ಸಸ್ ಆಗಬೇಕು ಅಂದ್ರೆ ಎಲ್ಲವೂ ಕೂಡ ಪ್ರಿಂಟೆಡ್ ಕಾಪಿ ಇರಬೇಕು. ಪ್ರತಿಯೊಬ್ರು ಹೇಳ್ತಾರೆ, ಸರ್ ನನ್ನ ಮೊಬೈಲ್ ಇದೆ ನೋಡಿ ಸರ್, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಮೊಬೈಲ್ ಅಲ್ಲಿ ಆದ್ರೆ ನೀವು ಅದನ್ನ ಕನ್ಸಿಡರ್ ಮಾಡಬೇಡಿ. ಕಿರು ಪರೀಕ್ಷೆಯಲ್ಲಿ 3 ಗುಂಪುಗಳ ಕಲಿಕೆಯಲ್ಲಿ ಏನಾದ್ರೂ ಬದಲಾವಣೆ ಆಗಿದೆಯಾ ಪ್ರಿನ್ಸಿಪಲ್ ಚೆಕ್ ಮಾಡಿ. ಕನ್ನಡ ಸರ್ ಬನ್ನಿ ಇಲ್ಲಿ. ನೀವು ಈಗ ಒಂದು ವಾರದಲ್ಲಿ ಏನ್ ಬದಲಾವಣೆ ಆಯ್ತು ನಿಮ್ಮ ಸಬ್ಜೆಕ್ಟ್ ಅಲ್ಲಿ? ಒಂದು ವಾರದಲ್ಲಿ ಏನು ಆ ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ರಲ್ಲ, ಏನ್ ಸಕ್ಸಸ್ ಆಯ್ತು ಅದನ್ನ ಪರಿಶೀಲಿಸಿ. ಮತ್ತೆ ಅದಕ್ಕೆ ಏನ್ ಪರಿಹಾರ ಮಾಡ್ಬೇಕು, ಅದಕ್ಕೆ ಏನ್ ಆಡ್ ಮಾಡ್ಕೋಬೇಕು, ಅದನ್ನ ಏನ್ ಸೇರ್ಸ್ಕೋಬೇಕು, ಆ ಸಭೆಯಲ್ಲಿ ಚರ್ಚಿಸಿ. ಆ ಸಭೆಯ ಅಂತ್ಯದಲ್ಲಿ ಮತ್ತೆ 3 ಗುಂಪುಗಳ ಪುನರಾಚನೆ ಮಾಡಿ. ಅಂದ್ರೆ ಈಗೇನು 3 ಗುಂಪಿತ್ತು, ಆ 3 ಗುಂಪಲ್ಲಿ ಸಕ್ಸಸ್ ಆಯ್ತಾ, ಫೇಲ್ಯೂರ್ ಆಯ್ತಾ, ಇವೆಲ್ಲನ ಪರಿಶೀಲಿಸಿ ನೀವೆಲ್ಲರೂ ಕೂಡ ಹೊಸ ಕ್ರಿಯಾ ಯೋಜನೆ ಸಿದ್ಧಪಡಿಸಿ. ಆ ಕ್ರಿಯಾ ಯೋಜನೆಯನ್ನು ಆ ಸಭೆಯಲ್ಲೇ, ಆ ಶನಿವಾರ ಸಭೆಯಲ್ಲೇ ಹೊಸ ಕ್ರಿಯಾ ಯೋಜನೆ ಆಗ್ಬೇಕು. ಆ ಕ್ರಿಯಾ ಯೋಜನೆನ ಆ ಒಂದು ಶನಿವಾರದ ಸಭೆಯಲ್ಲೇ ಪ್ರಾಂಶುಪಾಲರ ಮುಂದೆ ಮಂಡಿಸ್ಬೇಕು. ಪ್ರಾಂಶುಪಾಲರು ಪರಿಶೀಲಿಸಬೇಕು. ಈ ಕ್ರಿಯಾ ಯೋಜನೆ ಚೆನ್ನಾಗಿದೆಯಾ, ಚೆನ್ನಾಗಿದ್ರೆ ಗುಡ್, ಇದನ್ನ ಮುಂದುವರಿಸಿ, ಹೊಸ ಕ್ರಿಯಾ ಯೋಜನೆ ಮಾಡಿ. ಹಳೆ ಕ್ರಿಯಾ ಯೋಜನೆ ಸಕ್ಸಸ್ ಆಯ್ತಾ, ನೀವು ಕಳೆದ ವಾರ ಏನ್ ಕ್ರಿಯಾ ಯೋಜನೆ ಮಾಡಿದ್ರಿ ಅಲ್ಲಿ ಪ್ರಗತಿ ಬಂತಾ, ಅದನ್ನ ಮುಂದುವರಿಸಿ. ಪ್ರಗತಿ ಕಾಣ್ಲಿಲ್ವಾ, ಹೊಸ ಕ್ರಿಯಾ ಯೋಜನೆ ಅದನ್ನ ರೆಡಿ ಮಾಡ್ಕೊಳ್ಳಿ. ಹೊಸ ಕ್ರಿಯಾ ಯೋಜನೆ ಶಿಕ್ಷಕರು ರೆಡಿ ಮಾಡ್ಕೊಳ್ಳಿ, ಪ್ರಾಂಶುಪಾಲರು ಪರಿಶೀಲಿಸಿ. ಇಲ್ಲಿ ಪ್ರಾಂಶುಪಾಲರು ಶಿಕ್ಷಕರ ಕಾರ್ಯ ಬಹಳ ಇಂಪಾರ್ಟೆಂಟು. ನೆಕ್ಸ್ಟ್ ಮುಂದಿನ ವಾರದ ಕಲಿಕಾ ಯೋಜನೆಯನ್ನು ಈ ಸಭೆಯಲ್ಲಿ ಎಲ್ಲಾ ಶಿಕ್ಷಕರು ಮಂಡಿಸಿ ಮತ್ತು ಅದನ್ನ ಅನುಷ್ಠಾನಕ್ಕೆ ತರುವಂತೆ ಪ್ರಾಂಶುಪಾಲರು ಕ್ರಮ ವಹಿಸಬೇಕು. ಇಲ್ಲಿ ಪ್ರಾಂಶುಪಾಲರ ಮೇಲ್ವಿಚಾರಣೆ ಇಸ್ ವೆರಿ 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 ಇಂಪಾರ್ಟೆಂಟ್. ಪ್ರತಿ ಒಂದನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಪ್ರಿನ್ಸಿಪಾಲ್. ಶಿಕ್ಷಕರ ಬೆನ್ನಿಂದೆ ಇರಬೇಕು ಪ್ರಿನ್ಸಿಪಾಲರು. ಇಲ್ಲಿ ಆಗಿದ್ದಾಗ ಮಾತ್ರ ಶಾಲೆಯಲ್ಲಿ ನೀವು ಉತ್ತಮ ಫಲಿತಾಂಶವನ್ನ, ಈ ಮೈಕ್ರೋ ಪ್ಲಾನ್ ಸಕ್ಸಸ್ ಆಗ್ಬೇಕು ಅಂತ ಅಂದ್ರೆ ಈ ಪ್ರಾಂಶುಪಾಲರು ಶಿಕ್ಷಕರ ಬೆನ್ನಿಂದೆ 24/7 ಇರಬೇಕು. ನೋಡಿ, ನಮ್ಮ ಮೈಕ್ರೋ ಪ್ಲಾನಿಂಗ್ ನ 5ನೇ ಸ್ಟೆಪ್ ತೆರೆದ ಪುಸ್ತಕ ಪರೀಕ್ಷೆ ಮತ್ತು ರಜಾ ದಿನದ ಪರೀಕ್ಷೆ. ನೋಡಿ, ಇದು ನಮ್ಮ ಶಾಲೆ, ಇಲ್ಲಿ ಪ್ರಾಂಶುಪಾಲರು ಮೋಹನ್ ಕುಮಾರ್ ಮತ್ತು ನಮ್ಮ ಶಾಲೆಯ ಶಿಕ್ಷಕರು ಇದು ಭಾನುವಾರದ ರಜಾ ದಿನಗಳಲ್ಲಿ ಮಾಡ್ತಾ ಇರತಕ್ಕಂಥ ನಮ್ಮ ತೆರೆದ ಪುಸ್ತಕ ಪರೀಕ್ಷೆ. ಇಲ್ಲಿ ಏನು ನಮ್ಗೆ ಜನವರಿಯಿಂದ ಈಗ ನೆಕ್ಸ್ಟ್ ಈ ತಿಂಗಳಿಂದ ನಮ್ಮೆಲ್ಲರಿಗೂ ಕೂಡ ಒಂದು 10 ಶನಿವಾರ ಸಿಗ್ತದೆ ಅಲ್ವಾ, 10 ಭಾನುವಾರ ಸಿಗ್ತದೆ. ನೀವು ಕೌಂಟ್ ಮಾಡ್ಕೊಳ್ಳಿ ಬೇಕಾದ್ರೆ ಕ್ಯಾಲೆಂಡರ್ಲಿ. ನಮ್ಗೆ ಈಗ ಮುಖ್ಯ ಪರೀಕ್ಷೆಗೆ ಒಂದು 10 ಶನಿವಾರ 10 ಭಾನುವಾರ ಸಿಗ್ತದೆ. ಈ ರಜಾ ದಿನವನ್ನ ನಾವೆಲ್ಲರೂ ಕೂಡ ಸದ್ಬಳಕೆ ಆಗುವಂತೆ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಶಾಲೆಗೆ ಅನುಗುಣವಾಗಿ ಯಾವ ತರ ಪ್ಲಾನ್ ಮಾಡ್ಕೊತಾರೋ ಮಾಡ್ಕೊಳ್ಳಿ. ಆದ್ರೆ ಸೋಮವಾರದಿಂದ 12 ಗಂಟೆವರೆಗೆ ವೇಳಾಪಟ್ಟಿಯಂತೆ ಕಲಿತಿರುವ ಕಲಿಕೆಯನ್ನ ಮೌಲ್ಯಮಾಪನ ಮಾಡುವ ಸಲುವಾಗಿ ಪ್ರತಿ ಶನಿವಾರ 2 ವಿಷಯಕ್ಕೆ ಪರೀಕ್ಷೆ ಮಾಡ್ಕೊಳ್ಳಿ. ಈಗ ನೀವೇನು ಒಂದು ವಾರಕ್ಕೆ ಆಗೋಂಗೆ ಕ್ರಿಯಾ ಯೋಜನೆ ಪ್ರಿನ್ಸಿಪಲ್ ಹತ್ರ ಮಂಡಿಸಿದ ಶಿಕ್ಷಕರು, ಆ ಕ್ರಿಯಾ ಯೋಜನೆ ಒಂದು ವಾರದ ಕ್ರಿಯಾ ಯೋಜನೆಯನ್ನ ಶನಿವಾರ ಭಾನುವಾರ ಪರೀಕ್ಷೆ ಮಾಡ್ರಿ. ಆ ಶನಿವಾರ 2 ಪರೀಕ್ಷೆ ಮಾಡ್ರಿ. 2 ಪರೀಕ್ಷೆ ಮಾಡಿ, ಭಾನುವಾರ 4 ಪರೀಕ್ಷೆ ಮಾಡ್ರಿ. 4 ವಿಷಯಗಳಿಗೆ 20 ಅಂಕಗಳಿಗೆ ಪರೀಕ್ಷೆ ಮಾಡಿ. ಈಗ ಒಂದು ವಾರ ಏನ್ ಕ್ರಿಯಾ ಯೋಜನೆ ಹಾಕೊಂಡ್ರಲ್ಲ, ಆ ಕ್ರಿಯಾ ಯೋಜನೆ ಸಕ್ಸಸ್ ಆಗಿದೆಯೋ ಇಲ್ವ ಅನ್ನೋದು ನಿಮ್ಮಲ್ಲಿ ಆ ಶನಿವಾರದ ಮತ್ತು ಭಾನುವಾರದ ಪರೀಕ್ಷೆಯಲ್ಲಿ ಗೊತ್ತಾಗ್ತದಲ್ಲ. ಅಲ್ಲಿ ಆ ಕ್ರಿಯಾ ಯೋಜನೆ ಸಕ್ಸಸ್ ಆಯ್ತು ಅಂದ್ರೆ ಅದು ಮುಂದುವರಿಸಿ. ಆ ಕ್ರಿಯಾ ಯೋಜನೆ ಸಕ್ಸಸ್ ಆಗ್ಲಿಲ್ವಾ, ಹೊಸ ಕ್ರಿಯಾ ಯೋಜನೆ ಮಾಡಿ. ಇದನ್ನೇ ನಾವು ಮೈಕ್ರೋ ಸ್ಟೆಪ್ ಅನ್ನೋದು. ಇದನ್ನ ನಮ್ಮ ಸನ್ಮಾನ್ಯ ಶ್ರೀ ಕಾಂತರಾಜು ಸರ್ ಅವರು, ಕಾರ್ಯನಿರ್ವಾಹಕ ನಿರ್ದೇಶಕರು, ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂದ್ರೆ, ಯಾಕೆ ಇದನ್ನ ನೀವು ಪ್ರಾಂಶುಪಾಲರು ಶಿಕ್ಷಕರು ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಇಡಿ ಸಾಹೇಬರು ಇದನ್ನ ಪರಿಣಾಮಕಾರಿಯಾಗಿ ಪ್ರತಿಯೊಂದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಒತ್ತಿ ಹೇಳ್ತಾ ಇದ್ದಾರೆ. ಇದನ್ನ ಮೈಕ್ರೋ ಪ್ಲಾನ್ ಅನ್ನು ಅಳವಡಿಸ್ಕೊಳ್ಳಿ. ನೋಡಿ, ಈಗ ಅಳವಡಿಸ್ಕೊಂಡ್ರಿ ಅಲ್ವಾ, ಇದನ್ನ ನೀವು 4 ಶನಿವಾರ ಮಾಡಿ, ಭಾನುವಾರ ಪರೀಕ್ಷೆ ಮಾಡಿ. ಒಂದು ಟೈಮ್ ಟೇಬಲ್ ಹಾಕೊಳ್ಳಿ. 6 ಗಂಟೆಯಿಂದ ಸಂಜೆ 4 ಗಂಟೆಯಿಂದ 5 ಗಂಟೆ ಗಣಿತ ಹಾಕೊಳ್ಳಿ ಸಾಕು. ಒಂದು 25 ಅಂಕಕ್ಕೆ 4 ಗಂಟೆಯಿಂದ 5 ಗಂಟೆ ಗಣಿತ, 6 ಗಂಟೆಯಿಂದ 7 ಗಂಟೆ ಕನ್ನಡ. ಓಕೆ, ಶನಿವಾರ ಮುಗಿದೋಯ್ತಾ? ಆಯ್ತು, ಶನಿವಾರ ಮುಗಿದು 2 ಪರೀಕ್ಷೆ ಆಯ್ತು. ಇನ್ನು ಭಾನುವಾರಕ್ಕೆ ಬನ್ನಿ. ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆಗೆ ವಿಜ್ಞಾನ ಹಾಕೊಳ್ಳಿ. 10 ಗಂಟೆಯಿಂದ 11 ಗಂಟೆವರೆಗೆ ಹಿಂದಿ ಹಾಕೊಳ್ಳಿ. ಮಧ್ಯಾಹ್ನ 2 ಗಂಟೆಯಿಂದ ಅಲ್ಲಿಗೆ 4 ಗಂಟೆಯಿಂದ 5 ಗಂಟೆವರೆಗೆ ಇಂಗ್ಲಿಷು. ಒಂದು 4 ಅಲ್ಲಿ ಮುಗೀತಾ? ಶನಿವಾರ ಕತೆ ಮುಗೀತು, ಭಾನುವಾರ ಕತೆ ಮುಗೀತು. ಕ್ಲೋಸಾ? ಈಗ ಈ ರೀತಿಯಾದಂತ ಯೋಜನೆಗಳನ್ನ ನೀವು ಹಾಕೊಂಡಾಗ ಮಾತ್ರ ಈ ಮೈಕ್ರೋ ಪ್ಲಾನಿಂಗ್ ಸಕ್ಸಸ್ ಆಗ್ತದೆ. ನಾನು ಈ ಸಕ್ಸಸ್ ಆಗ್ಬೇಕು ಅಂತಂದ್ರೆ ನೀವು ಪರಿಣಾಮಕಾರಿಯಾಗಿ ಪ್ರಾಂಶುಪಾಲರು ಶಿಕ್ಷಕರು ಕೆಲಸ ಮಾಡಬೇಕು, ವಿದ್ಯಾರ್ಥಿಗಳು ಕೂಡ ಕಠಿಣ ಪರಿಶ್ರಮ ಮಾಡಬೇಕು. ಅವಾಗ ಮಾತ್ರ ಇದು ಸಕ್ಸಸ್ ಆಗ್ತದೆ. ನೋಡಿ, ಮೈಕ್ರೋ ಪ್ಲಾನ್ ನನ್ನ 6ನೇ ಹಂತ ಇದು ರಸಪ್ರಶ್ನೆ ಕಾರ್ಯಕ್ರಮ. ಈ ಮೈಕ್ರೋ ಪ್ಲಾನ್ ಅನ್ನು ನೀವು ಪರಿಣಾಮಕಾರಿಯಾಗಿ ಅಳವಡಿಸಿಕೊಂಡು ಸಕ್ಸಸ್ ಆಗ್ಬೇಕು ಅಂದ್ರೆ ರಸಪ್ರಶ್ನೆ ಮಾಡ್ಕೊಳ್ಳಿ. ಪ್ರತಿ ಶುಕ್ರವಾರ ಶಾಲೆಯಲ್ಲಿ, ಇವತ್ತು ಶುಕ್ರವಾರ ಆಗಿದೆ, ಇವತ್ತು ಶುಕ್ರವಾರ ಅಲ್ವಾ, ಇವತ್ತು ಸಾಪ್ತಾಹಿಕ ಸಂವಾದ ಇದೆ ಮೋಹನ್ ಕುಮಾರ್ದು, ಬೇಡ ನಾಳೆ ಮಾಡ್ಕೊಳ್ಳಿ. ಶುಕ್ರವಾರನೇ ಮಾಡ್ಬೇಕು ಅಂತಿಲ್ಲ.
ನಾಳೆ ಶನಿವಾರ ಮಾಡಿ ಒನ್ ಅವರ್ ಅದಕ್ಕೆ ಮೀಸಲಿಡಿ. 4 ರಿಂದ 5 ಗಂಟೆ ಅವಧಿಯಲ್ಲಿ 6 ವಿಷಯಗಳಿಗೆ ತಲಾ 5 ಸುತ್ತಿನ ಪ್ರಶ್ನೆಗಳಂತೆ ರಸಪ್ರಶ್ನೆ ಕಾರ್ಯಕ್ರಮನ 10ನೇ ತರಗತಿ ಮಕ್ಕಳಿಗೆ ಮಾಡಿ. ಏನ್ ಕಷ್ಟ? 1 ಅವರ್. ಇದು ನಿಮ್ಮ ಶಾಲೆಯ ಫಲಿತಾಂಶ ವೃದ್ಧಿಸಕ್ಕೆ. ನೀವು ಶಾಲೆ ಟೈಮ್ ನೋಡಬೇಡಿ, ಆ ಶಾಲೆ ಟೈಮ್ ಒಳಗೆ ಮಾಡಬೇಡಿ. ಎಕ್ಸ್ಟ್ರಾ ಟೈಮ್ ವರ್ಕ್ ಮಾಡಬೇಕು. ಫಲಿತಾಂಶ ಬೇಕು ಅಂತ ಅಂದ್ರೆ 24x7 ಪ್ಲಾನ್ ಮಾಡ್ಕೊಳ್ಳಿ. ಮಕ್ಕಳ ಭವಿಷ್ಯವನ್ನ ವೃದ್ಧಿಸಬೇಕು ಅಂತಂದ್ರೆ ನಾವು ಹೆಚ್ಚು ವರ್ಕ್ ಮಾಡಬೇಕು, ಹೆಚ್ಚು ಕೆಲಸ ಮಾಡಬೇಕು. ಆವಾಗ ಮತ್ತೆ ನಾವು ಫಲಿತಾಂಶವನ್ನ ಪಡಲಿಕ್ಕೆ ಸಾಧ್ಯ. ನಾವು ಶಾಲಾ ಟೈಮಲ್ಲೇ ನಮ್ದೇನಿದೆ ಸರ್ 10 ಗಂಟೆ 12 ಗಂಟೆ ಅಷ್ಟೊಳಗಿದ್ರೆ ಅದಲ್ಲ ಪ್ಲಾನು. ಇದು ಮೈಕ್ರೋ ಪ್ಲಾನಿಂಗ್ ನ ಉದ್ದೇಶ ಏನು ಅಂತಂದ್ರೆ ಆಡ್ ಮಾಡ್ಕೊಳ್ತಾ ಹೋಗ್ಬೇಕು, ಇಲ್ಲಿ ಕೆಲಸವನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೇಕು. ದಿಸ್ ಈಸ್ ಮೈಕ್ರೋ ಪ್ಲಾನ್. ಸೊ ನೋಡಿ, ಇದು ಗುಂಪು ಯೋಜನೆ. ನಮ್ಮ ಮೈಕ್ರೋ ಪ್ಲಾನ್ ನ ಒಂದು ಹಂತ. ಇಲ್ಲಿ ನಾವೇನ್ ಮಾಡ್ತೀವಿ, ಗುಂಪು ಅಧ್ಯಯನ ಅಂತ ಹೇಳ್ತೀವಿ. ಈಗ ಕ್ರೈಸ್ನ ಆದಿ ನಿರ್ದೇಶನದಂತ ಏನ್ ಮಾಡ್ತೀವಿ, ಒಂದು ಜನ ಕುಣಿಸ್ಕೊತೀವಿ, ಒಂದು ಫೋಟೋ ಹಾಕ್ಬಿಡ್ತೀವಿ, ಗುಂಪು ಅಧ್ಯಯನ. ಸೊ ದಿಸ್ ಇಸ್ ನಾಟ್ ಗುಡ್ ಗುಂಪು ಅಧ್ಯಯನ. ಇದೆಲ್ಲ ಗುಂಪು ಅಧ್ಯಯನ ಅಂದ್ರೆ. ಗುಂಪು ಅಧ್ಯಯನ ಅಂತಂದ್ರೆ ಆ ಗುಂಪಿನ ಯೋಜನೆಗೆ, ಅಂದ್ರೆ ಆ ಶಿಕ್ಷಕರು ಏನ್ ಗುಂಪು ಅಧ್ಯಯನ ಮಾಡ್ತಾ ಇರ್ತಾರೆ, ಆ ಶಿಕ್ಷಕರು ಆ ಗುಂಪಿನಲ್ಲಿ ಏನು ಕಲಿಸ್ಬೇಕು, ಯಾವ ಪ್ರಶ್ನೆಗಳನ್ನ ಕಲಿಸ್ಬೇಕು, ಯಾವ ಪಾಠವನ್ನ ಓದಿಸ್ಬೇಕು, ಯಾವ ಘಟಕವಾರು ಅಭ್ಯಾಸ ಮಾಡಿಸ್ಬೇಕು ಅಂತ ಮೊದಲೇ ಪ್ರಿಂಟೆಡ್ ಕಾಪಿ ಇರಬೇಕು ಪ್ರತಿಯೊಬ್ಬರ ಹತ್ರ. ಕ್ರಿಯಾ ಯೋಜನೆ ಇರಬೇಕು ಆ ಶಿಕ್ಷಕರ ಬಳಿ. ಆ ಗುಂಪು ಅಧ್ಯಯನ ಆದ ನಂತರ ಅದನ್ನ ಪರಿಶೀಲನೆ ಮಾಡಬೇಕು. ಪ್ರಾಂಶುಪಾಲರು ಅಲ್ಲೇ ಇರಬೇಕು, ಅದನ್ನ ಪರಿಶೀಲನೆ ಮಾಡಬೇಕು. ಈ ಗುಂಪು ಅಧ್ಯಯನ ಸಕ್ಸಸ್ ಆಯ್ತಾ ಇಲ್ವಾ ಅಂತ ಅಲ್ಲೇ ಫಲಿತಾಂಶ ಕೊಡಬೇಕು ಪ್ರಾಂಶುಪಾಲರು. ಇಲ್ಲಿ ಶಿಕ್ಷಕರು ಒಂದು 4 ಜನ ಕುಣಿಸ್ಕೊಂಡು ಸುಮ್ಮನೆ ಗುಂಪು ಅಧ್ಯಯನ, ಅದೆಲ್ಲ ಗುಂಪು ಅಧ್ಯಯನ. ಸೊ ಗುಂಪು ಅಧ್ಯಯನ ನಿಮ್ಮ ಕೈಲಿ ಪ್ರಿಂಟೆಡ್ ಕಾಪಿ ಇದೆಯಾ, ಅಲ್ಲಿ ನರ್ಸಿಂಗ್ ಆಫೀಸರ್ ಹತ್ರ ಪ್ರಿಂಟೆಡ್ ಕಾಪಿ ಇದೆಯಾ, ಪ್ಲಾನಿಂಗ್ ಇದೆಯಾ, ಮತ್ತು ಪ್ರಿನ್ಸಿಪಲ್ ಹತ್ರ ಪ್ರಿಂಟೆಡ್ ಕಾಪಿ ಇದೆಯಾ, ಪ್ಲಾನಿಂಗ್ ಇದೆಯಾ, ಇದು ಗುಂಪು ಅಧ್ಯಯನ. ಸುಮ್ಮನೆ 4 ಮಕ್ಕಳು ಕೂತ್ಕೊಂಡು ಫೋಟೋ ಹಾಕ್ಬಿಟ್ರೆ ಅದೆಲ್ಲ ಒಂದು ಗುಂಪು ಅಧ್ಯಯನ. ಸೊ ನನ್ನ ಮೈಕ್ರೋ ಪ್ಲಾನಿಂಗ್ ನ ನಮ್ಮ ಸನ್ಮಾನ್ಯ ಕಾಂತರಾಜು ಸರ್, ಇಡಿ ಸರ್ ಅವರ ಮೈಕ್ರೋ ಪ್ಲಾನಿಂಗ್ ನ ಉದ್ದೇಶ. ಸೊ ಇದೆಲ್ಲ ಕ್ರಿಯಾ ಯೋಜನೆ ಇರಬೇಕು, ಪ್ಲಾನಿಂಗ್ ಇರಬೇಕು, ಇವೆಲ್ಲ ಪ್ರಿಂಟೆಡ್ ಕಾಪಿ ಇರಬೇಕು, ಇವೆಲ್ಲ ಯೋಜನೆ ಬದ್ಧವಾಗಿ ನಡೀಬೇಕು. ಸುಮ್ಮನೆ ಒಂದು ಕಾಟಾಚಾರಕ್ಕೆ ಕ್ರೈಸ್ನ ಒಂದು ಆದೇಶ ಇದೆ, ಒಂದು ಗುಂಪು ಅಧ್ಯಯನ ಮಾಡಿಸ್ಬೇಕು, ಒಂದು ಸ್ಟಡಿ ಟೈಮ್ ಮಾಡಬೇಕು, ಒಂದು ಸುಮ್ಮನೆ ನಿಂತ್ಕೊಂಡು ಆ ಟೈಮ್ ಆದ ತಕ್ಷಣ ಮನೆಗೆ ಓಡೋಗೋದಲ್ಲ. ಸೊ ದಿಸ್ ಇಸ್ ನಾವು ಗುಡ್ ವೇ. ಸೊ ದಿಸ್ ಈಸ್, ನೀವು ಈ ಸಕ್ಸಸ್ ಆಗಬೇಕು ಅಂತಂದ್ರೆ ನಿಮ್ಮ ಕೈಯಲ್ಲಿ ಕ್ರಿಯಾ ಯೋಜನೆ ಇರಬೇಕು. ನಿಮ್ಮ ಕೈಯಲ್ಲಿ ಏನ್ ಮಕ್ಕಳು ಕಲಿಸಿದ್ರಿ ಅಂತ ಒಂದು ಪ್ಲಾನಿಂಗ್ ಕಾಪಿ ಇರಬೇಕು. ಆನಂತರ ಅದನ್ನ ಪರಿಶೀಲನೆ ಮಾಡಬೇಕು. ಗುಂಪು ಅಧ್ಯಯನ ಆದ್ಮೇಲೆ ಪ್ರಾಂಶುಪಾಲರು ಅದನ್ನ ನೋಡ್ಬೇಕು, ಅದನ್ನ ಮೇಲ್ವಿಚಾರಣೆ ಮಾಡಬೇಕು. ಆಗ ಆ ಗುಂಪು ಅಧ್ಯಯನಕ್ಕೆ ಮೈಕ್ರೋ ಪ್ಲಾನಿಂಗ್ ಸಕ್ಸಸ್ ಆಗ್ತದೆ. ನೋಡಿ, ನನ್ನ ಮೈಕ್ರೋ ಪ್ಲಾನಿಂಗ್ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರ ಮೈಕ್ರೋ ಪ್ಲಾನಿಂಗ್ ನ ಒಂದು ಕನಸು ಎಕ್ಸಸ್ ಆಗ್ಬೇಕು ಅಂತಂದ್ರೆ ಬೆಳಗಿನ ಜಾವ 5 ಗಂಟೆಗೆ ನಾವು ಸ್ಟಾರ್ಟ್ ಮಾಡಬೇಕು. ನೋಡಿ, ಇಲ್ಲಿ ನೋಡಿದ್ರಿ, ಅಲ್ಲಿ ನಮ್ಮ ಕನ್ನಡ ಶಿಕ್ಷಕರು ಪಾಠ ಮಾಡ್ತಾ ಇದಾರೆ, ನಮ್ಮ ದೈಹಿಕ ಶಿಕ್ಷಕರು ಅಲ್ಲಿದ್ದಾರೆ, ಪ್ರಾಂಶುಪಾಲರಾದ ಮೋಹನ್ ಕುಮಾರ್ ಅಲ್ಲಿದ್ದಾರೆ. ಇದು ಬೆಳಗಿನ ಜಾವ 5 ಗಂಟೆ ಫೋಟೋ. ನಾನು ಸುಮ್ಮನೆ ತೋರ್ಸೋಕೆ ಫೋಟೋ ಪ್ರಚಾರ ಆಗ್ತಾ ಇಲ್ಲ. ಪ್ರತಿನಿತ್ಯದ ಕಾರ್ಯಚಟುವಟಿಕೆಗಳನ್ನ ನಮ್ಮ ಉಳಿಗೆರೆ ಗ್ರೂಪ್ ಅಲ್ಲಿ ಇಡೀ ಕ್ರೈಸ್ನ ಅಧಿಕಾರಿಗಳ ತಂಡ ಇದೆ, ಅದು ಪ್ರತಿನಿತ್ಯ ಗಮನಿಸ್ತಾ ಇದೆ. ಅದು GPS ಫೋಟೋ ಬರ್ತದೆ. ಇಲ್ಲಿ 5 ಗಂಟೆಗೆ ಸ್ಟಾರ್ಟ್ ಆಗ್ಬೇಕು. ನಮ್ಮ ಈ ಮೈಕ್ರೋ ಪ್ಲಾನಿಂಗ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಇದಕ್ಕೆಲ್ಲ ಒಂದು ಕ್ರಿಯಾ ಯೋಜನೆ ಇದೆ, ಅದಕ್ಕೆಲ್ಲ ಪ್ರಿಂಟೆಡ್ ಕಾಪಿ ಇದೆ, ಕ್ರಿಯಾ ಯೋಜನೆ ಇದೆ. ಆ ಕ್ರಿಯಾ ಯೋಜನೆ ಪ್ರಕಾರ ಅಲ್ಲಿ ಕಾರ್ಯಕ್ರಮಗಳು ನಡೀತವೆ. ಸುಮ್ಮನೆ ಒಂದು ಫೋಟೋ ಹಾಕುವುದಲ್ಲ, ಅಲ್ಲಿ ಯಾವ ಶಿಕ್ಷಕರು ನಿಂತ್ಕೊಂಡು ಪಾಠ ಮಾಡೋದಲ್ಲ. ಪ್ರತಿಯೊಂದು ಆ ಸಮಯದಲ್ಲಿ ಆ ಕ್ರಿಯಾ ಯೋಜನೆ ಸಕ್ಸಸ್ ಆಯ್ತಾ ಇಲ್ವಾ ಪರಿಶೀಲನೆ ಮಾಡಬೇಕು. ಖುದ್ದು ಪ್ರಾಂಶುಪಾಲರ ಮೇಲೆ ವಿಚಾರಣೆ ಮಾಡಬೇಕು. ಸುಮ್ಮನೆ ಬರೀ ಆ ಶಿಕ್ಷಕರ ಜೊತೆಗೆ ನೋಡಿ, ನಮ್ಮ ದೈಹಿಕ ಶಿಕ್ಷಕರು ಕೂಡ ಕೈ ಜೋಡಿಸ್ತಾ ಇದ್ದಾರೆ. ಅಲ್ಲಿ ಆ ವಿದ್ಯಾರ್ಥಿಗಳು ಬರೋಕ್ಕಿಂತ ಮುನ್ನೆ ಒಂದು 10 ನಿಮಿಷ 20 ನಿಮಿಷ ದೈಹಿಕ ಚಟುವಟಿಕೆ ಮಾಡಿಸ್ಬೇಕು. ಆ ವಿದ್ಯಾರ್ಥಿಗಳ ಲವಲವಿಕೆ ಬರಬೇಕು, ಚಟುವಟಿಕೆಯಿಂದ ಆ ಮಕ್ಕಳುಗಳು ಶಾಲೆಯಲ್ಲಿ ಕೇಳಬೇಕು. ಒಂದು 10 ನಿಮಿಷ ದೈಹಿಕ ವ್ಯಾಯಾಮ ಮಾಡಿಸ್ಬೇಕು. ನೋಡಿ, ದೈಹಿಕ ಶಿಕ್ಷಕರು ನನ್ನ ಪಕ್ಕದಲ್ಲೇ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಪ್ರಾಂಶುಪಾಲರು ಇವೆಲ್ಲವನ್ನ ಮೇಲ್ವಿಚಾರಣೆ ಮಾಡಬೇಕು. ಈ ಮೈಕ್ರೋ ಪ್ಲಾನಿಂಗ್ ನ ಸಕ್ಸಸ್ ನ ಹಿಂದೆ ಪ್ರಾಂಶುಪಾಲರ ಕಾರ್ಯ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ 20 ಅಂಶಗಳ ಜೊತೆಗೆ ನಾವು ಈ ಮೈಕ್ರೋ ಪ್ಲಾನಿಂಗ್ ಸಕ್ಸಸ್ಸಿನ ಹಿಂದೆ ನಮ್ಮ ಈ ಶ್ರಮ ಇದೆ, ಮತ್ತು ಆ ಯೋಜನೆ ಮತ್ತು ಇವೆಲ್ಲವೂ ಕೂಡ ನಾವು ಪರಿಗಣಿಸಬೇಕಾಗ್ತದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ 6 ವಿಷಯಕ್ಕೆ ಸಂಬಂಧಿಸಿದಂತೆ ದಿನಕ್ಕೆ ಬೆಳಿಗ್ಗೆಯಿಂದ ಸಂಜೆವರೆಗೂ 1 ಅಂಕವನ್ನ ಕಲಿಸ್ತಾ ಬನ್ನಿ. ಸುಲಭ ಪ್ರಶ್ನೆಯನ್ನ ಕಲಿಸ್ತಾ ಬನ್ನಿ. ಸಂಜೆಯಿಂದ ರಾತ್ರಿ ಮಲಗುವವರೆಗೂ ಅದನ್ನ ದ್ವಿಗುಣ ಮಾಡ್ತಾ ಬನ್ನಿ. ಪ್ರತಿ ವಿದ್ಯಾರ್ಥಿಗಳು ಕೂಡ ಈ ಒಂದು ಮೈಕ್ರೋ ಪ್ಲಾನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಹೇಳಿದ ಕೆಲಸವನ್ನ ನಿರ್ವಹಣೆ ಮಾಡಬೇಕು. ಸುಮ್ಮನೆ ಇಲ್ಲಿ ಪ್ರಾಂಶುಪಾಲರು ಶಿಕ್ಷಕರು ಬಡ್ಕೊಂಡ್ರಾಗಲ್ತು. ಅವ್ರ ಜೊತೆಗೆ ನೀವು ವಿದ್ಯಾರ್ಥಿಗಳು ಏನ್ ನನ್ನ ಮಾತು ಕೇಳ್ತಾ ಇದ್ರಿ, ನೀವು ಅವ್ರಿಗೆ ಸಹಕಾರ ಕೊಟ್ರೆ ನಿಮ್ಮ ಉತ್ತಮ ಫಲಿತಾಂಶ ವೃದ್ಧಿ ಆಗ್ತದೆ. ನೀವು ಅವ್ರಿಗೆ ಸಾಥ್ ಕೊಡ್ಬೇಕು. ಈ ಸುಮ್ಮನೆ ಬರೀ ಪ್ರಿನ್ಸಿಪಾಲರು ಶಿಕ್ಷಕರು ಪ್ಲಾನ್ ಮಾಡ್ಕೊಂಡು ಕ್ರಿಯಾ ಯೋಜನೆ ಮಾಡ್ಕೊಂಡು ಬಡ್ಕೊಂಡ್ರಾಗಲ್ಲ. ನೀವು ಅವ್ರ ಜೊತೆಗೆ ಸಹಕಾರ ಕೊಡ್ಬೇಕು, ಅವ್ರ ಮಾತನ್ನ ಕೇಳಬೇಕು, ಅವ್ರು ಹೇಳಿದನ್ನ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ಬೇಕು ಅಂತಂದ್ರೆ ನಿಮ್ಮ ಸಹಕಾರ ಇಂಪಾರ್ಟೆಂಟ್. ವಿದ್ಯಾರ್ಥಿಗಳ ಸಹಕಾರ. ನಾವು ಇಷ್ಟು ಪ್ಲಾನ್ ಮಾಡಿದೀವಿ, ಈ ಹೆಡ್ ಆಫೀಸ್ ಇಷ್ಟು ಪ್ಲಾನ್ ಮಾಡಿದೆ, ಶಿಕ್ಷಕರು ಇಷ್ಟ ನಿಮ್ಮ ಮೇಲ್ವಿಚಾರಣೆ ಮಾಡ್ತಾ ಇದಾರೆ, ಪ್ರಾಂಶುಪಾಲರು ಇದನ್ನ ಗಮನಿಸ್ತಾ ಇದಾರೆ. ಇವೆಲ್ಲ ಸಕ್ಸಸ್ ಆಗ್ಬೇಕು ಅಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ ಬಹಳ ಮುಖ್ಯವಾಗಿರ್ತದೆ. ನೋಡಿ, ನಮ್ಮ ವಿದ್ಯಾರ್ಥಿಗಳ ಇಲ್ಲಿ ನೋಡಿ,
ಪ್ರಾಂಶುಪಾಲರೇ, ಶಿಕ್ಷಕರೇ, ಈ ಚಿತ್ರವನ್ನ ಗಮನಿಸಿ. ನಮ್ಮ ಮೈಕ್ರೋ ಪ್ಲಾನಿಂಗ್ ನ 8ನೇ ಹಂತ. ಈ ಮೈಕ್ರೋ ಪ್ಲಾನಿಂಗ್ ನಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ಮತ್ತು ಅವ್ರಿಗೆ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇದು ನಮ್ಮ ಪ್ರಾಂಶುಪಾಲರ ಕಚೇರಿ. ಈ ಕಚೇರಿಯಲ್ಲಿ ಪ್ರಾಂಶುಪಾಲರು ಮೋಹನ್ ಕುಮಾರ್ ಆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ಕೂರಿಸ್ಕೊಂಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುತ್ತಾ ಇರ್ತಕ್ಕಂಥ ಒಂದು ಸಂದರ್ಭ. ಆ ವಿದ್ಯಾರ್ಥಿಗಳಿಗೆ ಆನಂತರ ಅವ್ರಿಗೆ ಒಂದು ಸಿಹಿ ವಿತರಣೆ ಮಾಡ್ತೀವಿ, ಅಲ್ಲೇ ಒಂದು ಚಹಾ ಕೊಡ್ತೀನಿ, ಅಲ್ಲೇ ಒಂದು ಆ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡ್ತೀನಿ. ನೋಡ್ರಪ್ಪ, ನೀವು ಸಕ್ಸಸ್ ಆಗ್ತೀರಾ, ನೀವು ಖಂಡಿತವಾಗ್ಲೂ 100% ಪಾಸ್ ಆಗ್ತೀರಾ ಮತ್ತು ಉತ್ತಮ ಅಂಕ A+, ಕನಿಷ್ಠ A+ ಅಥವಾ A ಮಟ್ಟಕ್ಕೆ ಬರ್ತೀರಾ. ಅವ್ರಿಗೆ ಆತ್ಮಸ್ಥೈರ್ಯ ತುಂಬಬೇಕು, ಅವ್ರನ್ನ ಉತ್ತೇಜನ ಕೊಡಬೇಕು, ಅವ್ರಿಗೆ ಮೋಟಿವೇಶನ್ ಮಾಡಬೇಕು. ಅವರಲ್ಲಿ ಒಂದು ಏನೋ ಒಂಥರ ಏನೋ ನಾನು ಕಲಿಬೇಕು, ಅವನು ಏನೋ ನಾನು ಕಲಿಕ್ ಆಗಲ್ಲ ಅಂತಿದ್ದನು ಕೂಡ ಕಲಿತಾನೆ. ಇದು ನಮ್ಮ ಮೈಕ್ರೋ ಪ್ಲಾನಿಂಗ್ ನಲ್ಲಿ ಆತ್ಮಸ್ಥೈರ್ಯ, ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ನಾನು ಈ ಮೈಕ್ರೋ ಪ್ಲಾನಿಂಗ್ ನ ಸಕ್ಸಸ್ ಆಗ್ಬೇಕು ಅಂದ್ರೆ ಇಲ್ಲಿ ಶಿಕ್ಷಕರ ಪಾತ್ರ ಬಹಳ ಇಂಪಾರ್ಟೆಂಟು. ಇಲ್ಲಿ ನಾನು ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಯಾಕೆಂತಂದ್ರೆ ಈ ಕನ್ನಡದಲ್ಲಿ ಅತ್ಯಂತ ಉತ್ತಮ ಅಂಕವನ್ನ ಪಡೆದಿರ್ತಕ್ಕಂಥ ಶ್ರೀ ಮಹೇಶ್ರು, ದಕ್ಷಿಣ ಕನ್ನಡ ಜಿಲ್ಲೆಯವರು, ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಅದೇ ರೀತಿ ಇಂಗ್ಲಿಷ್ ನಲ್ಲಿ ಶ್ರೀಮತಿ ಸುಪ್ರೀತಾ ಮೇಡಮ್, ದಕ್ಷಿಣ ಕನ್ನಡದವರು, ಅವರು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಹಾಗೆ ಹಿಂದಿಯಲ್ಲಿ ಉತ್ತಮ ಅಂಕವನ್ನ ತೆಗೆದಿರ್ತಕ್ಕಂಥ ಚೌಹಾನ್ ಸರ್ ಅವರು, ಗದಗ್ ಅವರು, ಬಹಳ ನಾನು ಅವರನ್ನ ಅಭಿನಂದಿಸ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ಗಣಿತದಲ್ಲಿ ಸೈಪಾನ್ ಸರ್, ವಿಜಯಪುರದವರು, ಬಹಳ ನಿಜವಾಗ್ಲೂ ಕೂಡ ಒಳ್ಳೆ ಶ್ರಮ ಆಗ್ತಾರೆ. ಅಂತ ಶಿಕ್ಷಕರು ಹೆಚ್ಚಾಗಬೇಕು, ಆವಾಗ ನಮ್ಮ ಗಣಿತ ಒಂದು ಇದಾಗ್ತದೆ. ಹಾಗೆ ವಿಜ್ಞಾನದಲ್ಲಿ ಶ್ರೀಮತಿ ಮಮತಾ ಕುಮಾರಿ ಮೇಡಮ್ ಅವ್ರನ್ನ ನಾನು ಈ ಸಂದರ್ಭದಲ್ಲಿ, ಮಚಿನ ಶಾಲೆಯ ಮಮತಾ ಕುಮಾರಿಯನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ, ದಕ್ಷಿಣ ಕನ್ನಡದವರು. ಯಾಕೆಂತಂದ್ರೆ ಇಂಥ ಶಿಕ್ಷಕರ ಸಂಖ್ಯೆ ಹೆಚ್ಚಾಗ್ತಾ ಹೋಗಬೇಕು. ಈ ಶಿಕ್ಷಕರ ಸಂಖ್ಯೆ ಹೆಚ್ಚಾಗ್ದಾಗ ನಾವು ನಮ್ಮ ಫಲಿತಾಂಶ ಕೂಡ ವೃದ್ಧಿ ಆಗ್ತದೆ. ಹಾಗೆ ಸಮಾಜ ವಿಜ್ಞಾನದ ನೀಲಕಂಠ ಸರ್ ಅವರು, ಚಿತ್ರದುರ್ಗದವರು, ಬಹಳ ಅತ್ಯುತ್ತಮವಾದಂತ ಒಂದು ಫಲಿತಾಂಶ ತರುವಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಅವರು ಇಂಥ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಬೇಕು. ಈ 6 ವಿಷಯದ ಶಿಕ್ಷಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ, ಅವರನ್ನ ಗೌರವಿಸ್ತೀನಿ. ಹಾಗೆ ಶಿಕ್ಷಣ ಮತ್ತು ಆರೋಗ್ಯ ಒಂದು ನಾಣ್ಯದ 2 ಮುಖ ಇದ್ದಾಗೆ. ನಾನು ಈ ಶಾಲೆಯಲ್ಲಿ, ಈ ದಕ್ಷಿಣ ಕನ್ನಡ ಜಿಲ್ಲೆಯ ಮಚ್ಚಿನ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬಂದಿತ್ತು. ನಾನು ಕಳೆದ ಬಾರಿ ನಮ್ಮ DO BCM ಶ್ರೀನಿವಾಸ ಸರ್ ಅವ್ರ ಪರ್ಮಿಷನ್ ತಗೊಂಡು ನಾನು ಆ ಮಚ್ಚಿನ ಶಾಲೆಗೆ ಹೋದೆ. ಅಲ್ಲಿ ಮಚ್ಚಿನ ಶಾಲೆಗೆ ಹೋದಾಗ ನಾನು ಫಸ್ಟ್ ಹೋಗಿದ್ದು ಆರೋಗ್ಯ ಇಲಾಖೆ ಹೇಗಿದೆ, ಆ ಸಿಕ್ ರೂಮ್ ಹೇಗಿದೆ ನೋಡುವ ಅಂತ ಹೋದೆ. ನಿಜವಾಗ್ಲೂ ಕೂಡ ಮಚ್ಚಿನ ಶಾಲೆಯಲ್ಲಿ, ಅದು BC ಶಾಲೆ, ಆ ಮಚ್ಚಿನ ಶಾಲೆಗೆ ನಾನು ಆ ಸಿಕ್ ರೂಮ್ಗೆ ಹೋದಾಗ ನಾನೆಲ್ಲ ಹಾಸ್ಪಿಟ್ಲ್ಗೆ ಹೋದೇನೋ ಅನ್ಸ್ಬಿಡ್ತು ನನಗೆ. ನಾನು ತಿರುಗಿ ಮರ್ಗಿ ನೋಡ್ತೀನಿ, ಇದು ಹಾಸ್ಪಿಟ್ಲ ಸ್ಕೂಲ್ ಅಂತ. ನೋಡಿ, ಅದು BC ಸ್ಕೂಲು. ನಮ್ಗೆ ಎಷ್ಟು ಅನುದಾನ ಬರ್ತದೆ, ಆ ಶಾಲೆಗೂ ಅಷ್ಟೇ ಅನುದಾನ ಬರೋದು, ಅದಕ್ಕೆ ಸಪರೇಟ್ ಆಗಿ ಬರೋದಿಲ್ಲ. ಅವರು ಆ ಸಿಕ್ ರೂಮ್ ಅನ್ನ ಅಷ್ಟು ಅದ್ಭುತವಾಗಿ ಒಂದು ಆಸ್ಪತ್ರೆ ತರ ನಿರ್ಮಾಣ ಮಾಡವ್ರೆ ಅಂದ್ರೆ ನಾವ್ ಯಾಕೆ ಮಾಡ್ತಾ ಇಲ್ಲ? ನಾವು ಪ್ರಾಂಶುಪಾಲರು ವಿಮರ್ಶೆ ಮಾಡ್ಕೋಬೇಕು, ಆತ್ಮ ವಿಮರ್ಶೆ ಮಾಡ್ಕೋಬೇಕು. ಅವ್ರಿಗೆ ಸಪರೇಟ್ ಆಗಿ ಅನುದಾನ ಕೊಡ್ತಾ ಇಲ್ಲ ಮಚ್ಚಿನ ಶಾಲೆಗೆ ಆ ಸಿಕ್ ರೂಮ್ ಅನ್ನ ರೆಡಿ ಮಾಡೋಕೆ. ಏನು ಆ ಒಂದು ಕ್ರಿಯಾತ್ಮಕ ಆಲೋಚನೆ ಇದೆಯಲ್ಲ, ಆ ಪ್ರಾಂಶುಪಾಲರು, ಆ ಶಿಕ್ಷಕರು, ಆ ಮಚ್ಚಿನ ಶಾಲೆ ಇರ್ತಕ್ಕಂಥವ್ರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ, ಅವರನ್ನ ಸ್ಮರಿಸ್ತೀನಿ. ಆ ಮಚ್ಚಿನ ಶಾಲೆಯರೇ ಮೊದಲು ಆರೋಗ್ಯ ಚೆನ್ನಾಗಿತ್ತು ಅಂತ ಅಂದ್ರೆ ಶಿಕ್ಷಣದ ವ್ಯವಸ್ಥೆನೂ ಚೆನ್ನಾಗಿರ್ತದೆ, ಆ ಶಾಲೆಯ ಸ್ವಚ್ಛತೆ ಚೆನ್ನಾಗಿದೆ, ಮತ್ತೆ ಆರೋಗ್ಯದ ಸಿಸ್ಟಮ್ ಚೆನ್ನಾಗಿದೆ, ಅದರಿಂದ ಫಲಿತಾಂಶ ಹೆಚ್ಚಾಗ್ತಾ ಇದೆ. ಇದು ನೀವು ಕಂಡ್ಕೊಳ್ಬೇಕಾದಂತ ಸತ್ಯ. ಯಾವಕ್ಕೆಂದ್ರೆ ಬೇಸಿಕ್ ಚೆನ್ನಾಗಿರ್ಬೇಕು. ಯಾವಾಗ ಬೇಸಿಕ್ ಚೆನ್ನಾಗಿತ್ತು ಅಂತ ಅಂದ್ರೆ ಫಲಿತಾಂಶನೂ ಚೆನ್ನಾಗಿ ಬರ್ತದೆ. ಇಲ್ಲಿ ಎಷ್ಟೋ ಶಾಲೆಗಳು ನೋಡಿ, ಆ ಸಿಕ್ ರೂಮ್ ನೋಡೋಕ್ಕಾಗಲ್ಲ, ಆ ಆರೋಗ್ಯ ಕೊಠಡಿ ನೋಡೋಕ್ಕಾಗಲ್ಲ. ದಯಮಾಡಿ ನಾನು ನಿಮ್ಮಲ್ಲಿ ಪ್ರಾಂಶುಪಾಲ, ರಾಜ್ಯದ ವಸತಿ ಶಾಲೆ ಪ್ರಾಂಶುಪಾಲರಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ನಿಮ್ಮ ಸಿಕ್ ರೂಮ್ ಅನ್ನ, ಆರೋಗ್ಯ ಇಲಾಖೆ ರೂಮ್ ಅನ್ನ ತುಂಬಾ ಅಚ್ಚುಕಟ್ಟಾಗಿಡಿ. ತುಂಬಾ ನನಗೆ ಆ ಫೋಟೋ ಸಿಗ್ಲಿಲ್ಲ. ನಾನು ಕಳೆದ ಬಾರಿದು ಆ ಮಚ್ಚಿನ ಶಾಲೆಯ ಆರೋಗ್ಯ ಇಲಾಖೆ ತೋರಿಸ್ತಾ ಇದ್ದೆ, ತುಂಬಾ ಅದ್ಭುತವಾಗಿ ಒಂದು ಹಾಸ್ಪಿಟ್ಲ್ ರೀತಿ ಇದೆ. ಆ ಮಚ್ಚಿನ ಶಾಲೆಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಹಾಗೆ ಈಗ ನಮ್ಮ ಆರೋಗ್ಯ ಇಲಾಖೆ, ಅವ್ರ ಹೆಸರು ಬರ್ತಾ ಇಲ್ಲ, ನನಗೆ ಬರ್ತೋಯ್ತು, ನನಗೆ ನೆನಪಾಗ್ತಾ ಇಲ್ಲ. ನಮ್ಮ ಮಚ್ಚಿನ ಶಾಲೆಯ ಒಂದು ಸ್ಟಾಫ್ ನರ್ಸ್, ಆರೋಗ್ಯ ನರ್ಸಿಂಗ್ ಮೇಡಮ್ ಅವ್ರದ್ದು ನರ್ಸಿಂಗ್ ಆಫೀಸರ್ ನೇಮ್ ಬರ್ತಾ ಇಲ್ಲ ನನಗೆ. ತುಂಬಾ ಅವ್ರ ಹೆಸರು ಹೇಳ್ಬೇಕು ಅಂತ ಆಸೆ ಇತ್ತು, ನೆನಪತ್ತಾ ಇಲ್ಲ. ಮಚ್ಚಿನ ಶಾಲೆ ನರ್ಸಿಂಗ್ ಆಫೀಸರ್ದು ನಿಜವಾಗ್ಲೂ ಕೂಡ ಸಾರಿ, ಈ ಸಂದರ್ಭದಲ್ಲಿ ಅವ್ರ ಹೆಸರು ನೆನಪರ್ತಾ ಇಲ್ಲ. ಹಾಗೆ ನಾನು ನೆಕ್ಸ್ಟ್ ನಮ್ಮ ನಿಜವಾಗ್ಲೂ ಕೂಡ ನಮ್ಮ ವಸತಿ ಶಾಲೆ ಇಂಪ್ರೂವ್ ಆಗ್ಬೇಕು ಅಂದ್ರೆ ಕಂಪ್ಯೂಟರ್ ಶಿಕ್ಷಣ. ಈ ಕಂಪ್ಯೂಟರ್ ಶಿಕ್ಷಣವನ್ನ ನಾವು ಹೆಚ್ಚು ಬಹಳ ಶಾಲೆಯಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕು. ಈ ಒಂದು ಬೀದರ್ ಡಿಸ್ಟಿಕ್ ಅಲ್ಲಿ, ಒಂದು ಬೀದರ್ ವಿಭಾಗದಲ್ಲಿ ರಾಘವೇಂದ್ರ ಸ್ವಾಮಿ ಅವರು ಇದಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಒಂದು ಉತ್ತಮ ಕಾರ್ಯಕ್ರಮನ ಹಾಕೊಂಡು ಆ ಬೀದರ್ ಡಿಸ್ಟಿಕ್ ಅಲ್ಲಿ ಆ ಕಂಪ್ಯೂಟರ್ ಶಿಕ್ಷಣ ಸಂಬಂಧಪಟ್ಟಂಗೆ ತುಂಬಾ ಶ್ರಮ ಆಗ್ತಾ ಇದ್ದಾರೆ. ಅಂತ ಶಿಕ್ಷಕರ ಸಂಖ್ಯೆ ಹೆಚ್ಚಾಗಬೇಕು. ಈ ಸಂದರ್ಭದಲ್ಲಿ ನಾನು ರಾಘವೇಂದ್ರ ಸ್ವಾಮಿ ಅವರಿಗೆ ನನಗೆ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ಆ ಕಂಪ್ಯೂಟರ್ ಶಿಕ್ಷಣ ವಿಭಾಗದಲ್ಲಿ ಇನ್ನೊಂದು ಶಾಲೆಗೆ ನಾನು ಭೇಟಿ ಕೊಟ್ಟಿದ್ದೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಲ್ನಾಡು, ಪುತ್ತೂರು ತಾಲೂಕಲ್ಲಿ. ಅಲ್ಲಿ ಮೈನಾ ಮೇಡಮ್ ಅಂತಿದ್ದಾರೆ. ಮೈನಾ ಮೇಡಮ್ ಕೂಡ ಆ ಒಂದು ಕಂಪ್ಯೂಟರ್ ಶಿಕ್ಷಣಕ್ಕೆ ತುಂಬಾ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಮತ್ತು ಕಂಪ್ಯೂಟರ್ ಶಿಕ್ಷಣವನ್ನ ತುಂಬಾ ಮಕ್ಕಳಿಗೆ ವಿನೂತನ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಆ ಕಂಪ್ಯೂಟರ್ ಶಿಕ್ಷಕರಾದಂತ ಮೈನಾ ಮೇಡಮ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ದೈಹಿಕ ಶಿಕ್ಷಣ ವಿಭಾಗ ಬಹಳ ಮುಖ್ಯವಾದಂತ ಘಟ್ಟ. ಈ ಒಂದು
ವಿಭಾಗದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಸಾದ್ ದೈಹಿಕ ಶಿಕ್ಷಣ ವಿಭಾಗದ ಅವರು ರಾಜ್ಯಾಧ್ಯಕ್ಷರು ಆಗಿದ್ದಾರೆ. ಉತ್ತಮ ಯೋಜನೆಯನ್ನು ಹಾಕೊಳ್ತಾ ಇದ್ದಾರೆ. ನನಗೂ ಕೂಡ ಅದು ನನ್ನ ಚರ್ಚಿಸ್ತಾರೆ, ಮೋಹನ್ ಸರ್ ಈ ತರ ಈ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಈ ತರ ಹೊಸ ಪ್ರಯೋಗ ಮಾಡ್ತಾ ಇದ್ದೀನಿ, ಇದಕ್ಕೆ ನಿಮ್ಮ ಒಂದು ಪ್ಲಾನ್ ಏನು, ನಿಮ್ಮ ಸಲಹೆ ಸಹಕಾರ ಏನು, ನಿಮ್ಮ ಒಂದು ವಿಷಯವನ್ನ ನಮ್ಮ ಹತ್ರ ಚರ್ಚಿಸ್ತಾ ಇರ್ತಾರೆ. ಆ ಒಂದು ಈ ಸಂದರ್ಭದಲ್ಲಿ ಆ ಪ್ರಸಾದ್ ಅವ್ರಿಗೂ ಕೂಡ ನನ್ನ ಈ ಸಂದರ್ಭದಲ್ಲಿ, ಹಾಗೆ ಆ ನಮ್ಮ ಇನ್ನೊಬ್ರು ಇದ್ದಾರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ತುಂಬಾ ದೈಹಿಕ ಶಿಕ್ಷಣದಲ್ಲಿ ಅವರು ಸದಾಶಿವ ಅಂತೇಳಿ, ಅವರು ತುಂಬಾ ಅವರು ಕೂಡ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಗ್ರಾಮನಗರದಲ್ಲೂ ಕೂಡ ಉತ್ತಮ ಸಾಧನೆ ಮಾಡಿ ಹೋಗಿದ್ದಾರೆ. ಮತ್ತೆ ಹಾಗೆ ನಮ್ಮ ಪುತ್ತೂರು ಶಾಲೆಯಲ್ಲಿ ಕೂಡ ಒಂದು ದೈಹಿಕ ಶಿಕ್ಷಣ ವಿಭಾಗದಲ್ಲಿ ಉತ್ತಮ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಸದಾಶಿವರು. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ಹಾಗೆ ಪ್ರಾಂಶುಪಾಲರುಗಳ ಒಂದು ಸಾಧನೆಯನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು. ಈಗ ನಾವು ಪ್ರಾಂಶುಪಾಲರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುಟ್ಸ್ವಾಮಿ ಸರ್ ಅವರನ್ನ ನಾನು ಶಾಲೆಗೆ ಹೋಗಿದ್ದೆ. ಆ ಶಾಲೆಯ ಫಲಿತಾಂಶವನ್ನ ನೋಡ್ಲಿಕ್ಕೆ, ಅದನ್ನ ವಿಮರ್ಶೆ ಮಾಡ್ಲಿಕ್ಕೆ ಅವರಿಂದ ನಾನು ಸಲಹೆ ಸೂಚನೆ ಪಡ್ಕೊ ಬಂದೆ. ಅವ್ರ ಹತ್ರ ನಾನು ಏನು ಕಲಿಬೇಕು, ಅವ್ರ ಆಫೀಸ್ ಚೇಂಬರ್ ಕರ್ಕೋದ್ರು, ಮನಿ ಮೋಹನ್ ಅಂತ. ಮತ್ತೆ ಒಂದು 10th ಕ್ಲಾಸ್ ಬಿಟ್ಟು ನೀವು ಸ್ವಲ್ಪ ಮಾತಾಡಿ ಮೋಹನ್ ಅಂದ್ಬಿಟ್ಟು ಆ ದಕ್ಷಿಣ ಕನ್ನಡ ಜಿಲ್ಲೆ ಪುಟ್ಸ್ವಾಮಿ ಸರ್, ನಿಮ್ಮ ಮುಂದೆ ನೀವು ಡಾಕ್ಟ್ರು, ನೀವು ಪ್ರತಿಭಾವಂತರು, ನಿಮ್ಮ ಮುಂದೆ ನಾ ಮಾತಾಡ್ಲಿಕ್ಕೆ ಆಗ್ತದ? ಇಲ್ಲ ಮೋಹನ್, ನೀವು ಮಾತಾಡಿ. ಆ 10th ಮಕ್ಳ ಹತ್ರ ಮಾತಾಡಿದೆ. ಆ ಬೆಳಗಿನ ಜಾವ ನಾನು 5 ಗಂಟೆಗೆ ಆ ಮಕ್ಕಳ ಹಾಲೆ ಎದ್ದು ಶಾಲೆ ಕೂತಿದ್ದಾರೆ. ಆ ಪುಟ್ಸ್ವಾಮಿ ಸರ್ ನಾನು ಕರ್ಕೋದ್ರು, ನೀವು ಒಂದ್ ಸ್ವಲ್ಪ ಮಾತಾಡಿ 10th ಮಕ್ಳಿಗೆ. ಆ ವಿನಯ, ಸ್ವಚ್ಛತೆ, ಅನಂತರ ಆಫೀಸ್ ಕಚೇರಿ ಕರ್ಕೊಂಡೋದ್ರು. ಆ ಬೆಳಗಿನ ಜಾವ 6:30 ಅಲ್ಲಿ ಕರ್ಕೊಂಡು ಆ ಕ್ಲಾಸ್ ಮುಗಿಸ್ಕೊಂಡು 6:30 ಆ ಕಚೇರಿಯ ನಿರ್ವಹಣೆ, ನಿಜವಾಗ್ಲೂ ಕೂಡ ಈ ಸಂದರ್ಭದಲ್ಲಿ ಉತ್ತಮ ಫಲಿತಾಂಶ ಬರ್ತದೆ ಆ ಕಮ್ಮಾಜಿ ಶಾಲೆಗೆ. ನಾನು ಈ ಸಂದರ್ಭದಲ್ಲಿ ಆ ಪುಟ್ಸ್ವಾಮಿ ಸರ್ ಅಭಿನಂದಿಸ್ತೀನಿ. ಹಾಗೆ ಪುಟ್ಸ್ವಾಮಿ ಸರ್ ಜೊತೆಗೆ ಇನ್ನೂ ಹಲವಾರು ಪ್ರಾಂಶುಪಾಲರು, ನಮ್ಮ ಈರಣ್ಣ ಸರ್ ಇರ್ಬೋದು, ಗಂಗಾರೆಡ್ಡಿ ಇರ್ಬೋದು, ಕಸ್ತೂರಿ ಕುಮಾರ್ ಇರ್ಬೋದು, ರೇಣುಕಪ್ಪ ಸರ್ ಇರ್ಬೋದು, ಹಾಗೆ ಉತ್ತಮವಾದಂತಹ ಪ್ರಾಂಶುಪಾಲರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಹಾಗೆ ಸಾಧನೆ ಆದಲ್ಲಿರ್ತಕ್ಕಂಥ ನಮ್ಮ ಜಗದೀಶ್ ಕಣ್ಕಲ್ ಸರ್ ಇರ್ಬೋದು, ಚನ್ನಬಸವ ಹೆಡೆ ಸರ್ ಇರ್ಬೋದು, ಶರಣು ಮಾಗಶೆಟ್ಟಿ ಇರ್ಬೋದು, ನಮ್ಮ ಮಂಡ್ಯ ಜಿಲ್ಲಾ ಅಭಿಲಾಷ್, ನಮ್ಮ ಮಂಡ್ಯ ನಿಜವಾಗ್ಲೂ ಕೂಡ ಅಭಿಲಾಷ್ ಸರ್ ಅವರು ಕೂಡ ಒಂದು ನೂತನವಾದ ಒಂದು ಕಾರ್ಯಕ್ರಮವನ್ನ ನಮ್ಮ ಮಂಡ್ಯ ಜಿಲ್ಲೆ ಹಮ್ಮಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಈ ಅಭಿಲಾಷ್ ಸರ್ಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹಾಗೆ ನಾನು ಒಂದು ನಿಜವಾಗ್ಲೂ ಕೂಡ ಪ್ರಶಂಸನೆ ಮಾಡ್ತೀನಿ. ಹಾಗೆ ಈ ಚನ್ನಬಸವಪ್ಪ ಹೆಡೆಯವರು ಇನ್ನೊಂದು ಉತ್ತಮ, ಅವರು ಸಾಹಿತಿಗಳು, ಬರಹಗಾರರು. ಅವರು ಒಂದು ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅವ್ರದ್ದು ಪ್ರಕಟ, ಅವಕಾಶ ವಂಚಿತ ಭಾಗ್ಯೋದಯದ ಸರ್ಕಾರದ ವಸತಿ ಶಾಲೆಗಳು. ಅಂದ್ರೆ ಅವಕಾಶದ ವಂಚಿತ ಮಕ್ಕಳು ಅಂದ್ರೆ ನಮ್ಗೆ ನೋಡಿ, ಇಂಥ ಆ ಪತ್ರಿಕೆಯಲ್ಲಿ ಆ ಪ್ರಕಟವಾಗಿದೆ. ಅದನ್ನ ದಯಮಾಡಿ ಪ್ರಾಂಶುಪಾಲರುಗಳು, ಶಿಕ್ಷಕರು ಓದ್ಬೇಕು. ಅತ್ಯುತ್ತಮವಾದಂತಹ ಪ್ರಕಟಣೆಯಾಗಿದೆ. ಆ ನಮ್ಮ ವಸತಿ ಶಾಲೆ ಬಗ್ಗೆ ನಮ್ಮ ಚನ್ನಬಸವಪ್ಪ ಹೆಡೆಯವರು ಬರೆದಿದ್ದಾರೆ. ಅತ್ಯುತ್ತಮವಾದಂತಹ ಒಂದು ನಿಜವಾಗ್ಲೂ ಕೂಡ ಅದನ್ನ ದಯಮಾಡಿ ತಾವೆಲ್ಲರೂ ಓದ್ಬೇಕು. ಹಾಗೆ ಎಲ್ಲ ಭಾಗದ ಪ್ರಾಂಶುಪಾಲರು, ಶಿಕ್ಷಕರು ಶ್ರಮ ವಹಿಸ್ತಾ ಇದ್ರಿ. ಹೀಗೆ ವಿದ್ಯಾರ್ಥಿಗಳ ಫಲಿತಾಂಶದಲ್ಲಿ ತಾವು ಹೆಚ್ಚು ಫಲಿತಾಂಶ ಬರುವಲ್ಲಿ ನೀವು ಕಾರ್ಯನಿರ್ವಹಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಹಾಗೆ ನಾವು ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ, ಇಲ್ಲಿ ಸುವರ್ಣ ನ್ಯೂಸು ಮತ್ತು ಕನ್ನಡಪ್ರಭ ಇವರು ಮಂಡ್ಯ ಜಿಲ್ಲೆಯಲ್ಲಿ ಸರ್ವೆ ಮಾಡಿದ್ರು. ಸುವರ್ಣ ನ್ಯೂಸು ಮತ್ತು ಕನ್ನಡಪ್ರಭರು ಮಂಡ್ಯ ಜಿಲ್ಲೆ ಸರ್ವೆ ಪಾಂಡುಪುರ ತಾಲೂಕಲ್ಲಿ ನನಗೆ ಒಂದು ಕಾಲ್ ಮಾಡಿದ್ರು ಸುವರ್ಣ ನ್ಯೂಸ್ ಅವರು. ಸರ್, ನೀವು ನಿಮ್ಮ ಶಾಲೆಯನ್ನು ಸೆಲೆಕ್ಟ್ ಮಾಡಿವಿ, ಅಭಿವೃದ್ಧಿ ಮತ್ತು ಫಲಿತಾಂಶ ಹೆಚ್ಚಳದಲ್ಲಿ ನಿಮ್ಮ ಶಾಲೆ ತುಂಬಾ ಮುಂದಿದೆ, ದಯಮಾಡಿ ನೀವು ಪಾಂಡುಪುರ ಉತ್ಸವ ಮಾಡ್ತಾ ಇದೀವಿ, ಸಂಭ್ರಮ ಮಾಡ್ತಾ ಇದೀವಿ, ನೀವು ಬರಬೇಕು. ಅಲ್ಲೆಲ್ಲ ತುಂಬಾ ಫಿಲಂ ಸ್ಟಾರ್ ಎಲ್ಲ ಬರ್ತಾ ಇದ್ದಾರೆ, ತುಂಬಾ ಜನ ಸ್ಟೇಡಿಯಂ ಅಲ್ಲಿ ಮಾಡ್ತಾ ಇದೀವಿ, ನೀವು ಬರಬೇಕು ಅಂತಂದ್ರು. ಸರ್, ದಯಮಾಡಿ ನಾವು ಈ ಒಂದು ಗೌರವಕ್ಕೆ ಪಾತ್ರರಲ್ಲ, ಬೇರೆ ಶಾಲೆ ಆಯ್ಕೆ ಇಲ್ಲ ಸರ್, ನಾವು ಸರ್ವೆ ಮಾಡಿ, ನಾವು ಯಾರನ್ನೂ ಕೇಳಿಲ್ಲ, ಜನರ ಅಭಿಪ್ರಾಯ ಪಡ್ಕೊಂಡು ನಾವು ಸರ್ವೆ ಮಾಡಿ ಆಮೇಲೆ ಸಂಭ್ರಮಕ್ಕೆ ಹೋದೋ. ಅಲ್ಲಿ ನಮ್ಮ ಶಿಕ್ಷಕರನ್ನು ಕೂಡ, ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ರು. ನಾನು ಆ ಸಂದರ್ಭದಲ್ಲಿ ನಾನು ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ವಾಹಿನಿಯವರಿಗೆ ಹೇಳಿದೆ, ದಯಮಾಡಿ ನನಗೇನೂ ಯಾವುದೂ ಕೂಡ ಸನ್ಮಾನ ಮಾಡಬೇಡಿ, ಯಾವುದೂ ಕೂಡ ನಾನು ಗೌರವ ಇದು ಮಾಡಬೇಡಿ. ನನ್ನ ಶಾಲೆಗೆ ನಿಮ್ಮ ಕಡೆಯಿಂದ ಒಂದು ಲೈಬ್ರರಿ, ಕೆಲವು ಪುಸ್ತಕಗಳನ್ನ ಕೊಟ್ಟರೆ ಸಾಕು. ಇದು ನಾನು ಆ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದಲ್ಲಿ ನಾನು ಕೇಳ್ಕೊಂಡಂತ ಒಂದು ಮುಖ್ಯ ಮನವಿ. ಆಗ ಅವರು ಸುವರ್ಣ ನ್ಯೂಸ್ ಕನ್ನಡಪ್ರಭರು, ಸರ್ ನಿಜವಾಗ್ಲೂ ಕೂಡ ನಿಮ್ಮ ಒಂದು ಮನವಿ ಅತ್ಯುತ್ತಮವಾಗಿದೆ, ಖಂಡಿತ ನಮ್ಮ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದಿಂದ ನಿಮ್ಮ ಶಾಲೆಗೆ ನಾವು ಲೈಬ್ರರಿ ಪುಸ್ತಕಗಳನ್ನ ಕೊಡ್ತೀವಿ. ಅಂದ್ರೆ ಯಾಕೆ ಅಂತಂದ್ರೆ, ನಾನು ಶಾಲೆಗೆ ಹೋದಾಗ 600 ಪುಸ್ತಕ ಇತ್ತು. ಇವತ್ತು ನನ್ನ ಶಾಲೆಯಲ್ಲಿ 8,000 ಪುಸ್ತಕ ಮಾಡಿದ್ದೀನಿ. ಆ ಪುಸ್ತಕನ ಚೆನ್ನಾಗಿ ಇಟ್ಕೊಳ್ಳಿ. ಶಾಲೆಗೆ ಮೊನ್ನೆ NGO ಅವರು ತುಂಬಾ ಬೀರ್ಗಳು ಕೊಟ್ಟಿದ್ದಾರೆ ಮತ್ತು ರ್ಯಾಕ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಪುಸ್ತಕ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಬದಲಾವಣೆ ಮಾಡುವ ತಾಕತ್ತು ಆ ಪುಸ್ತಕಕ್ಕಿದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಬದಲಾವಣೆ ಮಾಡುವಂತ ತಾಕತ್ತು ಆ ಪುಸ್ತಕಕ್ಕೆ ಇರುವಾಗ, ಆ ಪುಸ್ತಕಗಳ ಸಂಖ್ಯೆ ನಾವು ಯಾಕೆ ಹೆಚ್ಚು ಮಾಡಬಾರ್ದು? ನಾವು ಮೊದಲ ಆದ್ಯತೆಯನ್ನ ಲೈಬ್ರರಿ ಕೊಡಬೇಕು. ಲೈಬ್ರರಿ ಕೊಟ್ಟಾಗ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡ್ಕೊತಾನೆ, ಆ ಮಗು ವ್ಯಕ್ತಿತ್ವ ವಿಕಸನ ಆಗ್ತದೆ. ಅದರಿಂದ ದಯಮಾಡಿ ಎಲ್ಲರೂ ಕೂಡ ಆ ಲೈಬ್ರರಿಯ ನಿರ್ವಹಣೆ, ಲೈಬ್ರರಿ ಪುಸ್ತಕ ಹೆಚ್ಚಳಕ್ಕೆ ಒತ್ತು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಮನವಿ ಮಾಡ್ತೀವಿ. ದಯಮಾಡಿ ಒಂದು ಚಿತ್ರವನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ನಮ್ಮ ಭಾನುವಾರ ಒಂದು ಅನಿರೀಕ್ಷಿತವಾಗಿ ನಮ್ಮ ಕ್ಷೇತ್ರದ MLA ಅವರು ದರ್ಶನ್ ಪೋಟಿನವರು ಶಾಲೆಗೆ ಬರ್ತಾರೆ.
ನಾನು ಶಾಲೆ ಆ ದಿನ ಅನಿರೀಕ್ಷಿತವಾಗಿ ಬರ್ತಾರೆ. ನಾನು ಆ ಶಾಲೆಯಲ್ಲಿ ನಾನೇನೋ ಒಂದು ಕೈ ತೋಟ ಮಾಡ್ತಾ ಇದ್ದೆ. ಶಾಲೆಯಲ್ಲಿ ಕೈಯೆಲ್ಲ ಮಣ್ಣಾಗಿತ್ತು. ಮಕ್ಳ ಹತ್ರ ಎಲ್ಲ ಅವರೆಲ್ಲ ಇಂಟರಾಕ್ಟ್ ಮಾಡಿದ್ರು. ಒಂದು ಮಗು ಓಡ್ಬಿಟ್ಟು, ಸರ್ ನಮ್ಮ MLA ಸರ್ ದರ್ಶನ್ ಪುಟ್ಟೇನವ್ರು ಬಂದಿದ್ದಾರೆ, ನೀವು ಬನ್ನಿ ಸರ್ ಅಂತ. ನಾನು ಕೈ ಎಲ್ಲ ಮಣ್ಣ ಹಂಗೆ ಬಂದೆ. ಏನ್ರಿ ಪ್ರಿನ್ಸಿಪಾಲ್ ಎಲ್ಲ ಕೈಯೆಲ್ಲ, ಸರ್ ಒಂದು ಸ್ವಲ್ಪ ಕೆಲಸ ಆಯ್ತು, ಕೈಯೆಲ್ಲ ತೊಳ್ಕೊಂಡು ಬಂದೆ. ನಾನು ಆ ದರ್ಶನ್ ಪುಟ್ಟೇನವ್ರು ಅವರು ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಿದ್ರು. ನಾನು ಅವ್ರ ಹತ್ರ ಮನವಿ ಮಾಡ್ಕೊಂಡೆ, ಸರ್ ದಯಮಾಡಿ ಈ ಫಲಿತಾಂಶ ಹೆಚ್ಚಳಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಂದೆರಡು ಮಾತುಗಳನ್ನ ಆಡಬೇಕು ಅಂತ. ನೋಡಿ ಅಲ್ಲಿ ದರ್ಶನ್ ಪುಟ್ಟೇವ್ರ ಹತ್ರ ಅವ್ರ ಪಾಪ ಅವ್ರ ಇಬ್ರು ಮಕ್ಕಳನ್ನು ನಮ್ಮ ಶಾಲೆಗೆ ಕರ್ಕೊಂಡ್ಬಂದ್ರು. ನೋಡಿ ಆ ದರ್ಶನ್ ಪುಟ್ಟೇವ್ರು ಇಟ್ಕೊಂಡಿದ್ದಲ್ಲ, ಅವ್ರ ಮಗ ಮತ್ತು ಮಗಳು, ಅವ್ರಿಬ್ರು ಮಕ್ಕಳನ್ನು ನಮ್ಮ ಶಾಲೆಗೆ ಕರ್ಕೊಂಡ್ಬಂದ್ರು. ನಿಜವಾಗ್ಲೂ ನೋಡ್ರಿ ಮೋಹನ್ ಕುಮಾರ್, ನಿಮ್ಮ ಶಾಲೆಗೆ ಭೇಟಿ ಕೊಡ್ಬೇಕು, ನಿಮ್ಮ ನೋಡ್ಬೇಕು ಅಂತಾನೆ ನನ್ನ ಮಕ್ಕಳು ಕೂಡ ಕರ್ಕೊಂಡ್ಬಂದಿದ್ದೀನಿ ಅಂತ ಹೇಳಿ ದರ್ಶನ್ ಪುಟ್ಟೇನವರು, ಸರ್ ನಿಮ್ ಮುಂದೆ ನಾನು ಚಿಕ್ಕನು ಸರ್, ನಿಮ್ಮಿಂದ ನನಗೆ ಕಲಿಯೋದು ಬಹಳ ಇದೆ, ದಯಮಾಡಿ ಈ ಶಾಲೆಯ ಫಲಿತಾಂಶ ಹೆಚ್ಚಳಕ್ಕೆ ನಿಮ್ಮ ಪಾಶ್ಚಾತ್ಯ ಅಮೆರಿಕದ ಒಂದು ಟೆಕ್ನಿಕಲ್ ಹೇಳ್ಕೊಡಿ ಸರ್ ಒಂದು ಆಗ ಅವರು ಆಯ್ತು ಕುತ್ಕೊಳ್ಳಿ ಮಕ್ಳು ಅಂತ ಹೇಳ್ತಾ ಇದ್ರು. ಅದ್ ಮಧ್ಯದಲ್ಲಿ ನಮ್ಮೊಂದು ಹುಡುಗ ಏನ್ ಮಾಡ್ಬಿಟ್ಟ, ಸರ್ ನಮ್ಮ ಪ್ರಿನ್ಸಿಪಲ್ ಪ್ರವಾಸ ಕರ್ಕೊ ಹೋಗಿಲ್ಲ ಸರ್, ದಯಮಾಡಿ ಪ್ರವಾಸ ಕರ್ಕೊ ಹೋಗಿ ಕೇಳಿ ಸರ್ ಅಂತ ಒಂದು ಪ್ರಶ್ನೆ ಕೇಳ್ಬಿಟ್ಟು. ಅವ್ರು ಏನ್ ಹೇಳ್ತಾ ಇದ್ರು ಅವ್ರು ಏನು ಹೇಳ್ಬೇಕು ಅಂತ ವಿಚಾರ ಬಂದ್ರು. ಅವರು ಆಗ ಮತ್ತೆ ನನ್ನ ಪ್ರಶ್ನೆ ಮಾಡಿದ್ರು, ಸರ್ ಪ್ರಿನ್ಸಿಪಲ್ ಯಾಕ್ರಿ ಪ್ರವಾಸಕ ಇಲ್ಲ ಸರ್, ಅದು ಒಂದು ಸರ್ಕಾರದ ನಮ್ಮ ಇಲಾಖಾ ಆದೇಶ, ನಾಳೆ ಬಸ್ಗೆಲ್ಲ ಹಣ ಕಟ್ಟಿದ್ದೆ, ನಾವು ಶನಿವಾರ ಕರ್ಕೊಂಡು ಹೋಗ್ಬೇಕಾಗಿತ್ತು, ಇಲಾಖಾ ಆದೇಶಾನುಸಾರ ನಾವು ಪ್ರವಾಸವನ್ನು ರದ್ದು ಮಾಡಬೇಕಾಗಿತ್ತು ಅಂತ ಅಂದ್ರು. ಅಷ್ಟರಲ್ಲಿ ತಿರುಗಿ ಸ್ಟಾರ್ಟ್ ಮಾಡಿದ್ರು ಆ ಫಲಿತಾಂಶ ಹೆಚ್ಚಲಿಕ್ಕೆ. ಯಾವುದೋ ಮೊಬೈಲಲ್ಲಿ ದೂರವಾಣಿ ಕರೆ ಬಂತು, ಮೋಹನ್ ನಾನು ಖಂಡಿತ ನೆಕ್ಸ್ಟ್ ಟೈಮ್ ಬರ್ತೀನಿ, ದಯಮಾಡಿ ನನಗೆ ತುರ್ತು ಯಾವುದೋ ಒಂದು ಕರೆ ಬಂತು, ಹೋಗ್ತಾ ಇದೀನಿ ಮೋಹನ್ ಅಂತೇಳಿ ನಿಜವಾಗ್ಲೂ ಕೂಡ ಅವತ್ತು ಆ ಕರೆ ಬರಲಿಲ್ಲ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಅವರು ಒಂದು ಹಾಫ್ ಅನ್ ಅವರ್ ಫಲಿತಾಂಶ ಹೆಚ್ಚಳದ ಬಗ್ಗೆ ಇಂಟ್ರಾಕ್ಟ್ ಮಾಡ್ತಿದ್ರು. ಇರ್ಲಿ, ಈ ಸಂದರ್ಭದಲ್ಲಿ ನಮ್ಮ ದರ್ಶನ್ ಪುಟ್ಟೇನವ್ರು ನಮ್ಮ ಭಾಗದ ಶಾಸಕರಿಗೆ ನನ್ನ ಮೇಲೆ ಅಭಿಮಾನ ಇಟ್ಟು ಅವ್ರ ಮಕ್ಕಳು ಕೂಡ ಕರ್ಕೊಂಡು ಬಂದ್ರು, ನನ್ನ ನೋಡ್ಬೇಕು, ನಮ್ಮನ್ನು ಮಾತಾಡಿಸ್ಬೇಕು. ಶಾಲೆಯ ಪ್ರಾಂಶುಪಾಲ ಮೋಹನ್ ಕುಮಾರ್ ಅವರ ನಿಜವಾಗ್ಲೂ ಕೂಡ ಆ ಮಕ್ಕಳಿಗೂ ಕೂಡ ದರ್ಶನ್ ಪುಟ್ಟೇನವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವಂದನೆಗಳನ್ನ ಅರ್ಪಿಸ್ತೀನಿ. ದಯಮಾಡಿ ಈ ಫೋಟೋವನ್ನ ಗಮನಿಸಿ. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಳು ಕಾಣೋ, ಹಡದ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ, ಮತ್ತೆ ಸಿಗುವಳೇನು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತೆ ಈ ಜಗದಳು ಕಾಣೋ, ಹಡದ ತಾಯಿಯ ಕಳಕೊಂಡ ಮ್ಯಾಲೆ ಮತ್ತೆ ಸಿಗುವಳೇನು ತಮ್ಮ, ಮತ್ತೆ ಸಿಗುವಳೇನು. ಸತ್ಯ, ಹೌದು. ಸುಮಾರು 25 ವರ್ಷಗಳ ಹಿಂದೆ ಎತ್ತ ತಾಯಿಯನ್ನ ಕಳ್ಕೊಂಡು ತಬ್ಬಲಿಯಾಗಿದ್ದಂತ ಮಕ್ಕಳು ಇವತ್ತು ಮರುಜನ್ಮ ಪಡೆದಿದ್ದಾರೆ. ಈ ಒಂದು ಮರುಜನ್ಮ ಪಡೆಯಬೇಕಾದ್ರೆ ಸಮಾಜ ಕಲ್ಯಾಣ ಇಲಾಖೆ ಬಹಳ ಮುಖ್ಯ ಪಾತ್ರ ವಹಿಸ್ತದೆ. ಈ ಸಂದರ್ಭದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಹದೇವಪ್ಪರಿಗೆ ನಾನು ಒಂದು ಸಲಾಮನ್ನ ಹೇಳ್ತೇನೆ. ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಯಶಸ್ವಿಯಾಗಿದೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಒಂದು ಸಲಾಮನ್ನ ಒಂದು ವಂದನೆಯನ್ನು ಅರ್ಪಿಸ್ತೀನಿ. ಹಾಗೆ ಈ ಒಂದು ಅಧಿಕಾರಿಗಳು ಈ ಒಂದು ಕಾರ್ಯ ಇದರಲ್ಲಿ ಯಶಸ್ವಿಯಾಗಿದ್ದಾರೆ. ಹಾಗೆ ಈ ಸಮಾಜ ಕಲ್ಯಾಣ ಇಲಾಖಾ ಸಚಿವರ ನೇತೃತ್ವದಲ್ಲಿ ಆಹಾರ ಗುಣಮಟ್ಟ ವೀಕ್ಷಣೆ ನಿಜವಾಗ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ನಡೆದಿರಲಿಲ್ಲ, ಮುಂದೆ ಪ್ರಸ್ತುತ ನಡೀತಾ ಇದೆ. ಈ ಒಂದು ಕಾರ್ಯವನ್ನ ಇವತ್ತು ಪತ್ರಿಕೆ ನೋಡಿ, ಟೈಮ್ಸ್ ಆಫ್ ಇಂಡಿಯಾ, ದಯಮಾಡಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ನೋಡಿ, ಮತ್ತು ಟ್ವಿಟರ್ ಅಲ್ಲೂ ಕೂಡ ತುಂಬಾ ಜನ ಲೈಕ್ ಮಾಡಿದ್ದಾರೆ. ಆ ಟೈಮ್ಸ್ ಆಫ್ ಇಂಡಿಯಾದ ಎಷ್ಟು ಪ್ರಶಂಸೆ ಮಾಡಿದೆ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯನ್ನ, ಆ ಸಮಾಜ ಕಲ್ಯಾಣ ಸಚಿವರನ್ನ, ಸಮಾಜ ಕಲ್ಯಾಣ ಅಧಿಕಾರಿಗಳನ್ನ, ಆ ವಿನೂತನ ಆಲೋಚನೆಗಳು ನೋಡಿ. ಇದುವರೆಗೂ ಕೂಡ ಇದು ಹೊಸ ಅಧ್ಯಾಯ, ಹೊಸ ಘಟ್ಟ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ. ಆ ಪೋಷಕರು ತಮ್ಮ ಮಕ್ಕಳು ಏನ್ ತಿಂತಾ ಇದಾರೆ ಅಂತ ತಾವು ಕುಳಿತಲ್ಲೇ ಮೊಬೈಲಲ್ಲಿ ನೋಡ್ತಾರೆ. ನಮ್ಮ ಮಕ್ಕಳು ಇವತ್ತು ಈ ಮೆನು ತಿಂತಾ ಇದ್ದಾರೆ, ಚಪಾತಿ ತಿಂತಾ ಇದ್ದಾರೆ, ಇವತ್ತು ಚಿಕನ್ ತಿಂತಾ ಇದ್ದಾರೆ, ಇವತ್ತು ಈ ಒಂದು ಪದಾರ್ಥವನ್ನ ತಿಂತಾ ಇದ್ದಾರೆ. ಇಂಥ ಒಂದು ವಿನೂತನ ಆಲೋಚನೆ ರಿಯಲ್ ಆನ್ಸರ್ ಇನ್ ಸೋಷಿಯಲ್ ಡಿಪಾರ್ಟ್ಮೆಂಟ್ ಇನ್ ಆಫೀಸರ್ಸ್ ಅಂತಂದ್ರೆ, ಈ ಒಂದು ವಿನೂತನ ಆಲೋಚನೆ ಮತ್ತು ಸಚಿವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಪ್ರಯೋಗ ಹೀಗೆ ಮುಂದುವರಿಲಿ, ಇದು ಯಶಸ್ವಿಯಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಅರಿಸ್ತೀನಿ ಈ ಸಮಾಜ ಕಲ್ಯಾಣ ಇಲಾಖೆಯನ್ನು. ನೋಡಿ, ಇದೊಂದು ಮುಖ್ಯ ಘಟ್ಟ, ದಯಮಾಡಿ ಇದನ್ನು ಗಮನಿಸಿ. ನೋಡಿ, ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಿಜಿಎಸ್, ನಮ್ಮ ವಸತಿ ಶಾಲೆ ಪ್ರಿನ್ಸಿಪಾಲ್ ಅಲ್ಲ, ಬಿಜಿಎಸ್ ವಸತಿ ಶಾಲೆ ಪ್ರಿನ್ಸಿಪಾಲ್ ಅಜಯ ಅಂತೇಳಿ ಅವರು ಒಂದು ನಿಜವಾಗ್ಲೂ ಕೂಡ ಇದನ್ನ ನಾವು ಸ್ವಲ್ಪ ಪರಿಶೀಲಿಸಿ ಅದನ್ನ ಅಳವಡಿಸ್ಕೋಬೇಕು ಅಂತ ನಾನು ಮನವಿ ಮಾಡ್ತೀನಿ. ಇಲ್ಲಿ ಪರಿಸರ ಪ್ರೇಮ ಮೂಡಿಸುವಲ್ಲಿ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಪಾತ್ರ. ಇಲ್ಲಿ ಪ್ರಾಂಶುಪಾಲರು ಮೋಹನ್ ಕುಮಾರ್, ಅವ್ರ ಪಕ್ಕ ಅಜಯ ಅಂತೇಳಿ ಚಿಕ್ಕಮಗಳೂರು ಸಕಾಯಿಪಟ್ಟಣದವರು, ಅವ್ರು ಬಿಜೆಸ್ ಸ್ಕೂಲ್ ಪ್ರಿನ್ಸಿಪಾಲ್. ಅವರು 1.25 ಇಂಚ್ ಪೈಪ್ ನೀರಲ್ಲಿ, ಹನಿ ನೀರಾವರಿಯಲ್ಲಿ 1.25 ಜಸ್ಟ್, ನಮ್ಮಲ್ಲಿ 2 ಇಂಚಿನ ಪೈಪ್ ಇದೆ, ಕೆಲವರಲ್ಲಿ 3 ಇಂಚ್ ಪೈಪ್ ಇದೆ, 2.5 ಇಂಚ್ ಪೈಪ್ ಇದೆ. ನಾವು ಇಷ್ಟಿದ್ದು ನಾವೇನ್ ಮಾಡ್ತಾ ಇದೀವಿ, ಅವ್ರು 1.25 ಇಂಚಲ್ಲಿ 1.25 ಎಕರೆಯಲ್ಲಿ
1.25 ಇಂಚ್ ಪೈಪಲ್ಲಿ ಅವ್ರಿಗೂ ಬಳಸ್ಕೊಂಡು ಅವರು ಆ ನೀರನ್ನ ಅವರು ಬಳಸ್ಕೊಂಡು ಮತ್ತೆ ಆ 1.25 ಎಕರೆಯಲ್ಲಿ ಏನ್ ಮಾಡಿದ್ದಾರೆ, 80 ತೆಂಗಿನ ಗಿಡ ಬೆಳೆಸಿದ್ದಾರೆ, 650 ಅಡಿಕೆ ಸಸಿ ಬೆಳೆಸಿದ್ದಾರೆ, 300 ಬಾಳೆಲೆ ಬೆಳೆಸಿದ್ದಾರೆ, 150 ನುಗ್ಗೆ ಬೆಳೆಸಿದ್ದಾರೆ, 150 ಸಿಲ್ವರ್ ಮರಗಳ ಬೆಳೆಸಿದ್ದಾರೆ, 150 ಮೆಣಸಿನ ಬಳ್ಳಿ ಬೆಳೆಸಿದ್ದಾರೆ, 50 ಪಪ್ಪಾಯಿ ಗಿಡ ಬೆಳೆಸಿದ್ದಾರೆ. ಇಷ್ಟು ಗಿಡಗಳನ್ನ ಬರೀ 1.25 ಇಂಚ್ ಪೈಪ್ ನೀರಲ್ಲಿ. ನಮ್ಮಲ್ಲಿ 2 ಇಂಚ್ ಪೈಪ್ ಇದೆ, 3 ಇಂಚ್ ಪೈಪ್ ಇದೆ. ನಾವೇನ್ ಮಾಡ್ತಾ ಇದೀವಿ, ನಾವ್ಯಾಕೆ ಹನಿ ನೀರಾವರಿಯನ್ನ ಬಳಸ್ತಾ ಇಲ್ಲ? ನೀರನ್ನ ಮಿತವ್ಯಯ ಯಾಕೆ ಮಾಡ್ತಾ ಇಲ್ಲ? ನೀರನ್ನ ಸದ್ಬಳಕೆ ಯಾಕೆ ಮಾಡ್ಕೋತಾ ಇಲ್ಲ? ನಾನು ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಕ್ರೈಸ್ ಇಲಾಖೆ ಅಧಿಕಾರಿಗಳ ಮನವಿ ಮಾಡ್ತೀನಿ. ಪ್ರತಿ ವಸತಿ ಶಾಲೆಯಲ್ಲೂ ಕಡ್ಡಾಯವಾಗಿ ಹನಿ ನೀರಾವರಿಯನ್ನ ಅಳವಡಿಸಿಕೊಳ್ಳಲು ಒಂದು ಆದೇಶ ಆಗ್ಬೇಕು. ಮತ್ತೆ ಪ್ರಾಂಶುಪಾಲರು ಇದಕ್ಕೆ ಕಾರ್ಯಪ್ರವೃತ್ತರಾಗಬೇಕು. ಹನಿ ನೀರಾವರಿ ಅಳವಡಿಸಿಕೊಳ್ಳಲು ತಮ್ಮದೇ ಆದಂತಹ ಯೋಜನೆಗಳನ್ನ ಹಾಕೊಳ್ಳಿ. ದಯಮಾಡಿ ಶಾಲೆಯಲ್ಲಿ ಈ ಒಂದು BG ಶಾಲೆ ಪ್ರಾಂಶುಪಾಲರು ಇಷ್ಟು ಕೆಲಸ ಮಾಡ್ಬೇಕಾದ್ರೆ ನಮ್ಮ ವಸತಿ ಶಾಲೆಯವರು 10-15 ಎಕರೆ ಜಮೀನಿದೆ, ನಮ್ಮ ಶಾಲೆಗಳಲ್ಲಿ 10 ಎಕರೆ 15 ಎಕರೆ ಜಮೀನಿದೆ. ನಾವ್ಯಾಕೆ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡು ಈ ಒಂದು ಪರಿಸರ ಪ್ರೇಮವನ್ನು ಯಾಕೆ ಅಳವಡಿಸ್ಕೋಬಾರ್ದು? ಆತ್ಮವಿಮರ್ಶೆ ಮಾಡ್ಕೊಳ್ಳಿ. ದಯಮಾಡಿ ತಪ್ಪು ತಿಳ್ಕೊಡಿ ಪ್ರಿನ್ಸಿಪಾಲ್ರು. ಏನ್ ಮೋಹನ್ ಕುಮಾರ್ ಬರೀ ಮಾಡು ಅಂತ ಆಗಲ್ಲ. ಒಂದು ಹೊಸತನವನ್ನ ಯಾಕೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕ್ಲಾಸ್ ಕೊಡೋಕೆ ನಮ್ಮ ಜಿಲ್ಲಾ ಸಮಾಜ ಕಲ್ಯಾಣಕ್ಕೆ ಕರೆದು, ಚಿಕ್ಕಮಗಳೂರಲ್ಲಿ ನೀವು ಬನ್ನಿ ಸರ್, ನಮ್ಮ ಒಂದು ಜಿಲ್ಲೆಯ ಪ್ರಾಂಶುಪಾಲರು ಶಿಕ್ಷಕರಿಗೆ ನೀವು ತರಬೇತಿ ಕೊಡಬೇಕು ಬನ್ನಿ ಅಂತ. ನಾನು ಚಿಕ್ಕಮಗಳೂರು ಜಿಲ್ಲೆಗೆ ಹೋದೆ. ಅಲ್ಲಿ ತರಬೇತಿ ಕೊಡೋಕ್ಕಿಂತ ಒಂದಿನ ಮುಂಚೆನೇ ಹೋದೆ. ನಮ್ಮ DOBCM ಮಂಜುಳಾ ಮೇಡಮ್ ಅವರ ಅನುಮತಿ ತಗೊಂಡು, ಮೇಡಮ್ ನಾನು ಒಂದಿನ ಮುಂಚೆಗೆ ಹೋಗ್ತೀನಿ, ಯಾಕೆಂದ್ರೆ ಅಲ್ಲಿ ಒಂದು ಪರಿಸರ BG ಶಾಲೆ ಒಂದು ಅಲ್ಲಿ ನೋಡ್ಬೇಕು, ಒಂದು ಪರಿಸರ ಪ್ರೇಮ ನನಗೆ ಇದೆ. ದಯಮಾಡಿ ಆ ಪ್ರಿನ್ಸಿಪಾಲ್ ಹತ್ರ ಭೇಟಿ ಮಾಡಿದ್ದೀನಿ. ಆಯ್ತು ಮೋಹನ್ ಹೋಗಿ ಇಂಥ ಒಳ್ಳೆ ಕರಿಕಲ ನಾನು ಅನುಮತಿ ಕೊಡ್ತೀನಿ ಅಂತೇಳಿ ನಮ್ಮ ಮಂಡ್ಯ DOBCM ಮಂಜುಳಾ ಮೇಡಮ್ ಕಳ್ಸಿಕೊಟ್ರು. ನಾನು ಎಲ್ಲೇ ಹೋದ್ರು ಕೂಡ ನಾನು ಒಂದು GPS ಫೋಟೋ ಹಾಕ್ತೀನಿ, ಮೇಡಮ್ ನಾನು ಇಂಥ ಜಾಗದಲ್ಲಿ ಇದ್ದೀನಿ, ಇಂಥ ಹೋಗ್ತೀನಿ. ಸುಮ್ಮನೆ ಹೋಗೋದಿಲ್ಲ ನಾನು ಆ ಥರ ಎಲ್ಲ. ನಾನು ಎಲ್ಲೇ ಹೋಗಬೇಕು ಅಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಅನುಮತಿ ಪಡ್ಕೊಂಡು ಹೋಗ್ತೀನಿ. ಆಗ ನಾನು ಫಸ್ಟ್ ಹೋಗಿದ್ದು ನಾನು ಚಿಕ್ಕಮಗಳೂರಿಗೆ ತರಬೇತಿ ಕೊಡೋಕ್ಕಿಂತ ಮುನ್ನ ಈ ಪರಿಸರ ತೋಟಕ್ಕೆ ಹೋದೆ. ಇಲ್ಲಿ ಹೋಗಿ ಆ ಪರಿಶೀಲನೆ ಮಾಡಿ, ಆ ಪ್ರಾಂಶುಪಾಲರನ್ನು ಭೇಟಿ ಮಾಡಿ, ನಾವು ಹೆಂಗೆ ಅಳವಡಿಸ್ಕೋಬೇಕು, ನಮ್ಮ ಶಾಲೆಗಳಲ್ಲಿ, ನಮ್ಮ ವಸತಿ ಶಾಲೆಯಲ್ಲಿ ಯಾವ ತರ ಅಳವಡಿಸ್ಕೋಬೇಕು ಹನಿ ನೀರಾವರಿಯನ್ನ, ಅದನ್ನ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಶ್ರೀಮತಿ ತುಳಸಿಗೌಡರಿಗೆ ಈ ಸಂದರ್ಭದಲ್ಲಿ ನಾನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಇತ್ತೀಚೆಗೆ ನಮ್ಮನ್ನು ಅಗಲಿದ ಶ್ರೀಮತಿ ತುಳಸಿಗೌಡರನ್ನ ಸ್ಮರಿಸುವುದು ಅತ್ಯಂತ ಔಚಿತ್ಯಪೂರ್ಣ. ಯಾಕೆಂದ್ರೆ 30,000 ಸಸಿಗಳನ್ನ ಬೆಳೆಸಿ ನಮಗೆಲ್ಲ ಮಾದರಿಯಾಗಿದ್ದಾರೆ. ಇಡೀ ಜಗತ್ತು ಆಶ್ರಯಿಸಿರುವುದು ಪ್ರಕೃತಿಯನ್ನ. ನೋಡಿ, ನಮ್ಮ ತುಳಸಿಗೌಡರು ಯಾವುದೇ ಔಪಚಾರಿಕ ಶಿಕ್ಷಣ ಪಡೆದಿಲ್ಲ. ಪರಿಸರಕ್ಕೆ ಕೊಟ್ಟ ಕೊಡುಗೆ ಅವಿಸ್ಮರಣೀಯ. ನಾವು ಇಷ್ಟೆಲ್ಲ ಎಜುಕೇಶನ್ ಪಡ್ತೀವಿ, PhD ಮಾಡಿದೀವಿ, ಪ್ರೊಫೆಸರ್, ದೊಡ್ಡ ಪದವಿಗಳು ಪಡ್ಕೊಂಡಿದೀವಿ. ನಾವು ಏನು ಪರಿಸರಕ್ಕೆ ಕೊಡುಗೆ ಕೊಟ್ಟಿದ್ದೀವಿ? ಪ್ರಶ್ನೆ ಮಾಡ್ಕೊಳ್ಳಿ. ನಾವು ಇಷ್ಟೆಲ್ಲ ಪ್ರೊಫೆಸರು, PhD, ನಾನು ಇಷ್ಟೆಲ್ಲ ದೊಡ್ಡ ಬೋರ್ಡ್ ಹಾಕೊಳ್ತೀವಿ ನಾವು. ಆದ್ರೆ ನೀವು ಪರಿಸರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ? ಇವರು ಒಂದು ಕ್ಲಾಸ್ ಓದಿಲ್ಲ, ಅನೌಪಚಾರಿಕ ಶಿಕ್ಷಣ ಅಂದ್ರೆ ಔಪಚಾರಿಕ ಶಿಕ್ಷಣವನ್ನೇ ಪಡೆದಿಲ್ಲ. ಇವರು ಈ ಪ್ರಕೃತಿ ಮಾತೆಯನ್ನ ನಾವು ಸ್ಮರಿಸ್ಬೇಕು. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿ ಪಡ್ಕೊಂಡ್ರಿ. ನಾವಿಷ್ಟು ಪದವಿ ಪಡ್ಕೊಂಡು ಏನ್ ಮಾಡಿದ್ವಿ, ಏನ್ ಪ್ರಯೋಜನ? ಆದ್ರಿಂದ ದಯಮಾಡಿ ನಮ್ಮೆಲ್ಲರಿಗೂ ಕೂಡ ಪರಿಸರ ಕಾಳಜಿ ಇರಬೇಕು. ಈ ಪರಿಸರ ಪ್ರಕೃತಿ ಮಾತೆ ಅಂತವರ ಜೀವನ ಶೈಲಿಯನ್ನ ನಾವೆಲ್ಲರೂ ಕೂಡ ಅವರ ಕರ್ತವ್ಯ ಕಾರ್ಯಗಳನ್ನ ನಾವು ಪ್ರಾಂಶುಪಾಲರು, ಶಿಕ್ಷಕರ ಬಂಧುಗಳು ಮಾದರಿಯಾಗಿ ಅಳವಡಿಸಿಕೊಂಡು ನಾವು ಅವರ ದಾರಿಯಲ್ಲಿ ನಡೆಯುವ ಹಾಗೆ ನಾವು ಪ್ರೇರೇಪಣೆಗೊಳ್ಳಬೇಕು. ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ತುಳಸಿಗೌಡರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ನೋಡಿ, ಶಾಲೆಯ ಅಭಿವೃದ್ಧಿಯಲ್ಲಿ ಡಾಕ್ಟರ್ ಸ್ವಪ್ನ S. ಅನಿಗೋಲ್ರವರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸಬೇಕು. ಯಾಕೆಂದ್ರೆ ಬಾಗಲಕೋಟೆ ಜಿಲ್ಲೆಯ ಖಾಸಗಿ ಶಾಲೆಯಲ್ಲಿ ಅವರು ಒಂದು ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿ ಸಾಧನೆ ಮಾಡಿ ನಮಗೆಲ್ಲರಿಗೂ 28/12/2024 ಶನಿವಾರ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗ್ತಾರೆ ಅಂತಂದ್ರೆ, ನಾವು ಇಷ್ಟು ವಸತಿ ಶಾಲೆಗಳ ಶಿಕ್ಷಕರು ನಾವು ಯಾಕೆ ಈ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಬಾರ್ದು? ನಮ್ಮ ಶಿಕ್ಷಕರು ಯಾಕೆ ಶ್ರಮ ಪಡಬಾರ್ದು? ಈ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸ್ಕೋಬಾರ್ದು? ಈ ಸಾಮಾಜಿಕ ಕಾರ್ಯಗಳಲ್ಲಿ ಯಾಕೆ ತೊಡಗಿಸ್ಕೋಬಾರ್ದು? ಈ ಅತ್ಯುತ್ತಮ ಪ್ರಶಸ್ತಿಗೆ ತಾವು ಯಾಕೆ ಭಾಜನರಾಗಬಾರ್ದು? ನಾನು ಮುಂದಿನ ದಿನಗಳಲ್ಲಿ ಈ ಪ್ರಶಸ್ತಿಗೆ ನಮ್ಮ ವಸತಿ ಶಾಲೆಯ ಶಿಕ್ಷಕರ ಭಾಜನಾಗುವುದನ್ನು ನಾನು ನೋಡ್ತಾ ಇರ್ತೀನಿ. ಮುಂದಿನ ವರ್ಷ ಒಬ್ರು ನಮ್ಮ ವಸತಿ ಶಾಲೆಯ ಶಿಕ್ಷಕರು ಈ ಪ್ರಶಸ್ತಿಗೆ ಭಾಜನರಾಗಬೇಕು ಅಂತ ನಾನು ನಮ್ಮ ಶಿಕ್ಷಕರಲ್ಲಿ ಮನವಿ ಮಾಡ್ಕೋತೀನಿ. ನೋಡಿ, ಇಲ್ಲಿ ವಿಶ್ವವಿಖ್ಯಾತ ಪ್ರೊಫೆಸರ್ SS ಅಯ್ಯಂಗಾರ್ ಇವರು ನಮ್ಮ ಅಮೆರಿಕದಲ್ಲಿ USA ಅತ್ಯಂತ ಗಣಕ ತಜ್ಞರು. ಇವರು ನಮ್ಮ ಶಾಲೆಗೆ ಬಂದು ಒಂದು ಕಾರ್ಯಕ್ರಮದಲ್ಲಿ ಫ್ಲೋರಿಡಾ ವಿಶ್ವವಿದ್ಯಾಲಯದಲ್ಲಿ USA ಇವರು ನಿವೃತ್ತ ವಿಜ್ಞಾನಿ ಮತ್ತು ಪ್ರೊಫೆಸರ್ ಜಗನ್ನಾಥ್ ಅವರು ಕೂಡ ಬಂದಿದ್ರು, ಭಾನುಪ್ರಕಾಶ್ ಅವರು ಕೂಡ ಬಂದಿದ್ರು. ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರು ಆ ಗಣ್ಯರಲ್ಲಿ ನಮ್ಮ ಅಮೆರಿಕ US ಒಂದು ಮನವಿ ಮಾಡ್ಕೊಂಡ್ರು. ದಯಮಾಡಿ ಪ್ರೊಫೆಸರ್ ಅಯ್ಯಂಗಾರ್ ಅವರೇ,
ನಮ್ಮ ಕರ್ನಾಟಕ ರಾಜ್ಯದ ವಸತಿ ಶಾಲೆ 25 ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಅಮೆರಿಕ ಪ್ರವಾಸ ಕೈಗೊಳ್ತಾರೆ. ದಯಮಾಡಿ ಅವರಿಗೆ ಎಲ್ಲಾ ರೀತಿಯ ಸಹಕಾರ ಕೊಡಬೇಕು ಅಂತ ಹೇಳಿದ್ರು. ಮೋಹನ್, ನಿಮ್ಮ ಮನವಿಯನ್ನ ಪುರಸ್ಕರಿಸಿದ್ದೀನಿ. ಖಂಡಿತ ನಿಮ್ಮ ವಸತಿ ಶಾಲೆ ಯಾರೇ ಬರಲಿ ನಾವು ಸಹಕಾರ ಕೊಡ್ತೀವಿ. ಹಾಗೂ ನಿಮ್ಮ ಶಾಲೆಗೆ ಸುಸಜ್ಜಿತವಾದಂಥ ಕಂಪ್ಯೂಟರ್ ಲ್ಯಾಬ್ ಮಾಡಿಸ್ಕೊಡ್ತೀವಿ. ಈಗ ತಕ್ಷಣಕ್ಕೆ 2 ಕಂಪ್ಯೂಟರ್ ಕೊಡ್ತಾ ಇದ್ದೀನಿ, ಕಂಪ್ಯೂಟರ್ ತಗೊಳ್ಳಿ. ಮತ್ತು ಇನ್ನೇನು ಕಂಪ್ಯೂಟರ್ ನಿಮ್ಮಲ್ಲಿ ಹಾಳಾಗಿದೆ ಅದೆಲ್ಲನೂ ಶುದ್ಧ ಮಾಡಿಸ್ಕೊಡ್ತೀನಿ, ಅವೆಲ್ಲ ಸರಿ ಮಾಡಿಸ್ಕೊಡ್ತೀನಿ. ಎಂತ ಮಾತು ಅಂದ್ರೆ ಆ ಪರಿಸರ, ಅಂತ ವಿಶ್ವವಿಖ್ಯಾತ ತಜ್ಞರು ನಮ್ಮ ಶಾಲೆಗೆ ಬಂದು ಇಂಥ ಮೋಟಿವೇಶನ್ ಅನ್ನ ಮಾಡಿ ಇಡೀ ನಮ್ಮ 836 ಶಾಲೆಗಳು ವೀಕ್ಷಣೆ ಮಾಡಿದ್ದಾರೆ. ಕೆಲವು ಆಸಕ್ತ ಪ್ರಾಂಶುಪಾಲರು, ಶಿಕ್ಷಕರು ಆ ಯೂಟ್ಯೂಬ್ ಕೂಡ ಲಿಂಕ್ ಬಿಟ್ರು, ಲೈವ್ ಅನ್ನ ತೋರಿಸಿದ್ರು. ಆ ಅತ್ಯುತ್ತಮವಾದ ನಮ್ಮ ಶಾಲೆಯ, ಹಾಗೆ ನಮ್ಮ ಮಾದೇವ್ ಸರ್ ಕೂಡ, ನಮ್ಮ ಕ್ರೈಸ್ತಿನ ಮಾದೇವ್ ಸರ್ ಕೂಡ ಬಂದು ಅದೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ರು. ಆ ಟೆಕ್ನಾಲಜಿ ಸಂಬಂಧಪಟ್ಟಂಗೆ ತುಂಬಾ ಸಹಕಾರ ಕೊಟ್ಟರು ನಮ್ಮ ಮಾದೇವ್ ಸರ್ ಅವರು. ಮತ್ತು ಇಲಾಖೆ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ನಮ್ಮ ಸರು ಕಾಂತರಾಜು ಸರ್ ಸಹಕಾರ ಕೊಟ್ಟರು. ಮತ್ತೆ ನಾಗೇಶ್ ಸರ್ ಕೂಡ ಇದಕ್ಕೆ ಬಹಳ ಒತ್ತು ಕೊಟ್ಟರು. ಮೋಹನ್, ಇದು ತುಂಬಾ ಚೆನ್ನಾಗಿ ಬರಬೇಕು ಕಾರ್ಯಕ್ರಮ, ಇದು ಪಾಪ US ಇಂದ ಬಂದಿದ್ದಾರೆ, ನಿಮ್ಮ ಶಾಲೆಗೆ ಬಂದು ಮಾಡ್ತಾ ಇದ್ದಾರೆ, ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು, ಈಗ ಎಲ್ಲ ಸಹಕಾರ ಕೊಡಿ, ಎಲ್ಲ ಚೆನ್ನಾಗಿ ಮಾಡಿ. ಆ ಕಾರ್ಯಕ್ರಮ ಕೂಡ ಚೆನ್ನಾಗಿ ಬಂತು, ಸಕ್ಸಸ್ ಆಯ್ತು. ನನಗೆ ಈ ಫೋಟೋ ಯಾಕೆ ತೋರಿಸ್ತೀನಿ ಅಂತಂದ್ರೆ, ಇದು ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯದ 25 ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋದಾಗ ತುಂಬಾ ಅನುಕೂಲ ಆಗ್ತದೆ. ಇದರಿಂದ ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತು. ಇದು ಒಂದು ಕಾರ್ಯಕ್ರಮ ಯಶಸ್ವಿ ಆಯಿತು ಅನ್ನೋದು ನಿಮ್ಗೆ ಗಮನಕ್ಕಿರ್ಲಿ ಅಂತ ಇದನ್ನ ತೋರಿಸ್ತಾ ಇದ್ದೀನಿ. ನೋಡಿ, ನಾನೀಗ ವಿಶ್ವ ಚೆಸ್ ಚಾಂಪಿಯನ್ ಗುಕೇಶ್ ದೊಂಬರಾಜು ಬಗ್ಗೆ ಒಂದು ಎರಡೆರಡು ಮಾತಾಡ್ತೀನಿ ದಯಮಾಡಿ. ಯಾಕೆಂದ್ರೆ ನಮ್ಮ ವಸತಿ ಶಾಲೆಯ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಮುಂದೆ ಬರಬೇಕು. ಕ್ರೀಡಾ ಕ್ಷೇತ್ರದಲ್ಲಿ ಇವತ್ತು ನಮ್ಮ ವಸತಿ ಶಾಲೆ ಮಕ್ಕಳು ಹಿಂದುಳಿತಾ ಇದ್ದಾರೆ. ಇದಕ್ಕೆ ಅನೇಕ ಕಾರಣಗಳಿವೆ. ಆದ್ರೆ ಇರ್ಲಿ, ಮುಂದಿನ ದಿನಗಳಲ್ಲಿ ಇದನ್ನ ಸುಧಾರಣೆ ಮಾಡ್ಕೋಬೇಕು. ಈಗಾಗಲೇ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಸಾದ್ ಅವರು ಕೂಡ ದೈಹಿಕ ಶಿಕ್ಷಣ ಸಂಬಂಧಪಟ್ಟಂಗೆ ಹೊಸ ಯೋಜನೆಗಳನ್ನ ಹಾಕೊಳ್ತಾ ಇದ್ದಾರೆ. ಅದನ್ನ ಈಗಾಗಲೇ ನಾವು ಇಲಾಖೆ ಮಟ್ಟದ ಅಧಿಕಾರಿಗಳ ಜೊತೆ, ನಾನು ಕೂಡ ಅವ್ರ ಜೊತೆ ಹೋಗಿ ಚರ್ಚಿಸಿ ಇಲಾಖೆ ಮಟ್ಟದ ಅಧಿಕಾರಿಗಳಿಗೂ ನಾನು ಇದನ್ನ ಮಂದಟ್ ಮಾಡ್ಕೊಡ್ತೀನಿ. ಈಗ ನಮ್ಮ ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ಬದಲಾವಣೆ ಆಗಬೇಕು. ಈಗ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಗುಣವಾಗಿ ಪೋಷಕರು ಮತ್ತು ಶಿಕ್ಷಕರು ಕೂಡ ಸಹಕರಿಸಬೇಕು ಎಂಬುದು ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಯಾಕೆಂತಂದ್ರೆ ಗುಕೇಶ್ 2013 ಚೆಸ್ ಕಲ್ತ. ಇವನ ಆಸಕ್ತಿ ನೋಡಿ ಅವನ ತಂದೆ ತಾಯಿಗಳು ಏನ್ ಮಾಡಿದ್ರು, ಶಾಲೆ ಬಿಡಿಸಿದ್ರು. 4ನೇ ತರಗತಿ ಓದಿ ನೀನು ರೆಗ್ಯುಲರ್ ಶಾಲೆಗೆ ಹೋಗ್ಬೇಡಪ್ಪ, ಅವನ ಆಸಕ್ತಿಗೆ ಅನುಗುಣವಾಗಿ ಚೆಸ್ ಪ್ರಾಕ್ಟೀಸ್ ಕಳಿಸಿದ್ರು. ಅಂದ್ರೆ ನಾವೇನ್ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ಆಸಕ್ತಿ ಇದೆಯೋ ಇಲ್ವೋ, ಸುಮ್ಮನೆ ಅದನ್ನ ಮಾಡು, ಮೆಡಿಕಲ್ ಮಾಡು, ಇಂಜಿನಿಯರ್ ಮಾಡು, ನೀನು ಇದೇ ಮಾಡಬೇಕು, ಹೀಗಾಗಿ ನಾವು ಸಕ್ಸಸ್ ಅನ್ನ ಕಾಣೋಕ್ಕಾಗ್ತಾ ಇಲ್ಲ. ಇಲ್ಲಿ ಪೋಷಕರು, ಶಿಕ್ಷಕರು ಇದರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ. ನೋಡಿ, ಆ ಶಾಲೆಯ ಶಿಕ್ಷಕರು ಆ ಪೋಷಕರಿಗೆ ಹೇಳಿದ್ರು, ಗುಕೇಶ್ ತಂದೆ ತಾಯಿಗಳು, ನೋಡಿ ನಿಮ್ಮ ಮಗು ಈ ಚೆಸ್ ಅಲ್ಲಿ ಬಹಳ ಇಂಟ್ರೆಸ್ಟ್ ಇದೆ ನೋಡಿ ಅಂತ. ಅವ್ರು ಇಮಿಡಿಯೇಟ್ಲಿ ಆ ಪೋಷಕರು ಏನ್ ಮಾಡಿದ್ರು, ಆ ರೆಗ್ಯುಲರ್ ಕ್ಲಾಸ್ ಬಿಡಿಸಿದ್ರು, ಚೆಸ್ ಬಿಟ್ರು. ಇವತ್ತು ವರ್ಲ್ಡ್, ಇಡೀ ವಿಶ್ವವೇ ಮಾತಾಡ್ತಾ ಇದೆ. ಆದ್ರೆ 18ನೇ ವಯಸ್ಸಿಗೆ ವಿಶ್ವ ಚಾಂಪಿಯನ್ ಆಗ್ತಾನೆ. ಈ ಗೆಲುವಿನ ಹಿಂದೆ ತ್ಯಾಗ ಇದೆ ಮತ್ತು ಕಠಿಣ ಪರಿಶ್ರಮವಿದೆ. ಇಡೀ ಭಾರತ ದೇಶ ಹೆಮ್ಮೆ ಪಡ್ತಾ ಇದೆ. ಇದು ಸಾಧನೆ ಅಂದ್ರೆ ಇದಪ್ಪ, ಇದು ಕಪ್ಪ ಸಾಧನೆ, ಇದು ಅಂತ ಇಡೀ ಭಾರತ, ಇಡೀ ಜಗತ್ತು ಮಾತಾಡ್ತಾ ಇದೆ. ಅಂದ್ರೆ ವಿಶ್ವ ಚಾಂಪಿಯನ್ಸ್ ನ ಬಹುಮಾನ ಮೊತ್ತ 11 ಕೋಟಿ ರೂಪಾಯಿನ ಪಡ್ಕೊಳ್ತಾರೆ. ಯಾರು, ನಮ್ಮ ಗುಕೇಶ್ವರು 11 ಕೋಟಿ ರೂಪಾಯಿ ಬಹುಮಾನವನ್ನು ಪಡ್ಕೊಳ್ತಾರೆ. ಸಿಂಗಾಪುರದಲ್ಲಿ 14 ದಿನ ಪಂದ್ಯದಲ್ಲಿ ಗೆಲುವನ್ನು ನಗೆ ಬೀರಿದ, ಬರೀ 14 ದಿನ ನಡೀತದೆ ಈ ಪಂದ್ಯ. ಆ 14ನೇ ದಿನದಲ್ಲಿ ಭಾರತಕ್ಕೆ ನಗೆ ಬೀರಿ, ಭಾರತಕ್ಕೆ ಕೀರ್ತಿ ತಂದುಕೊಟ್ಟು, ನಾವು ಸಾಧನೆ ಅಂದ್ರೆ ಈಗ ಮಾಡಬೇಕು. ನಾನು ಇದನ್ನು ಯಾಕೆ ಚಿತ್ರ ತೋರಿಸ್ತೀನಿ ಅಂದ್ರೆ, ನಮ್ಮ ವಸತಿ ಶಾಲೆ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲಿ ಬದಲಾವಣೆ ಮಾಡಬೇಕು. ಈ ಕ್ರೀಡಾ ಕ್ಷೇತ್ರಕ್ಕೆ ದೈಹಿಕ ಶಿಕ್ಷಣ ಶಿಕ್ಷಕರು ನಿಮ್ಮದೇ ಆದಂತ ಕೊಡುಗೆಯನ್ನ ಕೊಡಬೇಕು. ಇದು ಕೊಡುಗೆಯನ್ನ ಕೊಡ್ಲಿಕ್ಕೆ ತಾವು ಶ್ರಮಿಸಬೇಕು. ತಮ್ಮದೇ ಆದಂತ ಈ ಒಂದು ಕಾಯ ವಾಚ ಮನಸ್ಸು ಶ್ರದ್ಧೆಯಿಂದ ದೈಹಿಕ ಶಿಕ್ಷಕರು ವಸತಿ ಶಾಲೆ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊತೀನಿ. ನೋಡಿ, ಇಲ್ಲಿ ಗ್ರಂಥಾಲಯ ಪುಸ್ತಕಗಳ ಉತ್ತಮ ನಿರ್ವಹಣೆ ಬೆಂಗಳೂರು ತಂಡ. ನಾವು ಲೈಬ್ರರಿಲಿ 8,000 ಪುಸ್ತಕ 10,000 ಪುಸ್ತಕ ಇಟ್ಕೊಂಡ್ರೆ ಸಾಕಾಗಲ್ಲ. ಅದನ್ನ ನಿರ್ವಹಣೆ ಇದೆಯಲ್ಲ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ಏನ್ ಮಾಡಿದೆ, ಬೆಂಗಳೂರಿನ NGO ತಂಡವನ್ನ ಲೈಬ್ರರಿಲಿ ಚೆನ್ನಾಗಿ ನಿರ್ವಹಣೆ ಮಾಡೋ ಒಂದು ತಂಡ ಕರೆಸ್ತೆ. ಭಾನುವಾರ ಆ ತಂಡ ಕರೆಸಿ ಮಕ್ಕಳೆಲ್ಲ ಕೂರಿಸ್ತೆ. ನೋಡಿ ಮಕ್ಕಳೇ, ಪುಸ್ತಕಗಳ ಇದ್ರಾಗಲ್ತು, ಪುಸ್ತಕಗಳನ್ನ ಓದಿ ನೀಟಾಗಿ ಇಡಬೇಕು. ಯಾವ ರ್ಯಾಕಲ್ಲಿ ಇತ್ತು ಅದೇ ರ್ಯಾಕಲ್ಲಿ ಇಡಬೇಕು. ಯಾವ ಬೀರುಲಿ ಪುಸ್ತಕ ತಗೊಂಡು ಅದೇ ಬೀರುಲಿ ಇಡಬೇಕು. ಆ ನಿರ್ವಹಣೆ ಇದೆಯಲ್ಲ, ನಾವು ಒಂದು ಕಾರ್ ತಗೊಳ್ತೀವಿ, ಕಾರ್ ತಗೊಂಡು ಅದನ್ನ ಸರಿಯಾಗಿ ಸರ್ವಿಸ್ ಮಾಡ್ಲಿ, ಹೆಂಗ್ ಬೇಕಂದ್ರೆ ಅದು ಮುಖ್ಯ ಅಲ್ಲ. ಕಾರ್ ತಗೋದು ಮುಖ್ಯ ಅಲ್ಲ, ಅದನ್ನ ಮೇಂಟೆನೆನ್ಸ್ ಮಾಡ್ತೀವಿ ನೋಡಿ, ಆ ಮೇಂಟೆನೆನ್ಸ್ ಮಾಡೋದು ಇಂಪಾರ್ಟೆಂಟ್. ಹಾಗೆ ಲೈಬ್ರರಿನೂ ಅಷ್ಟೇ. ನಾವು ಲೈಬ್ರರಿಲಿ ಸುಮಾರು 1000 ಗಂಟೆ ತಗೊಬಂದು ಪುಸ್ತಕ ಜೋಡಿಸ್ಬಿಟ್ಟು ಕಸ ಗುಡ್ಡೆ ಹಾಕೋದಲ್ಲ. ಆ ಮೇಂಟೆನೆನ್ಸ್ ಇದೆಯಲ್ಲ, ಆ ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇದನ್ನ ಯಾಕೆ ತೋರಿಸ್ತದೆ ಅಂದ್ರೆ, ತಾವು ಲೈಬ್ರರಿ ಮೇಂಟೈನ್ ಮಾಡ್ತಾ ಇದ್ರಿ, ಹಲವಾರು ಪುಸ್ತಕಗಳನ್ನ ಇಟ್ಟಿದ್ರಿ, ಆದ್ರೆ ಆ ಮೇಂಟೆನೆನ್ಸ್ ಬಗ್ಗೆ ಮಕ್ಕಳಿಗೆ ಹೇಳ್ಕೊಡಿ. ನಾನು ನನ್ನ ಮಾತನ್ನು ಕೇಳಕ್ಕಿಂತ ಆ ಅತ್ಯುತ್ತಮವಾದಂತ ಆ ಒಂದು ತಂಡವನ್ನೇ ಕರೆಸ್ಬಿಟ್ಟೆ. ನೋಡಿ, ಆ ಮಕ್ಕಳಿಗೆ ನೀವು ಒಂದು ಬೋಧನೆ ಮಾಡಿ, ಪುಸ್ತಕದ ವ್ಯಾಲ್ಯೂಸ್ ಬಗ್ಗೆ, ಆ ನೀಟ್ನೆಸ್ ಬಗ್ಗೆ, ಪುಸ್ತಕವನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ನಮ್ಮ ವಸತಿ ಶಾಲೆಯಲ್ಲಿ ಅವರು ಒಂದು ದಿನ ಉಳ್ಕೊಂಡು ಅವ್ರಿಗೆ ಎಲ್ಲಾ ರೀತಿಯಾದ ಮಕ್ಕಳಿಗೆ ಅವರು ಮನರಂಜನೆಯನ್ನು ಕೊಟ್ಟರು. ಆ ಕ್ರೀಡಾ ಮತ್ತೆ ಲೈಬ್ರರಿ ಪುಸ್ತಕಗಳನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ರು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ NGO ತಂಡಕ್ಕೆ.
ನೋಡಿ, ಈಗ ನಾನು ಕಳೆದ ವಾರದಲ್ಲಿ ನಮ್ಮ ಮಂಡ್ಯ ಜಿಲ್ಲೆ ವಿಜ್ಞಾನ ಶಿಕ್ಷಕರಿಗೆ ಒಂದು ತರಬೇತಿ ಮಾಡಿದೆ. ಯಾಕೆ ಈ ಚಿತ್ರವನ್ನು ತೋರಿಸ್ತಾ ಈ ಕಾರ್ಯಾಗಾರ ಯಾಕೆ ಮಾಡಿದೆ ಅಂತಂದ್ರೆ, ವಿಜ್ಞಾನ ಕ್ಷೇತ್ರದಲ್ಲಿ ನಾವು ಮುಂದುವರಿಬೇಕು. ವಿಜ್ಞಾನ ಕ್ಷೇತ್ರದಲ್ಲಿ ನಾವು ತುಂಬಾ ಅಭಿವೃದ್ಧಿನ ಕಾಣಬೇಕು ಅಂತಂದ್ರೆ ವಿಜ್ಞಾನ ಕ್ಷೇತ್ರವನ್ನ ಬಲಪಡಿಸಬೇಕು. ನಾನು ನಮ್ಮ ಆ ಅತ್ಯುತ್ತಮವಾದಂತ ತಜ್ಞರನ್ನ ಹುಡುಕಿ ಇಡೀ ನಮ್ಮ ಜಿಲ್ಲೆಯ ಶಿಕ್ಷಕರಿಗೆ ತರಬೇತಿಯನ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ಅದರಲ್ಲಿ ಯಶಸ್ವಿಯನ್ನು ಕಂಡೆ. ಇದನ್ನ ಪ್ರತಿ ಜಿಲ್ಲೆಯರು ಕೂಡ ದಯಮಾಡಿ ವಿಜ್ಞಾನ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕರಿತೀನಿ. ದಯಮಾಡಿ ಇವರನ್ನ ಈ ಸಂದರ್ಭ ನಾನು ಇದನ್ನ ನೀವು ಕೈಗೊಳ್ಬೇಕು. ಇದನ್ನು ಪ್ರತಿಯೊಬ್ಬರು ಕೂಡ ಇದನ್ನ ನೀವು ಮಾಡ್ತಾ ಹೋಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನೋಡಿ, ಇಲ್ಲಿ NCC ನಮ್ಮ ಶಾಲೆಯಲ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಪ್ರತಿ ಶಾಲೆಯಲ್ಲಿ ಎಷ್ಟು ಜನ NCCನ ಶಾಲೆಯನ್ನ ಅಳವಡಿಸ್ಕೊಂಡಿದ್ದೀರಿ? ಕೆಲವು ಶಾಲೆಗಳಲ್ಲಿ, ಚಿಕ್ಕಬಳ್ಳಾಪುರಲ್ಲಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಕೆಲವು ಶಾಲೆಗಳಲ್ಲಿ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಪ್ರತಿಯೊಬ್ರು ಈ NCCಯನ್ನ ಅಳವಡಿಸ್ಕೊಳ್ಳೋದ್ರ ಬಗ್ಗೆ ತಾವು ಗಮನ ಕೊಡಬೇಕು. ದೇಶಭಕ್ತಿ ಮತ್ತು ದೇಶ ಪ್ರೇಮ, ಪ್ರಾಂಶುಪಾಲರು ಮತ್ತು ಶಿಕ್ಷಕರು ಇದನ್ನು ಬೆಳೆಸಿಕೊಂಡು ವಿದ್ಯಾರ್ಥಿಗಳಲ್ಲಿ ಪರಿಣಾಮಕಾರಿಯಾಗಿ ಜಾಗೃತಿಯನ್ನು ಮೂಡಿಸಬೇಕು. ಪ್ರತಿ ಶಾಲೆಯಲ್ಲಿ NCCನ ಪರಿಣಾಮಕಾರಿಯಾಗಿ ಜಾರಿಗೊಳ್ಬೇಕಾದ್ರೆ ಒಬ್ರು ತರಬೇತಿ ಪಡಬೇಕು. ಇಲ್ಲಿ ಆ ತರಬೇತಿ ಪಡಲಿಕ್ಕೆ ದೈಹಿಕ ಶಿಕ್ಷಕರೇ ಆಗ್ಬೇಕು ಅಂತಿಲ್ಲ, ಪ್ರಾಂಶುಪಾಲರು ಆಗ್ಬೋದು, ಶಿಕ್ಷಕರು ಆಗ್ಬೋದು. ಆದ್ರೆ 40 ವರ್ಷದ ಒಳಗಡೆ ಇರಬೇಕು. ಆ 40 ವರ್ಷದ ಒಳಗಡೆ ಇರೋ ಶಿಕ್ಷಕರನ್ನ ನೀವು ಮೋಟಿವೇಶನ್ ಮಾಡಬೇಕು. ಹೋಗಿ ಒಂದು ತರಬೇತಿ ಪಡ್ಕೊಳ್ಳಿ. ಅದು ಔಟ್ ಆಫ್ ಸ್ಟೇಟ್ ಆಗ್ತದೆ, ಎಲ್ಲಾದ್ರೂ ಆಗ್ಬೋದು. ಅದು ಅಲ್ಲಿ ಫಸ್ಟ್ ಒಬ್ರು ತರಬೇತಿ ಪಡ್ಕೊ ಬರ್ಬೇಕು. ಆ ತರಬೇತಿ ಪಡೆದ ನಂತರ ಯಾವ್ದಾರಾಗ್ಬೋದು, ಹಿಂದಿ ಶಿಕ್ಷಕರಾಗ್ಬೋದು, ಗಣಿತ ಶಿಕ್ಷಕರಾಗ್ಬೋದು, ಸಮಾಜ ಶಿಕ್ಷಕರಾಗ್ಬೋದು, ಕಂಪ್ಯೂಟರ್ ಶಿಕ್ಷಕರಾಗ್ಬೋದು, ಯಾರಾಗ್ಬೋದು. ಆ 40 ವರ್ಷದ ಒಳಗಿರ್ಬೇಕು. ಅವರನ್ನ ನೀವು ತರಬೇತಿಗೆ ಅಣಿ ಮಾಡಬೇಕು. ಆದ್ರೆ ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕು ಪ್ರಾಂಶುಪಾಲರು. ದಯಮಾಡಿ ಅವ್ರು ಒಬ್ರು ಹೋಗ್ತಾರೆ ಅಂತ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕು, ಒಂದು ಆರ್ಥಿಕ ಸಹಾಯ ಮಾಡಬೇಕು, ಅವ್ರಿಗೆ ಮೋಟಿವೇಶನ್ ಮಾಡಬೇಕು. ಆಗ ಅವ್ರು ಟ್ರೈನಿಂಗ್ ಪಡ್ಕೊ ಬಂದಾದ್ಮೇಲೆ ಆಗ NCCಯನ್ನ ನಿಮ್ಮ ಶಾಲೆಯಲ್ಲಿ ಅಭಿವೃದ್ಧಿ ಮಾಡ್ತಾರೆ. 2 ತಿಂಗಳು 3 ತಿಂಗಳು ಟ್ರೈನಿಂಗ್ ಇರ್ತದೆ ಅಷ್ಟೇ. 3 ತಿಂಗಳು ಟ್ರೈನಿಂಗ್ ನಂತರ ನಿಮ್ಮ ಶಾಲೆಯನ್ನ ಅಭಿವೃದ್ಧಿ NCCಯನ್ನ ತರಲಿಕ್ಕೆ ಅದಕ್ಕೆ ಪ್ರೋಸೆಸ್ ಏನಿದೆ ಅದನ್ನ ಮಾಡ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಇಲ್ಲಿ ನೋಡಿ ಮಕ್ಕಳೇ, ದಯಮಾಡಿ ನಮ್ಮ ಪ್ರಾಂಶುಪಾಲ ಶಿಕ್ಷಕರು ಅನ್ಯತಾ ಭಾವಿಸಬಾರ್ದು. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ NCC ಇವರು ಈ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇದ್ರು. ಆದ್ರೂ ಕೂಡ ಇವರ ದೇಶಭಕ್ತಿ ದೇಶ ಪ್ರೇಮವನ್ನ ನಾವು ಮೆಚ್ಚಲೇಬೇಕು. ಅವರು ಅಲ್ಲಿ ಉಪನ್ಯಾಸಕರು ಪ್ರವೀಣ್ ಅಂದ್ಬಿಟ್ಟು, ಸರ್ ಆ ಪ್ರಿನ್ಸಿಪಾಲ್ ಪುಟ್ಸ್ವಾಮಿ ಪುಟ್ಸ್ವಾಮಿ ಸರ್ ಹತ್ರ ಹೋದ್ರು. ಸರ್ ನಾನು ಎಲ್ಲಾರಾಗ್ಲಿ, ಗುಜರಾತ್ ಆಗ್ಲಿ ಮತ್ತು ಎಲ್ಲ ಕಾರ್ಗಿಲ್ ಆಗ್ಲಿ ನಾನು ಹೋಗ್ತೀನಿ, ನಾನು ಈ ಒಂದು NCCನ ಟ್ರೈನಿಂಗ್ ಅನ್ನ ಪಡ್ಕೊಬರ್ತೀನಿ ಅಂತ ಹೇಳಿ ಆ ದಕ್ಷಿಣ ಕನ್ನಡ ಜಿಲ್ಲೆಯ ಕಮ್ಮಾಜಿ ಶಾಲೆಯ ಪ್ರವೀಣ್ ಸರ್ ಆ ಶಾಲೆಗೆ ಅಲ್ಲಿ ಹೋಗಿ ಟ್ರೈನಿಂಗ್ ಪಡ್ಕೊಂಡು ಎಷ್ಟು ಚಂದ ಅಭಿವೃದ್ಧಿ ಮಾಡಿದ್ದಾರೆ NCC ಅಂತಂದ್ರೆ, ನಾನು ಅವ್ರ ಶಾಲೆಗೆ ಹೋಗಿ ನಮ್ಮ ಉಪನ್ಯಾಸಕ ಪ್ರವೀಣನ್ಗೆ ಸನ್ಮಾನ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡೆ. ಸರ್ ದಯಮಾಡಿ ನೀವು ಒಂದು ಫೋಟೋ ಕೊಡಿ, ಇದು ರಾಜ್ಯಕ್ಕೆ ಹೇಳ್ಬೇಕು, ನಾನು ನೀವು ಮಾದರಿ. ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇದ್ದರೂ ಕೂಡ ಇವರು ಹೋಗಿ ತರಬೇತಿ ಪಡ್ಕೊಂಡು ಒಬ್ಬ ಉಪನ್ಯಾಸಕರಾದ್ರೂ ಕೂಡ ಅವರ ದೇಶಭಕ್ತಿ ದೇಶ ಪ್ರೇಮಕ್ಕೆ ನನ್ನ ಸಲಾಂ. ಇಲ್ಲಿ NCC ಅಂದ್ರೆ ಏನು? ಭಾರತ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಇಲಾಖೆ. ಇಲ್ಲಿ NCCಯಲ್ಲಿ ಯೂನಿಟಿ ಆನ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಸದೃಢ ದೇಹ ಮತ್ತು ಆರೋಗ್ಯಕರವಾಗಿರುವ ಆಸಕ್ತಿ ಇರುವ ವಿದ್ಯಾರ್ಥಿಗಳು ಯಾರಾದ್ರೂ ಸೇರ್ಕೊಳ್ಬಹುದು. ಸೊ ಇಲ್ಲಿ NCCಯನ್ನ ನೀವು ದಯಮಾಡಿ ಇದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಇಲ್ಲಿ ಏಕತೆ ಮತ್ತು ಶಿಸ್ತು ಹಾಗೂ ವ್ಯಕ್ತಿತ್ವ ಸುಧಾರಣೆ, ದೇಶಭಕ್ತಿ ದೇಶ ಪ್ರೇಮ, NCCನ ನಾವು 3 ಹಂತದಲ್ಲಿ ವಿದ್ಯಾರ್ಥಿಗಳು ಸೇರ್ಕೊಳ್ಬಹುದು. ಇಲ್ಲಿ A ಗ್ರೇಡ್ ಸರ್ಟಿಫಿಕೇಟ್ ಅನ್ನ ನೀವು ಪ್ರೌಢಶಾಲೆಯಲ್ಲಿ ಸೇರ್ಕೊಂಡ್ರೆ ತಗೊಳ್ಬಹುದು. ಹಾಗೆ PUC ಸೇರ್ಕೊಂಡ್ರೆ ಡಿ ಗ್ರೇಡ್ ಸರ್ಟಿಫಿಕೇಟ್ ನ ಪಡ್ಕೋಬಹುದು. ಪದವಿಯಲ್ಲಿ ಸೇರ್ಕೊಂಡ್ರೆ ನೀವು C ಸರ್ಟಿಫಿಕೇಟ್ ಅನ್ನ ಪಡ್ಕೋಬಹುದು. NCC ಸೇರಿದ್ರೆ ಗ್ರೇಸ್ ಮಾರ್ಕ್ಸ್ ಪಡೆಯುವುದು ಮಕ್ಕಳೇ. ಸೈನ್ಯಕ್ಕೆ ಯಾವುದೇ ಪರೀಕ್ಷೆ ಇಲ್ಲದೆ ಸೈನ್ಯಕ್ಕೆ ಸೇರಬಹುದು. ಹಾಗೂ ಇನ್ನೂ ಹಲವಾರು ಉಪಯೋಗಗಳನ್ನ ನೀವು NCCಲಿ ಪಡ್ಕೊಳ್ಬಹುದು. ನೋಡಿ, ಈಗ ಸೇವಾದಳ, ಈ ಸೇವಾದಳವನ್ನ ನೀವು ದಯಮಾಡಿ ಈ ಚಿತ್ರವನ್ನು ಗಮನಿಸಬೇಕು. ಆ ಚಿತ್ರದಲ್ಲಿರ್ತಕ್ಕಂಥ ಪ್ರಾಂಶುಪಾಲ ಮೋಹನ್ ಕುಮಾರ್ ನಮ್ಮ ಸೇವಾದಳದ ವಿದ್ಯಾರ್ಥಿಗಳು. ನೀವು ಪ್ರತಿಯೊಂದು ಶಾಲೆಯಲ್ಲಿ ಪ್ರಿನ್ಸಿಪಾಲ್ರುಗಳು ನೀವು ದೈಹಿಕ ಶಿಕ್ಷಣ ಕರಿಬೇಕು. ನೀವು ಸೇವಾದಳವನ್ನ ಯಾಕೆ ಪ್ರಾರಂಭ ಮಾಡಿಲ್ಲ? ಸೇವಾದಳ ಅಟ್ಲೀಸ್ಟ್ ಕಡಿಮೆ, ಅದಕ್ಕೇನು ಹಣ ಬೇಕಾಗಿಲ್ಲ, ಅದಕ್ಕೇನು ದುಡ್ಡು ಬೇಕಾಗಿಲ್ಲ. ಪ್ರಾಂಶುಪಾಲರು ದೈಹಿಕ ಶಿಕ್ಷಣ ಕರೀರಿ. ಯಾಕೆ ನಿಮ್ಮ ಒಂದು ಸೇವಾದಳ ಪ್ರೂಫ್ ಅನ್ನ ತಯಾರು ಮಾಡಿ. ಒಂದು ಸೇವಾದಳವನ್ನ ಯಾಕೆ, ಅದೇನು ₹1 ಖರ್ಚಿಲ್ಲ. ಸೇವಾದಳ ಒಂದು ತಂಡವನ್ನ ರೆಡಿ ಮಾಡಿ. ಸೇವಾದಳ ಸಂಸ್ಥಾಪಕ ಆಡಿಕರ್ 1950ರಲ್ಲಿ ಈ ಸಂಸ್ಥೆನ ಪುನರ್ನಾಮಕರಣ ಮಾಡ್ತಾರೆ. ಸೇವೆಗಾಗಿ ಬಾಳು, ಸೇವೆಗಾಗಿ ಬದುಕು, ಸೇವೆಗಾಗಿ ಇರುವಂತದ್ದು ಸೇವಾದಳ. ಈ ಸೇವೆಗಾಗಿ ಇರುವಂತ ಸೇವಾದಳವನ್ನ ನಿಮ್ಮ ವಸತಿ ಶಾಲೆಗಳಲ್ಲಿ ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ?
ಪ್ರಾಂಶುಪಾಲರು ದೈಹಿಕ ಶಿಕ್ಷಕರನ್ನ ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇಲ್ಲ, ನೀವು ಯಾಕೆ ಅದನ್ನ ಪ್ರಶ್ನೆ ಮಾಡ್ತಾ ಇಲ್ಲ? ಇಲ್ಲಿ ಪ್ರಾಂಶುಪಾಲರು ತಪ್ಪಿದೆ, ದೈಹಿಕ ಶಿಕ್ಷಕರು ತಪ್ಪಿದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ವಸತಿ ಶಾಲೆಯ ಪ್ರಾಂಶುಪಾಲರು ದೈಹಿಕ ಶಿಕ್ಷಕರನ್ನ ಕರೆದು ಪ್ರಾಂಶುಪಾಲರ ಕಚೇರಿಗೆ ನೀವು ನಾಳೆಯಿಂದನೇ ಸೇವಾದಾಳವನ್ನ ರೆಡಿ ಮಾಡಬೇಕು. ಸೇವಾದಾಳವನ್ನ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಕಡ್ಡಾಯವಾಗಿ ಅಳವಡಿಸ್ಕೋಬೇಕು. ಸೇವಾದಾಳ ತೆಗಿಬೇಕು, ನೀವು ಇದನ್ನ ಒಂದು ಪ್ರೂಫ್ ರೆಡಿ ಮಾಡಬೇಕು ಅಂತೇಳಿ ನಮ್ಮ ಈ ಒಂದು ಸೇವಾದಳಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರು, ಎಸ್ ಎಂ ಕೃಷ್ಣವರು ಸೇವಾದಳಕ್ಕೆ ತನ್ನದೇ ಆದಂತಹ ಕೊಡುಗೆನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಾವು ಸೇವಾದಳ ರಚನೆ ಮಾಡ್ಬಿಟ್ಟು ಶಾಲೆಗಳಲ್ಲಿ ಸುಮ್ಮನೆ ಕೂತ್ಕೊಂಡ್ರಾಗಲ್ತು. ಅಂದ್ರೆ ಇಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸೇವಾದಳದ ಪ್ರತಿಯೊಬ್ಬ ಸದಸ್ಯರು ಸಾರ್ವಜನಿಕ ಅದಕ್ಕೆ ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ಕೊಳ್ಬೇಕು. ನೋಡಿ, ನಾನು ಅಲ್ಲಿ ಪ್ರಾಂಶುಪಾಲ ಮೋಹನ್ ಕುಮಾರ್ ನನ್ನ ಸೇವಾದಳ ಸಿಬ್ಬಂದಿ, ಇದು ಸರ್ಕಾರಿ ರಜಾದಿನಗಳಲ್ಲೇ ಮಾಡುವಂತದ್ದು. ಅಂದ್ರೆ ನಮ್ಮ ಸೇವಾದಳ ತಂಡ ಗ್ರಾಮೀಣ ಪ್ರದೇಶಕ್ಕೆ, ಗ್ರಾಮೀಣ ಮನೆಗಳಿಗೆ ಹೋಗ್ಬೇಕು, ಗ್ರಾಮೀಣ ಪ್ರದೇಶಕ್ಕೆ ಹೋಗಬೇಕು. ಸೇವಾದಳ ನಾವು ಸೇವಾದಳ ಶಾಲೆಯಲ್ಲಿ ಮಾಡ್ಕೊಂಡು ಪ್ರೂಫ್ ರೆಡಿ ಮಾಡ್ಕೊಂಡು ಸೇವಾದಳ ಮಾಡಿದೀವಿ ಅಂದ್ರೆ ಸಾಕಾಗಲ್ಲ. ಇಲ್ಲಿ ಸೇವಾದಳ ರಚನೆ ಮಾಡಿ ಈ ಸೇವಾದಳವು ಕಾರ್ಯರೂಪ ಮಾಡಬೇಕು, ಹೋಗ್ಬೇಕು, ಹಳ್ಳಿ ಕಡೆಗೆ ಹೋಗ್ಬೇಕು, ಗ್ರಾಮೀಣ ಪ್ರದೇಶಗಳಿಗೆ ಹೋಗ್ಬೇಕು, ಅಲ್ಲಿ ಸಮಸ್ಯೆಗಳನ್ನ ಆಲಿಸ್ಬೇಕು, ಅವ್ರಿಗೆ ತಿಳಿ ಹೇಳಬೇಕು. ನೋಡಿ, ನಾನು ನನ್ನ ಒಂದು ತಂಡವನ್ನ ಕರ್ಕೊಂಡು ಹೋಗಿದ್ದೀನಿ ಸೇವಾದಳಕ್ಕೆ. ಒಂದು ಸರ್ಕಾರಿ ರಜಾದಿನಗಳಲ್ಲಿ ಆ ರಾಷ್ಟ್ರಗೀತೆ ಬಗ್ಗೆ ಗೌರವ ಕೊಡಿ, ರಾಷ್ಟ್ರಗೀತೆ ಬಗ್ಗೆ ಗೌರವ ಕೊಡಿ, ರಾಷ್ಟ್ರ ಧ್ವಜದ ಬಗ್ಗೆ ಗೌರವ, ಅವರಿಗೆ ಅರಿವು ಮೂಡಿಸ್ತಾ ಇದ್ದೀನಿ. ಇದು ಸೇವಾದಳದ ಕರ್ತವ್ಯ, ಸೇವಾದಳದ ಒಂದು ನಿಜವಾದಂತ ಕರ್ತವ್ಯ. ನಮ್ಮ ಸೇವಾದಳದ ನಡೆ ಗ್ರಾಮೀಣ ಪ್ರದೇಶದ ಕಡೆಗೆ. ಈ ಕಾರ್ಯಕ್ರಮವನ್ನ ತಾವು ಶಾಲೆಗಳಲ್ಲಿ ಹಮ್ಮಿಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಹಾಗೆ ನೆಕ್ಸ್ಟ್ ಇಲ್ಲಿ ನೋಡಿ, ಈ ಚಿತ್ರವನ್ನ ಗಮನಿಸಿ ಮಕ್ಕಳೇ. ಇಲ್ಲಿ ಮಹಾತ್ಮ ಗಾಂಧೀಜಿಯವರನ್ನ 1948ರಲ್ಲಿ ನಾಥರಾಮ್ ಗೂಡ್ಸೆ ಅವರು ಹತ್ಯೆ ಮಾಡ್ತಾರೆ. ಆಗ ಗಾಂಧೀಜಿಯವರ ಚಿತಾಭಸ್ಮವನ್ನ ದೆಹಲಿಯಿಂದ ಕರ್ನಾಟಕಕ್ಕೆ ತಗೊಂಡು ಬರ್ತಾರೆ. ಆಗ ನಮ್ಮ ಕರ್ನಾಟಕ ರಾಜ್ಯ ಎಲ್ಲ ಹಳೆ ಮೈಸೂರು ಇತ್ತು. ಆಗ ಅಂದಿನ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿಯವರು ಇರ್ತಾರೆ. ಸೇವಾದಳದ ಸದಸ್ಯರು ಹಲವಾರು ಸ್ವತಂತ್ರ ಹೋರಾಟಗಾರರು ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಸೇರ್ಕೊಂಡಿರ್ತಾರೆ. ತುಂಬಾ ಜನ ಸೇವಾದಳ ಕಾರ್ಯಕರ್ತರಿರ್ತಾರೆ ಮತ್ತು ಮಹಾತ್ಮ ಗಾಂಧೀಜಿಯವರು ಅಭಿಮಾನಿಗಳು, ಹಲವಾರು ಸೇವಾದಳದ ತುಂಬಾ ಜನ ಇರ್ತಾರೆ. ಆಗ ಕೆ.ಸಿ. ರೆಡ್ಡಿಯವರು ಬರ್ಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನ ಆರಿಸ್ಬೇಕು, ಆ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನ ಶ್ರೀರಂಗಪಟ್ಟಣದ ಪಶ್ಚಿಮ ವಾಹಿನಿಯಲ್ಲಿ ಬಿಡಬೇಕು. ಎರಡೂ ಕಾರ್ಯಕ್ರಮವನ್ನ ಏಕಕಾಲಕ್ಕೆ ಮಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಕೆ.ಸಿ. ರೆಡ್ಡಿಯವರು ಫೋನ್ ಮಾಡ್ತಾರೆ, ನಾನು ಬರೋದು ಇನ್ನು 10 ನಿಮಿಷ ತಡ ಆಗ್ತದೆ ಕಾರ್ಯಕ್ರಮಕ್ಕೆ. ಕೆ.ಸಿ. ರೆಡ್ಡಿಯವರು ಫೋನ್ ಬರ್ತದೆ. ಅಲ್ಲಿ ಸೇರಿರ್ತಕ್ಕಂಥ ಸೇವಾದಳದವರು ಏನ್ ಮಾಡ್ತಾರೆ, ಆ ಕೆ.ಸಿ. ರೆಡ್ಡಿಯವರು ಬರೋ ಗಂಟ ಕಾಯಲ್ಲ, ಧ್ವಜಾರೋಹಣ ಆರಿಸ್ತಾರೆ. ಪಶ್ಚಿಮ ವಾಹಿನಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಚಿತಾಭಸ್ಮವನ್ನ ಬಿಡ್ತಾರೆ. ಅಂದ್ರೆ ಇಲ್ಲಿ ಕಾರ್ಯಕ್ರಮ ಚಿತಾಭಸ್ಮವನ್ನ ಬಿಟ್ರು, ಧ್ವಜಾರೋಹಣ ಆಯ್ತು, 10 ನಿಮಿಷ ಆಯ್ತು, ಕೆ.ಸಿ. ರೆಡ್ಡಿಯವರು ಬಂದ್ರು. ದೊಡ್ಡ ಸಭೆ ಸೇರಿದೆ, ಎಲ್ಲ ಸೇರಿದರೆ ವೇದಿಕೆ ಮೇಲೆ ಕೆ.ಸಿ. ರೆಡ್ಡಿಯವರು ಬಂದ್ರು, ಮೈಕ್ ತಕೊಂಡ್ರು. ಈ ಒಂದು ಸಭೆಯಲ್ಲಿ ಎಲ್ಲರಿಗೂ ನನ್ನ ಪ್ರಣಾಮಗಳು. ನೀವು ನಾನು ಬರುವುದಕ್ಕಿಂತ 10 ನಿಮಿಷ ತಡವಾಗಿ ಬರ್ತೀನಿ ಅಂತ ನಾನು ಸಭೆಗೆ ತಿಳಿಸಿದ್ದೆ. ಆದ್ರೆ ನೀವು ಈ ಸಭೆಯಲ್ಲಿ ಧ್ವಜಾರೋಹಣ ಮಾಡಿ ನನ್ನ ಒಂದು ಕೀರ್ತಿಯನ್ನ ಹೆಚ್ಚಿಸಿದಿರಿ, ನನ್ನ ಕೀರ್ತಿ ಪತಾಕಿನ ಹೆಚ್ಚಿದಿರಿ. ನಿಮ್ಮ ಸೇವಾದಳದ ತತ್ವವನ್ನು ಪಾಲಿಸ ಮಾಡಿದಿರಿ. ಸಮಯ ಪಾಲನೆಗೆ ನೀವು ಬೆಲೆ ಕೊಟ್ಟಿದ್ದೀರಿ. ಇಲ್ಲಿ ಸಮಯ ಪಾಲನೆ ನಾನು ಬಹಳ ಮುಖ್ಯವಾಗಿ ಇಷ್ಟಪಡ್ತೀನಿ. ಕೆ.ಸಿ. ರೆಡ್ಡಿಯವರು ಹೇಳಿದ ಮಾತು, ನಾನು ಬರುವವರೆಗೂ ನೀವು ಕಾಯ್ದನೆ ಧ್ವಜಾರೋಹಣ ಮಾಡದಲ್ಲ, ಇದನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರಾಂಶುಪಾಲರೇ, ಶಿಕ್ಷಕರೇ, ನೀವು ಆಗಸ್ಟ್ 15 ಮತ್ತೆ ರಿಪಬ್ಲಿಕ್ ಡೇಲಿ ಸ್ವತಂತ್ರದ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾ ಇರ್ತೀರಿ, ಹಲವಾರು ಗಣ್ಯ ವ್ಯಕ್ತಿಗಳಿಗೆ ಹೇಳಿರ್ತೀರಿ. ಆದ್ರೆ ನೀವೇನ್ ಟೈಮ್ ಫಿಕ್ಸ್ ಮಾಡಿರ್ತೀರಿ ಆ ಟೈಮ್ಸ್ ಫ್ಲಾಗ್ ಹಾಸ್ಟಿಂಗ್ ಮಾಡಿ, ಯಾರೇ ಆಗ್ಲಿ ಕಾಯ್ಬೇಡಿ ಅಂತ ಕೆ.ಸಿ. ರೆಡ್ಡಿಯವರು ಹೇಳಿರೋ ಮಾತು. ಧ್ವಜಾರೋಹಣಕ್ಕೆ ಯಾರನ್ನು ಕಾಯಬೇಡಿ, ಸಮಯಕ್ಕೆ ಸರಿಯಾಗಿ ಧ್ವಜಾರೋಹಣ ಮಾಡಿ. ಇದು ಸೇವಾದಳದ ಒಬ್ಬ ಕಾರ್ಯಕರ್ತನಾಗಿ ನಾನು ಹೇಳ್ತಾ ಇದ್ದೀನಿ ಮಾತನ್ನ. ಒಬ್ಬ ಸೇವಾದಳದ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ದಯಮಾಡಿ ಸೇವಾದಳದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಶಾಲೆಗಳಲ್ಲಿ 831 ಶಾಲೆಗಳ ಪ್ರಾಂಶುಪಾಲರು ನೀವೇನು ಫ್ಲಾಗ್ ಹಾಸ್ಟಿಂಗ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರಿ, ಸಮಯಕ್ಕೆ ಸರಿಯಾಗಿ ನೀವು ಫ್ಲಾಗ್ ಹಾಸ್ಟಿಂಗ್ ಮಾಡಿ, ಯಾರನ್ನೂ ಕಾಯ್ಬೇಡಿ. ಇದು ಅಂದಿನ ಕೆ.ಸಿ. ರೆಡ್ಡಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥ ಮಾತು. ಇದು ಸೇವಾದಳದ ಸಮಯ ಪಾಲನೆ.
ಇಲ್ಲಿ ಸೇವಾದಳದ ಸಿದ್ಧಾಂತಗಳನ್ನ ನೀವು ಅರ್ಥ ಮಾಡ್ಕೋಬೇಕು. ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತದೆ, ನಾಯಕತ್ವಗಳ ಗುಣಗಳನ್ನ ಬೆಳವಣಿಗೆ ಮಾಡ್ತದೆ, ಸಹಕಾರ ಮತ್ತು ತಂಡದ ಕೆಲಸಕ್ಕೆ ಪ್ರೋತ್ಸಾಹನ ಕೊಡ್ತದೆ, ಸಾಮಾಜಿಕ ಸೇವೆಯ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸ್ತದೆ, ಇಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರೋತ್ಸಾಹಿಸ್ತದೆ, ತಂಡದ ಸದಸ್ಯರೊಂದಿಗೆ ಕೆಲಸ ಮಾಡುವ ಕೌಶಲ್ಯಗಳ ಅಭಿವೃದ್ಧಿಯನ್ನು ಮಾಡ್ತದೆ. ಇದು ಸೇವಾದಳ. ಈ ಸೇವಾದಳವನ್ನು ನಿಮ್ಮ ಶಾಲೆಯಲ್ಲಿ ಯಾಕೆ ನೀವು ಪ್ರಾರಂಭ ಮಾಡಿಲ್ಲ? ನಾಳೆನೇ ಪ್ರಾರಂಭ ಮಾಡಿ. ಇದಕ್ಕೆ ಕಾರ್ಯಪ್ರವೃತ್ತರಾಗಿ ದಯಮಾಡಿ 833 ಶಾಲೆಗಳಲ್ಲೂ ಕೂಡ ಸೇವಾದಳ ಪ್ರೂಫ್ ಇರಬೇಕು. ಇದಕ್ಕೆ ನೀವು ಅದಕ್ಕೆ ಏನ್ ಬೇಕು ಅದನ್ನ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಈ ಮೂಲಕ ನಾನು ನಿಮಗೆ ಒಂದು ಸೂಚನೆ ಕೊಡ್ತಾ ಇದ್ದೀನಿ. ನೋಡಿ, ದಯಮಾಡಿ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಎಂಬ ತತ್ವದ ಅಡಿಯಲ್ಲಿ ಸ್ಕೌಟ್ ಅಂಡ್ ಗೈಡ್ಸ್. ಇಲ್ಲಿ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಮಕ್ಕಳೇ, ಬ್ರೆಡನ್ ಪೊವೆಲ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥಾಪಕ. ಇವರ ತಂದೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಆಗಿರ್ತಾರೆ. ಪೊವೆಲ್ ಬಾಲ್ಯದಲ್ಲಿ ಪ್ರತಿಭಾವಂತ. 19ನೇ ವರ್ಷಕ್ಕೆ ಸೈನ್ಯಕ್ಕೆ ಸೇರ್ತಾನ್ರಿ ಇವರು. ಬರೀ 19 ವರ್ಷಕ್ಕೆ ನಮ್ಮ ಭಾರತದಲ್ಲಿ ಹಲವಾರು ವರ್ಷಗಳ ಕಾಲ ಸೈನಾಧಿಕಾರಿಯಾಗಿರ್ತಾರೆ. ಇವರ ಕಾರ್ಯವೈಖರಿಯಿಂದ ಮೆಚ್ಚುಗೆ ಪಡೆದು ಇವರ ಕಾರ್ಯದಕ್ಷತೆಯನ್ನು ನೋಡಿ ಮೇಜರ್ ಜನರಲ್ ಹುದ್ದೆಯನ್ನು ಕೊಡ್ತಾರೆ ಇವರಿಗೆ. ಯಾರಿಗೆ? ನಮ್ಮ ಬ್ರೆಡನ್ ಪೊವೆಲ್ ಅವರಿಗೆ. ಸೊ ಇಲ್ಲಿ ನೋಡಿ, ಈ ಒಂದು ಚಿತ್ರವನ್ನು ಗಮನಿಸಿ ವಿದ್ಯಾರ್ಥಿಗಳೇ. ಇಲ್ಲಿ 1907ರಲ್ಲಿ ಈ ದೀಪದಲ್ಲಿ ಒಂದು ಶಿಬಿರ ಮಾಡ್ತಾರೆ. ಇವರು ಒಂದು ಬಹಳ ಅಂದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನ ಒಂದು ಪುಸ್ತಕ ಬರೀತಾರೆ, ಒಂದು ಶಿಬಿರವನ್ನ ಮಾಡ್ತಾರೆ, ಯಶಸ್ಸನ್ನ ಕಾಣ್ತಾರೆ. ಆನಂತರ ಈ ಪುಸ್ತಕ ಸ್ಕೌಟ್ಸ್ ಅಂಡ್ ಚಳುವಳಿನ ಪ್ರಾರಂಭಿಸಲು ಸ್ಫೂರ್ತಿಯಾಗ್ತದೆ. ಈ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಬೆಳ್ತದೆ ಸ್ಕೌಟ್ಸ್ ಅಂಡ್ ಗೈಡ್ಸ್. ಇವರು ಬ್ರೆಡನ್ ಪೊವೆಲ್ ರವರು ಅತ್ಯದ್ಭುತ ಒಬ್ಬ ಬರಹಗಾರ, ಹವ್ಯಾಸಗಾರರು, ಈಜುಗಾರರು, ಕುದುರೆ ಸವಾರಿಗಾರರು. ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಈ ಚಿತ್ರವನ್ನ ಗಮನಿಸಿ. ಇಲ್ಲಿ ಧ್ಯೇಯವಾಕ್ಯ ವಿ ಪ್ರಿಪೇರ್ಡ್, ನಿನ್ನ ಕರ್ತವ್ಯವನ್ನು ಮಾಡಲು ಸದಾ ಸಿದ್ಧನಾಗಿರು ಎಂದು ಅರ್ಥ. ಅಂದ್ರೆ ವಿ ಪ್ರಿಪೇರ್ಡ್. ಇದು ಸ್ಕೌಟ್ಸ್ ಅಂಡ್ ಗೈಡ್ಸ್ ನ ಒಂದು ವೇದವಾಕ್ಯ. ಅಂದ್ರೆ ಇಲ್ಲಿ ನೋಡಿ, ಈ ಚಿತ್ರ ಕಾಣ್ತಾ ಇದ್ದಾರೆ ಮಕ್ಕಳ. ಇಲ್ಲಿ ಮುಂದೆ ಇದೆಲ್ಲ ಪ್ರಾಂಶುಪಾಲರು ಮೋಹನ್ ಕುಮಾರ್, ಈ ಉಳಿಗೆರೆ ಶಾಲೆ, ಆ ಒಂದು ಸ್ಕೌಟ್ ಅಂಡ್ ಗೈಡ್ಸ್ ನ ನಮ್ಮ ಶಾಲೆಯ ತಂಡ. ಅಂದ್ರೆ ಇಲ್ಲಿ ಯಾಕೆ ಈ ಚಿತ್ರವನ್ನ ತೋರಿಸ್ತಾ ಇದೆ ಅಂತ ಅಂದ್ರೆ, ಪ್ರತಿ ಶಾಲೆಯಲ್ಲೂ ಕೂಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನ ನೀವು ಸಿದ್ಧಪಡಿಸ್ಕೋಬೇಕು, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನ ನೀವು ಇಟ್ಕೊಂಡಿರ್ಬೇಕು. ಸೊ ನೆಕ್ಸ್ಟ್ ಇಲ್ಲಿ ಬಾಲ ಚಮುಚಾರರು. ಇಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ ಅಲ್ಲಿ 3 ಹಂತ ಬರ್ತದೆ. ಮೊದಲಿಂದ ಚಿಕ್ಕವರಿಗೆ 6ರಿಂದ 10 ವರ್ಷ, ಬಾಲಕ ಮತ್ತು ಬಾಲಕಿಗೆ ದೇಹ ಮತ್ತು ಮನಸ್ಸನ್ನ ಆರೋಗ್ಯಕರವಾಗಿ ಬೆಳೆಸುವಂತದ್ದು ಹಾಗೂ ದೇಶದ ಉತ್ತಮ ಪ್ರಜೆ ಮಾಡಲು ಬುಲ್ಬುಲ್ ಎಂದು ಕರೆಯುತ್ತಾರೆ. ಇದು ಒಂದು ತಂಡ. ಎರಡನೇ ತಂಡ ನೋಡಿ, ಇಲ್ಲಿ 11 ವರ್ಷದಿಂದ 17 ವರ್ಷದವರನ್ನ ನಾವು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಕರಿತೀವಿ. ಇದು ಎರಡನೇ ತಂಡ. ನೆಕ್ಸ್ಟ್ ಮೂರನೇ ತಂಡ, ಇದು 17 ವರ್ಷದಿಂದ 20 ವರ್ಷದ ವಯೋಮಾನದಲ್ಲಿರ್ತಕ್ಕಂಥ ಒಂದು ರೋವರ್ಸ್ ತಂಡ. ಸೊ ನೆಕ್ಸ್ಟ್ ನೋಡಿ, ಮೈಸೂರು ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ್ ಅವರು 1918ರಲ್ಲಿ ಬಾಯ್ಸ್ ಅಂಡ್ ಗೌಡ್ಸ್ ಸಂಸ್ಥೆಯನ್ನ ಸ್ಥಾಪಿಸ್ತಾರೆ. 1927ರಲ್ಲಿ ಗರ್ಲ್ಸ್ ಗೈಡ್ ವಿಭಾಗ ಪ್ರಾರಂಭ ಆಯಿತು. ಇದಕ್ಕೆ ಮೈಸೂರು ಮಹಾರಾಜರು, ಅಂದಿನ ಮೈಸೂರಿನ ಮಹಾರಾಜರೇ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ. ಅಂದ್ರೆ 1918ರಲ್ಲೇ ನಮ್ಮ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ನಮ್ಮ ವಸತಿ ಶಾಲೆಗಳಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನು ಯಾಕೆ ಪ್ರಾರಂಭ ಮಾಡಬಾರ್ದು? ಯಾಕೆ ಪ್ರಾರಂಭ ಮಾಡಿಲ್ಲ? ದಯಮಾಡಿ ಪ್ರಾಂಶುಪಾಲರು, ಶಿಕ್ಷಕರು, ದೈಹಿಕ ಶಿಕ್ಷಣ ಶಿಕ್ಷಕರು ಇದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಈ ಸ್ಕೌಟ್ಸ್ ಅಂಡ್ ಗುರಿಯ ಉದ್ದೇಶ ಏನು? ಗ್ರಾಮೀಣ ಅಭಿವೃದ್ಧಿನ ಡೆವಲಪ್ಮೆಂಟ್ ಮಾಡಬೇಕು, ಕುಷ್ಠರೋಗ ನಿಯಂತ್ರಣ ಮಾಡಬೇಕು, ನಿಷ್ಠಾವಂತ ಗೌರವಾರ್ಹನು ಎಲ್ಲರಿಗೂ ಗೆಳೆಯನು ಸಹೋದರನು ಆಗಿರ್ತಾನೆ, ಸಾರ್ವಜನಿಕ ಆಸ್ತಿಯನ್ನ ರಕ್ಷಿಸುವುದಕ್ಕೆ ನೆರವಾಗ್ತಾನೆ, ವಿಶ್ವ ಭಾತೃತ್ವವನ್ನ ಗಳಿಸುತ್ತಾನೆ. ಸೊ ಹಾಗೆ ಇಲ್ಲಿ ದೇಶ ಸತ್ಪ್ರಜೆಯಾಗಿ ಹುಟ್ಟಿ ದೇಶಕ್ಕೆ ಕೀರ್ತಿ ತರ್ತಾನೆ. ಸೇವೆ ಸ್ಕೌಟ್ಸ್ ಪ್ರಮ ಗುರಿ. ಶಿಸ್ತು, ಪರೋಪಕಾರ ಇವು ದಾರಿದೀಪಗಳು. ಕರ್ನಾಟಕದ ಬೆಂಗಳೂರು ಕೂಡ ಇದರ ಶಾಖೆ ಇದೆ. ತರಬೇತಿ ಪಡೆದ ಪ್ರತಿಯೊಬ್ಬರು ಕೈಲಾದ ಮಟ್ಟಿಗೆ ದೇಶ ಸೇವೆ ಮಾಡ್ತಾನೆ. ಆದ್ರಿಂದ ದಯಮಾಡಿ ಪ್ರತಿ ಶಾಲೆಯಲ್ಲೂ ಕೂಡ ನೀವು ಪ್ರತಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನ ಮೊಬೈಲ್ ಇಡಪ್ಪ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನ ಪ್ರಾರಂಭ ಮಾಡಿ. NSS ಇಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ. ವಿದ್ಯಾರ್ಥಿಗಳೇ, ನೀವು NSSಗೆ ನೀವು ಸೇರಿದ್ದೀರಾ ಅಥವಾ ಸೇರಿಲ್ವಾ? NSS ಬಗ್ಗೆ ಕೇಳಿದ ಮೇಲೆ ನೀವು ಸೇರ್ಬೇಕೋ ಬೇಡವೋ ಎಂಬ ನಿರ್ಧಾರ ಮಾಡಿ. ನನ್ನ 4 ಮಾತು ಕೇಳಿದ ಮೇಲೆ ನೀವು NSS ಸೇರ್ಬೇಕಾ ಬೇಡವಾ? NSS ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ಶಾಲೆಯಲ್ಲೂ ಕೂಡ ರಾಷ್ಟ್ರೀಯ ಸೇವಾ ಯೋಜನಾ ತಂಡ ಇರಬೇಕು. ಪ್ರತಿ ವಸತಿ ಶಾಲೆಯಲ್ಲೂ ಇರಬೇಕು. ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಮೋಹನ್ ಕುಮಾರ್ ಆದ ನಾನು ವಿದ್ಯಾರ್ಥಿ ಜೀವನದಿಂದ ಇಂದಿನವರೆಗೂ ಕೂಡ ನಾನು ಹಲವಾರು ಕ್ಯಾಂಪ್ಗಳನ್ನು ನಿರ್ವಹಿಸಿದ್ದೇನೆ, ನಿರ್ವಹಣೆ ಮಾಡ್ತಾ ಇದ್ದೇನೆ. ಈಗ ಮುಂದಿನ ದಿನಗಳಲ್ಲಿ ಈಗ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀನಿ ನನ್ನ ಪಾಂಡವಪುರ ತಾಲೂಕಲ್ಲಿ. ಈಗ ಅದರಲ್ಲೂ ಕೂಡ ನಾನು ಈಗ ಆ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀನಿ, ಹೊರಗಡೆ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕನಾಗಿ ಮಾತನ್ನ ಹೇಳ್ತಾ ಇದ್ದೀನಿ. ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಈ ಒಂದು NSS ಕ್ಯಾಂಪ್ ಅನ್ನ, NSS ಅನ್ನ ಒಂದು ತಂಡವನ್ನ ತಯಾರು ಮಾಡಬೇಕು. ಇಲ್ಲಿ ಇದರ ಧ್ಯೇಯವಾಕ್ಯ ನನಗಲ್ಲ ನಿನಗೆ. ಈ NSS ನ ಒಂದು ಧ್ಯೇಯವಾಕ್ಯ ಇದು ನನಗಲ್ಲ ನಿನಗೆ. ಅಂದ್ರೆ NS ನ ಲಾಂಛನ ಒರಿಸ್ಸಾದ ಒಂದು ಸೂರ್ಯದೇವದ ಕಲ್ಲು ರಥದ 8 ಕಡ್ಡಿಗಳ ಚಕ್ರದಿಂದ
ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಯುವ ಶಕ್ತಿಯ ನಿರಂತರ ಚಲನದ ಸಂಕೇತ. ಅಂದ್ರೆ ಇದು ಯಾವಾಗಲೂ ಇದು ನಿಂತು ನೀರಲ್ಲ, ಇದು ಹರಿಯುವ ನೀರು. ಅಂದ್ರೆ ಇದು ಒಂದು NSS ಅಂತಕ್ಕಂಥದ್ದು ನಿಂತ ನೀರಲ್ಲ, ಹರಿಯುವ ನೀರು. ಆ ಹರಿಯುವ ನೀರು ನಮ್ಮ ವಸತಿ ಶಾಲೆ ಮಕ್ಕಳು, ಪ್ರಾಂಶುಪಾಲರು, ಶಿಕ್ಷಕರು ಆಗ್ಬೇಕು, ನಿಂತ ನೀರಾಗಬಾರ್ದು. ಅಂದ್ರೆ ಪ್ರತಿಜ್ಞೆ ಇರಬೇಕು, ನಾನು ನನ್ನ ದೇಶಕ್ಕಾಗಿ ಸಮರ್ಪಣಾ ಭಾವದಿಂದ ದುಡಿದು ಅದರ ಸ್ವಾತಂತ್ರ್ಯ ಐಕ್ಯತೆಯನ್ನ ಬಲಗೊಳಿಸುತ್ತೇನೆ. ಅಂದ್ರೆ ನಾನು ನನ್ನ ದೇಶಕ್ಕಾಗಿ ಸಮರ್ಪಣಾ ಭಾವದಿಂದ ದುಡಿದು ಅದರ ಸ್ವಾತಂತ್ರ್ಯ ಐಕ್ಯತೆಯನ್ನ ಬಲಗೊಳಿಸುತ್ತೇನೆ. ಅಂದ್ರೆ NSS ಬಗ್ಗೆ ಕೆಲವರು ತಪ್ಪು ಕಲ್ಪನೆ ಇದೆ. NSS ಅಂದ್ರೆ 30-40 ಮಕ್ಕಳು ಕರ್ಕೊಂಡು ಒಂದು ಶ್ರಮದಾನ ಮಾಡೋದು, ಗಿಡ ಕೀಳ್ಸೋದು, ಇದು ತಪ್ಪು ಕಲ್ಪನೆ ಇದೆ. ಇದಲ್ಲ, ಇದಕ್ಕೆ ತನ್ನದೇ ಆದಂತ ಹಿನ್ನೆಲೆ ಇದೆ, ತನ್ನದೇ ಆದಂತ ಗೌರವ ಇದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಮಹಾತ್ಮ ಗಾಂಧೀಜಿಯವರು ಜನ್ಮ ಶತಾಬ್ದಿ ವರ್ಷ 24/9/1969 ಅನ್ನ ಕೇಂದ್ರ ವಿದ್ಯಾಮಂತ್ರಿ ಉದ್ಘಾಟನೆ ಮಾಡ್ತಾರೆ. 1969ರಲ್ಲಿ 37 ವಿಶ್ವವಿದ್ಯಾಲಯಗಳು 40,000 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ಯೋಜನೆ ಇಂದು 432 ವಿಶ್ವವಿದ್ಯಾಲಯಗಳು 1,48,000 ಯೂನಿಟ್, 1,99,000. ಇದು ಕೇವಲ ಶಾಲೆ ಕಾಲೇಜಿಗೆ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಈ ಯೋಜನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ, ಗಮನಿಸಬೇಕು. ಬರೀ ಶಾಲೆ ಕಾಲೇಜಲ್ಲ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವೂ ಕೂಡ ಈ ಒಂದು ಉತ್ತಮವಾದಂತ ಈ ಒಂದು ಸಾಧನೆಯಲ್ಲಿ ಮುಖ್ಯ ಪಾತ್ರ ವಹಿಸಿದೆ. ನೋಡಿ, ಇಲ್ಲಿ ಇದು ನಮ್ಮ ಶಾಲೆ. ಇಲ್ಲಿ ನೋಡಿ, ಇಲ್ಲಿ ನಾನಿಲ್ಲಿ ಪ್ರಾಂಶುಪಾಲರು ಮೋಹನ್ ಕುಮಾರ್, ನಮ್ಮ ವಿದ್ಯಾರ್ಥಿ ಒಂದು ತಂಡ. ಇಲ್ಲಿ ನಾವು ಹಳ್ಳಿಗಳಿಗೆ ಸೇವೆ ಮಾಡಲು ಹೊರಟಾಗ ನಾನು ಯಾವುದೇ ತರನಾದ ನಮ್ಮ ವೇದವಾಕ್ಯ ಅಂದ್ರೆ ನಮ್ಮ ವಾಕ್ಯ ನಾವು ಪ್ರಮಾಣ ಮಾಡ್ತೀವಿ. ನಾವು ಶಾಲೆಯಿಂದ ಶನಿವಾರ ಸರ್ಕಾರಿ ರಜಾದಿನಗಳಲ್ಲಿ ಒಂದು ಭಾನುವಾರಗಳಿಂದ ಹೊರಗಡೆ ಹೋಗ್ಬೇಕಾದ್ರೆ ನಾವು ತಂಡ ನಾವು ಹಳ್ಳಿಗಳಿಗೆ ಸೇವೆ ಮಾಡಲು ಹೊರಟಾಗ ನಾವು ಯಾವುದೇ ತರನಾದ ಹಿಂಸಾ ಕಾರ್ಯದಲ್ಲಿ ತೊಡಗದೆ ಭಾಷೆ ಮತ್ತು ಧರ್ಮ, ರಾಜಕೀಯ ವೈಷಮ್ಯಗಳನ್ನು ಸಂವಿಧಾನಾತ್ಮಕವಾಗಿ ಪರಿಹರಿಸುವಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಪ್ರಮಾಣ ಮಾಡುತ್ತೇನೆ ಎಂದು ನಾವು ಸೇವೆಗೆ ಹೊರಡಬೇಕು. ಇದು ನಮ್ಮ ಈ ಪ್ರಮಾಣ ವೆರಿ ಇಂಪಾರ್ಟೆಂಟು. ಇಲ್ಲಿ ಈ ಒಂದು ಗೀತೆಯನ್ನ ಪ್ರತಿ ಶಾಲೆಯಲ್ಲೂ ಅಳವಡಿಸ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾವಾಗ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಾ ಗೀತೆ ನಿಮ್ಮ ಶಾಲೆಯಲ್ಲಿ ಇರ್ತದೋ ಅದು ನಿಮ್ಮ ಆತ್ಮಸ್ಥೈರ್ಯವನ್ನ, ನಿಮ್ಮ ಬಲವನ್ನ ಹೆಚ್ಚಿಸ್ತದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಮಾಡಿಹರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆಯ ಮಾಡಿಹರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಕೈ ಕೆಸರಾಗಲಿ ನೆಲ ಹುಲುಸಾಗಲಿ ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆಯ ಮಾಡಿಹರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಗ್ರಾಮಗಳ ಉದ್ಧಾರ ನಮ್ಮ ಉದ್ದೇಶ, ಗ್ರಾಮಗಳು ಬೆಳೆಯುವುದು ದೇಶ. ಭಾತೃತ್ವ ಬೆಳೆಸಿ ಎಲ್ಲರಲ್ಲೂ ನಾವು ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ, ಸೇವೆಯ ಮಾಡೋಣ ಬನ್ನಿ. ರಾಷ್ಟ್ರೀಯ ಸೇವಾ ಯೋಜನೆಯ ಮಾಡಿಹರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ, ಸೇವೆಯ ಮಾಡುತ್ತಾ ಕಲಿಯೋಣ ಬನ್ನಿ. ಸೇವೆಯ ಸವಿಜೇನು ಸವಿಯೋಣ ಬನ್ನಿ, ಸೇವೆಯ ಸವಿಜೇನು ಹಂಚೋಣ ಬನ್ನಿ. ಶ್ರಮಹೇವ ಜಯತೆ, ಶ್ರಮಹೇವ ಜಯತೆ, ಶ್ರಮಹೇವ ಜಯತೆ. ಇದು ದಯಮಾಡಿ ಎಲ್ಲ ವಸತಿ ಶಾಲೆಗಳಲ್ಲೂ ಈ ಘಂಟಾಘೋಷ ವೇದ ವಾಕ್ಯ ಮೊಳಗಬೇಕು. ಯಾವಾಗ ವಸತಿ ಶಾಲೆಗಳಲ್ಲಿ ಈ ರಾಷ್ಟ್ರೀಯ ಸೇವಾ ಯೋಜನೆಯ ಗೀತೆ ಮೊಳಗ್ತದೋ ಆ ಶಾಲೆ ಅಭಿವೃದ್ಧಿ ಆಗ್ತದೆ, ಯಶಸ್ಸನ್ನ ಕಾಣ್ತದೆ ಅಂತ ಈ ಸಂದರ್ಭದಲ್ಲಿ ಪ್ರಾಂಶುಪಾಲರು ಮತ್ತು ಶಿಕ್ಷಕರಿಗೆ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆಯನ್ನ ನಿಮ್ಮ ಶಾಲೆಯಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ. ಇದು ವಿದ್ಯಾರ್ಥಿಗಳೇ ಮತ್ತು ಪ್ರಾಂಶುಪಾಲರೇ, ಶಿಕ್ಷಕರೇ, ದಯಮಾಡಿ ಈ ಒಂದು ಚಿತ್ರವನ್ನ ಗಮನಿಸಿ. ಇಲ್ಲಿ
ತರಗತಿಯ ಗಂಟೆಯ ಅನುಷ್ಠಾನ ಅಂದ್ರೆ ನೀರಿನ ಗಂಟೆ, ವಾಟರ್ ಬೆಲ್. ಇವತ್ತು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ನೀರು ಕುಡಿತಾರೆ. ದಯಮಾಡಿ ಮನೆಗಳಲ್ಲಿ ಮನೆಗಳಲ್ಲಿ ಅಪ್ಪ ಅಮ್ಮ ಇರ್ಬೋದು, ಮನೇಲಿರ್ಲಿ, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಅನೇಕ ರೋಗ ರುಜಿನಗಳಿಗೆ, ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ವಿದ್ಯಾರ್ಥಿಗಳಲ್ಲಿ ನೀರು ಕುಡಿಯುವುದರಲ್ಲಿ ಕಡಿಮೆ ಪ್ರಮಾಣ. ಈ ಕುಡಿಯುವ ನೀರಿನ ಪ್ರಮಾಣ ಕಡಿಮೆಯಾಗಿ ವಿದ್ಯಾರ್ಥಿಗಳಲ್ಲಿ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದಾರೆ. ಅಂದ್ರೆ ಈ ಹಿನ್ನೆಲೆ ನಾವೇನ್ ಮಾಡ್ಬೇಕು, ಪ್ರಾಂಶುಪಾಲರು, ಶಿಕ್ಷಕರು, ನಾವು ಈ ವಾಟರ್ ಬೆಲ್ ಅನ್ನ ಕಾರ್ಯರೂಪಕ್ಕೆ ತರಬೇಕು. ಈ ವಾಟರ್ ಬೆಲ್ ಅನ್ನ ಪರಿಣಾಮಕಾರಿಯಾಗಿ ಶಾಲೆಯಲ್ಲಿ ಅಳವಡಿಸಿಕೊಂಡು ಎಲ್ಲರ, ಪ್ರಾಂಶುಪಾಲರು ಇರಬೇಕು, ಶಿಕ್ಷಕರು ಇರಬೇಕು, ಸಹ ಶಿಕ್ಷಕರು ಇರಬೇಕು, ದೈಹಿಕ ಶಿಕ್ಷಕರು ಇರಬೇಕು, ನರ್ಸಿಂಗ್ ಆಫೀಸರ್ ಇರಬೇಕು, ಎಲ್ಲರ ಸಮ್ಮುಖದಲ್ಲಿ ಮಕ್ಕಳು ಕಡ್ಡಾಯವಾಗಿ ನೀವು ಆ ವಾಟರ್ ಬೆಲ್ ಮಾಡಿಸಿ, ದಿನದಲ್ಲಿ 2 ಬಾರಿ ವಾಟರ್ ಬೆಲ್ ಮಾಡಿಸಿ ನೀರು ಕುಡಿಬೇಕು. ನೀರು ಬಹಳ ಮುಖ್ಯ. ಯಾಕೆ ಅಂತ ಅಂದ್ರೆ ರಕ್ತ ಸಂಚಾರಕ್ಕೆ ನೀರು ಅತ್ಯಗತ್ಯ, ಲಾಲಾರಸ ಉತ್ಪಾದನೆಗೆ ನೀರು ಅತ್ಯಗತ್ಯ. ನೀರಿನ ಕೊರತೆಯಿಂದ ಕಿಡ್ನಿಯಲ್ಲಿ ಕಲ್ಲು ಅರಳು ಉತ್ಪತ್ತಿಯಾಗಿ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತದೆ. ಮನುಷ್ಯನ ದೇಹದಲ್ಲಿ ಅನೇಕ ಸಮಸ್ಯೆಗಳು ಪ್ರಾರಂಭವಾಗ್ತದೆ. ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ, ದಯಮಾಡಿ ಶಿಕ್ಷಕರು ಹೇಳಿ, ಪ್ರಾಂಶುಪಾಲರು ಇದ್ರ ಬಗ್ಗೆ ಗಮನ ಕೊಡಿ. ವಿದ್ಯಾರ್ಥಿಗಳು ಪೆಪ್ಸಿ, ಕೋಲಾ, ಬಣ್ಣದ ಜ್ಯೂಸು, ಕುರ್ಕುರೆ, ಸಣ್ಣ ಸಣ್ಣ 1 ರೂಪಾಯಿ ತಿಂಡಿಗಳನ್ನು ತಿಂದು, ಮೈದೆಯಿಂದ ತಯಾರಿಸಿದ ಬೇಕರಿ ಪದಾರ್ಥಗಳನ್ನು ತಿಂದು ಅನಾರೋಗ್ಯಕ್ಕೆ ಈಡಾಗ್ತಿದ್ದಾರೆ. ದಯಮಾಡಿ ನಿಮ್ಮ ಮನೆಯಲ್ಲಿ ಮಾಡಿದ ಶುದ್ಧ ಆಹಾರವನ್ನು ಸೇವಿಸಿ. ಆ ಪೆಪ್ಸಿ, ಕೋಲಾ, ಬಣ್ಣದ ಜ್ಯೂಸ್ ಕುಡಿಬಹುದು, ಎಳ್ನೀರು ಕುಡೀರಿ, ಕಬ್ಬಿನ ರಸ ಕುಡೀರಿ, ತಾಜಾ ಹಣ್ಣಿನ ರಸ ಕುಡೀರಿ, ಶುದ್ಧ ನಿಂಬೆ ರಸ ಪಾನಕ ಕುಡೀರಿ. ನಿಮ್ಮ ನಿಜವಾಗ್ಲೂ ಕೂಡ ನೀವು ಬೇಕರಿ ಐಟಮ್ ಅನ್ನ ಕಡಿಮೆ ಮಾಡಿ, ಮೈದಾ ಹಿಟ್ಟಿನ ತಯಾರಿಸಿದ ಪದಾರ್ಥಗಳನ್ನ ಕಡಿಮೆ ಮಾಡಿ. ಇವತ್ತು ಅನೇಕ ರೋಗಗಳು, ರುಜಿನಗಳಿಗೆ ಬಲಿಯಾಗ್ತಾ ಇದ್ದಾರೆ, ಅನಾರೋಗ್ಯಕ್ಕೆ ತುಂಬಾ ಮಕ್ಕಳು ಈಡಾಗ್ತಿದ್ದಾರೆ, ತುಂಬಾ ಹಾರ್ಟ್ ಅಟ್ಯಾಕ್ ಆಗ್ತಾ ಇದಾವೆ. ಇವೆಲ್ಲವೂ ಕೂಡ ನಾವೇ ನಮ್ಮ ಕೈಯಾರ ನಾವೇ ತಗೊಳ್ತಾ ಇದ್ದೀವಿ. ದಯಮಾಡಿ ಆಹಾರದ ಬಗ್ಗೆ ಎಚ್ಚರ ಇರಲಿ. ನಮ್ಮ ದೇಹದಲ್ಲಿ 70% ನೀರಿರಬೇಕು. ನಾವು ಪ್ರತಿನಿತ್ಯ ಕಡ್ಡಾಯವಾಗಿ 2.5 3 ಲೀಟರ್ ನೀರು ಕುಡಿಬೇಕು. ಪ್ರತಿ ವಿದ್ಯಾರ್ಥಿ, ಪ್ರತಿ ಒಬ್ರು ಕೂಡ ಕನಿಷ್ಠ ಮಕ್ಕಳು 2.5 3 ಲೀಟರ್ ನೀರು ಕುಡಿಬೇಕು. ನೀವು ಎಷ್ಟು ನೀರು ಕುಡಿತಾ ಇದ್ರಿ ಮಕ್ಕಳೇ? ನೀವೇ ಯೋಚನೆ ಮಾಡ್ಕೊಳ್ಳಿ. ನೀವು ಒಬ್ಬ ವಿದ್ಯಾರ್ಥಿ 1/2 ಲೀಟರ್ ನೀರು ಕುಡಿತಾರೆ. ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೊಳ್ಳಿ. 830 ಶಾಲೆ ಮುಖ್ಯಸ್ಥರು, ಶಿಕ್ಷಕರು ಕಡ್ಡಾಯವಾಗಿ ನೀರಿನ ಬೆಲ್ ಮಾಡಿಸಿ, ಶಿಕ್ಷಕರ ಮತ್ತು ಪ್ರಾಂಶುಪಾಲರ ಸಮ್ಮುಖದಲ್ಲಿ ವಿದ್ಯಾರ್ಥಿಗಳು ನೀರನ್ನ ಕುಡಿಬೇಕು. ಒಂದು ಘಟನೆ ಹೇಳ್ತೀನಿ. ಸಾಲುಮರಕದ ತಿಮ್ಮಕ್ಕನ ಹಾದಿಯಲ್ಲಿ ನನ್ನ ಜೀವನದಲ್ಲಿ ಈ ಒಂದು ನೀರಿಗೆ ಸಂಬಂಧಪಟ್ಟಂತ ಒಂದು ಘಟನೆ ಹೇಳ್ತೀನಿ. ನಾನು ಮಲ್ಲಾಡಿಹಳ್ಳಿ ಅಂದ್ರೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು, ಇಲ್ಲಿ ನಾನು ವಿದ್ಯಾಭ್ಯಾಸ ಮುಗಿಸಿ ಕೆಲಸಕ್ಕೆ ಬೆಂಗಳೂರಲ್ಲಿ ಹೋದೆ. ಕೆಲಸ ಅರಸ್ಕೊಂಡು ಹೋದೆ. ಒಂದು ಪತ್ರಿಕೆ ಪ್ರಕಟಣೆ ನೋಡಿ, ಒಂದು ಶಾಲೆಯಲ್ಲಿ ಪತ್ರಿಕೆ ಪ್ರಕಟಣೆ ನೋಡಿ, ಆ ಶಾಲೆಯಲ್ಲಿ ಕೆಲಸ ಖಾಲಿ ಇದೆ, ಶಿಕ್ಷಕರ ಕೆಲಸ ಖಾಲಿ ಇದೆ ಅಂತ ಹೋದೆ. ಅಲ್ಲಿ ಅವತ್ತು ಆ ದಿನ ಹೆಡ್ ಮಾಸ್ಟರ್ ಬಂದಿರಲಿಲ್ಲ. ಬಂದಂತ ಇಂಟರ್ವ್ಯೂಗೆಲ್ಲ ಹೊರಟೋದ್ರು. ನಾನು ಸ್ವಲ್ಪ ಹೊತ್ತು ಕುಂತಿದ್ದೆ. ಆನಂತರ ಒಬ್ಬೊಂದು ಹಯಮ್ಮ ಬಂದ್ರು, ಅಲ್ಲಿ ನನ್ನ ಪಕ್ಕ ಕುಂತಿದ್ರು. ನಾನೇ ಅನ್ಕೊಂಡೆ ಎಲ್ಲ ಆಯಾ ಕೆಲ್ಸಕ್ಕೆ ಬಂದಿರ್ಬೋದು, ನೀವು ಕೆಲ್ಸಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರು. ಅವರು ಅನಂತರ ಸ್ವಲ್ಪ ಹೊತ್ತು ಮಾತಾಡಿದೆ. ಅಮ್ಮ, ನೀವು ಕೆಲಸಕ್ಕೆ ಬಂದಿರೋದು? ಇಲ್ಲಪ್ಪ, ನಾನು ಪ್ರಾಂಶುಪಾಲ್ ನೋಡುವ ಅಂತ ಬಂದಿದ್ದೀನಿ. ಹೌದಾ, ಪ್ರಾಂಶುಪಾಲ್ ನೋಡ್ಬೇಕಾ? ಹೌದಾ, ಏನ್ ವಿಷಯ ಅಂತ ನಾನು ಕೇಳಿದೆ ಆಯಮ್ಮನ. ನಾನು ಒಂದು ಶಾಲೆಗೆ ಇಂಟರ್ವ್ಯೂ ಹೋಗಿದ್ದೆ ಪಕ್ಕದಲ್ಲಿ. ಅವ್ರು ಹೇಳಿದ್ರು, ಆಗ ಮಕ್ಕಳಿಗೆ ನೀರ್ ಕುಡೀರಿ ಅಂತ ಹೇಳಲಿಕ್ಕೆ ಪ್ರಾಂಶುಪಾಲರಿಗೆ ಬಂದಿದ್ದೀನಿ, ನನ್ನ ದಿನನಿತ್ಯದ ಕೆಲಸ ಇದು ಅಂತ ಆಯಮ್ಮ ಹೇಳಿದ್ರು. ಆನಂತರ ಆಯಮ್ಮ ಏನಂತ ಹೇಳಿದ್ರು, ನಿಜವಾಗ್ಲೂ ಕೂಡ, ಅಮ್ಮ ನೀವು ಬರೀ ಪ್ರಿನ್ಸಿಪಾಲ್ರಿಗೆ ಮಕ್ಕಳಿಗೆ ನೀರ್ ಕುಡಿಸಿ ಅಂತ ಹೇಳಕ್ ಬಂದಿದ್ದೀರಾ? ಹೌದಪ್ಪ, ನಾನು 10 ವರ್ಷದಿಂದ ಈ ಕೆಲಸ ಮಾಡ್ಕೊ ಬರ್ತಾ ಇದ್ದೀನಿ. ನನಗೆ ಆಗ ಹೇಳಿದ್ರು, ಒಂದು ಘಟನೆ ಹೇಳಿದ್ರು. ನನಗೆ ಇರೋದು ಒಬ್ಬನೇ ಒಬ್ಬ ಮಗ ಇದ್ದ, ತುಂಬಾ ಮುದ್ದಾಗಿ ಸಾಕೊಂಡಿದ್ದೆ. ನನ್ನ ಗಂಡ ಆಕ್ಸಿಡೆಂಟ್ ತಿರೋಗ್ಬಿಟ್ರು. ಮುದ್ದಾಗಿ ಸಾಕೊಂಡಿದ್ದೆ. 7ನೇ ಕ್ಲಾಸ್ ಓದ್ತಾ ಇದ್ದ. ನಾನು ಎಷ್ಟು ಹೇಳಿದ್ರು ಮನೇಲಿ ಕೂಡ ನೀರು ಕುಡಿತಿರ್ಲಿಲ್ಲ, ಎಲ್ಲೂ ನೀರು ಕುಡಿತಿರ್ಲಿಲ್ಲ. ಅನೇಕ ಆ ಹೆಲ್ತ್ ಪ್ರಾಬ್ಲಮ್ ಆಯ್ತು. ಡಾಕ್ಟರ್ ಹೇಳಿದ್ರು ಚೆನ್ನಾಗಿ ನೀರು ಕುಡಿಸಿ ಅಂತ. ನಾನು ಎಷ್ಟು ಹೇಳಿದ್ರು ಕೂಡ ಅವ್ನು ನೀರೇ ಕುಡಿತಿರ್ಲಿಲ್ಲ. ಆ ನೀರಿನ ಕೊರತೆ, ನೀರು ಕುಡಿದೇನೆ ಅನಾರೋಗ್ಯ ಈಡಾಗಿ ನನ್ನ ಮಗ ಸತ್ತೋಗ್ಬಿಟ್ಟ. ಆ ನೋವನ್ನ ತಡ್ಕೋಕ್ಕಾಗ್ಲಿಲ್ಲ. ಅಂದಿನಿಂದ ನನ್ನ ಗಂಡನೂ ತೀರ್ಕೊಂಡ. ಅಂದಿನಿಂದ ನನ್ನ ದಿನನಿತ್ಯದ ಕೆಲಸ, ಪ್ರತಿ ಶಾಲೆಗೆ ಹೋಗಿ, ಪ್ರತಿ ಶಾಲೆಯಲ್ಲಿ ಪ್ರಾಂಶುಪಾಲರನ್ನ ಭೇಟಿ ಮಾಡಿ, ಶಿಕ್ಷಕರನ್ನ ಭೇಟಿ ಮಾಡಿ, ದಯವಿಟ್ಟು ನನ್ನ ಮಗನಿಗೆ ಆದಂತ ಅನ್ಯಾಯ ಆಗ್ಬಾರ್ದು. ಪ್ರತಿ ಮಗುನು ಕೂಡ ಇಂಪಾರ್ಟೆಂಟು. ಇದು ನಿಜವಾದ ದೇಶ ಸೇವೆ. ಇದು ನಮ್ಮ ಸಾಲುಮರದ ತಿಮ್ಮಕ್ಕನ ಸೇವೆಗಿಂತೂ ಹೆಚ್ಚು. ಪ್ರತಿ 10 ವರ್ಷದಿಂದ ಈ ಕೆಲಸ ಮಾಡ್ಕೊ ಬರ್ತಾ ಇದ್ದಾರಂತೆ. ತಕ್ಷಣ ನಾನೇನ್ ಮಾಡಿದೆ, ಆಯಮ್ಮ ಹೊರಟರು, ಜಾನಕಮ್ಮ, ನಾನು ಅವರಿಂದನೇ ಹೊರಟೆ. ಅವ್ರು ಒಂದು ಆಟೋ ಮಾಡ್ಕೊಂಡು ಅವರು ಅನುಕೂಲವಾಗಿದ್ದಾರೆ. ಪ್ರತಿ ದಿನನಿತ್ಯ ಕಾಯ್ತು. ಇದು ಒಂದು ಸಮಾಜ ಸೇವೆ. ಅವತ್ತೇ ನಾನು ಈ ಸಾಮಾಜಿಕ ಸೇವೆಗೆ ಸೇರ್ಕೊಂಡೆ. ಆಗ ಅವ್ರು ಆಟೋದಲ್ಲಿ ಕರ್ಕೊಂಡು ಹೋದ್ರು. ಅವ್ರು ಒಂದು ಶಾಲೆಗೆ ಹೋದ್ರು. ಇಲ್ಲಿ ಬೆಂಗಳೂರು ಹತ್ರ ಹೋಲಿ ಕ್ರೈಸ್ಟ್ ಶಾಲೆ, JP ಹೋಗೋ ರೋಡು, ಡೆಲಿಫೋನ್ ಎಕ್ಸ್ಚೇಂಜ್ ಹಿಂಭಾಗ ಇದೆ ಹೋಲಿ ಕ್ರೈಸ್ಟ್ ಶಾಲೆ. ಒಂದು ಫಾದರ್ ಶಾಲೆಗೆ ಹೋದ್ರು. ನಾನು ಜೊತೆಲಿ ಹೋದೆ, ಜಾನಕಮ್ಮರ ಜೊತೆಲಿ. ಅವರು ಮಕ್ಕಳಿಗೆ ನೀರು ಕುಡಿಸಿ ಹಾಗೆ ಹೇಳಿದ್ರು. ಅನಂತರ ಫಾದರ್ ಕೇಳಿದ್ರು, ಈ ಪಕ್ಕದಲ್ಲಿ ಇದಲ್ಲ ನಿಮ್ಮ ಮಗನ ಅಂತ ಕೇಳಿದ್ರು.
ಇಲ್ಲ ಇವರು ಮಂಡ್ಯದಿಂದ ಬಂದಿದ್ದಾರೆ ಕೆಲಸಕ್ಕೆ, ನನ್ನ ಜೊತೆ ನನ್ನ ಸೇವೆ ನೋಡಿ ಅವ್ರಿಗೆ ಇಂಪ್ರೆಸ್ ಆಗಿ ಇವರು ನನ್ನ ಜೊತೆಲಿ ಬಂದಿದ್ದಾರೆ. ಫಾದರ್ ಕೇಳಿದ್ರು, ನೀವು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೆಲಸ ಖಾಲಿ ಇದೆ, ಮಾಡ್ತೀರಾ? ಅದು ಏಡೆಡ್ ಇನ್ಸ್ಟಿಟ್ಯೂಟ್. ಆಯ್ತು ಫಾದರ್, ನಾನು ಮಾಡ್ತೀನಿ. ಮತ್ತೆ ಜಾನಕಮ್ಮನ ಬೀಳ್ಕೊಟ್ಟೆ, ಖಂಡಿತ ನಿಮ್ ಜೊತೆ ಬಂದಿದ್ದಕ್ಕೆ ಒಳ್ಳೇದಾಯ್ತು ಅಂತೇಳಿ ಅವರು ಹೋದ್ರು. 1 ವರ್ಷ ನಂತರ ನನಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ 2005ರಲ್ಲಿ ಹೆಚ್ಚು ಒಂದು ಪರ್ಸೆಂಟೇಜ್ ಮೇಲೆ ನನಗೆ ಕೆಲಸ ಸಿಕ್ತು. ನಾನು ಹೇಳಿದೆ, ಫಾದರ್ ಹತ್ರ ಹೋದೆ, ಫಾದರ್ ನಾನು ಕೆಲಸ ಬಿಡ್ತಾ ಇದ್ದೀನಿ ಫಾದರ್ ಅಂತ. ಯಾಕಪ್ಪ ಮೋಹನ್ ಬಿಡ್ತಾ ಇದೀಯಾ? ನಾನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ ನನಗೆ ನೇಮಕಾತಿಯಾಗಿದೆ, ನಾನು ಕೆಲಸ ಬಿಡ್ತೇನೆ. ಇದು ಏಡೆಡ್ ಇನ್ಸ್ಟಿಟ್ಯೂಟ್, ನಿನ್ನ ಫೈಲ್ ಅನ್ನ ಮೂವ್ ಮಾಡಿದ್ದೀನಿ, ನಿನಗೆ ಇಲ್ಲೇ ಕಾಯಂ ಆಗ್ತದೆ, ನೀನು ಈ ಕೆಲಸ ಬಿಡಬೇಡ. ಇಲ್ಲ ಫಾದರ್, ನಾನು ಇಲ್ಲಿ ನಿಮ್ಮ ಶಾಲೆಯಲ್ಲಿ ಇರತಕ್ಕಂಥದ್ದು ಶ್ರೀಮಂತ ಮಕ್ಕಳು, ನನ್ನ ಸೇವೆ ಇರತಕ್ಕಂಥದ್ದು ಬಡ ಮಕ್ಕಳ ಸೇವೆ ಮಾಡಬೇಕು ಅಂತ, ಆ ಒಂದು ಶಾಲೆಗೆ ಸೇರ್ಕೋಬೇಕು ಅಂತ ನನ್ನ ಬಹುದಿನದ ಕನಸು. ಹಾಗಾಗಿ ನನಗೆ ಆ ಬಡ ಮಕ್ಕಳ ಸೇವೆ ಮಾಡಬೇಕು ಅಂತ ಹೇಳಿ ನಾನು ಆ ಕೆಲಸವನ್ನ ಬಿಡ್ತಾ ಇದ್ದೀನಿ. ಆಗ ಫಾದರ್ ಹೇಳಿದ್ರು, ನಿನ್ನ ಒಂದು ಗುಣ ಇಷ್ಟಪಟ್ಟಿದ್ದೀನಿ ನಾನು. ಆ ನನಗೆ ಆವಾಗ ಉಳ್ಕೊಳ್ಳಿಕ್ಕೆ ಜಾಗ ಇರಲಿಲ್ಲ, ಅವ್ರ ಶಾಲೆಯಲ್ಲೇ ಜಾಗ ಕೊಟ್ಟಿದ್ರು. ಆ ಒಂದು ರೂಮಲ್ಲಿ ಉಳ್ಕೊಂಡು ಆ ಸ್ವಚ್ಛತಾ ಸಿಬ್ಬಂದಿಗಳ ಜೊತೆ ಬಾತ್ರೂಮ್ ತೊಳೆಯೋದು, ಕಸ ಗುಡಿಸೋದು, ಅವ್ರ ಜೊತೆಲೆ ಕೆಲಸ ಮಾಡ್ತಾ ಇದ್ದೆ. ಆ ಸೇವಾ ಮನೋಭಾವನ ಗುರುತಿಸಿ ಆ ಫಾದರ್ ನಿನ್ನನ್ನು ಬಿಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ, ಆ ಸ್ವಚ್ಛತಾ ಸಿಬ್ಬಂದಿಗಳು ನೀವು ಮಾಡ್ತಕ್ಕಂಥ ಸೇವೆ ನನಗೆ ಇವತ್ತು ಕೂಡ ನನಗೆ ನಿನ್ನ ಬಿಡಕ್ಕೆ ಇಷ್ಟಪಟ್ಟಿಲ್ಲ. ಹಾಗಾಗಿ ನಾನು ಹೇಳಿದೆ, ಇಲ್ಲಿ ಇರ್ತಕ್ಕಂಥ ಮಕ್ಕಳು ಶ್ರೀಮಂತ ಮಕ್ಕಳು ನಿಮ್ಮ ಶಾಲೆಯಲ್ಲಿ, ನಾನು ಬಡ ಮಕ್ಕಳ ಸೇವೆ ಮಾಡಬೇಕು ಅಂತ ಹೇಳಿ ನಾನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಮುರಾರ್ಜಿ ಶಾಲೆಗೆ ಹೋಗ್ತಾ ಇದ್ದೀನಿ, ದಯಮಾಡಿ ನನ್ನ ಕಳ್ಸಿಕೊಡ್ಬೇಕು, ನೀವು ಕಾಯಮಲ್ಲ, ನನಗೆ ಎಂತ ಆಮಿಷ ಕೊಟ್ಟರು ನನ್ನ ಶಾಲೆಯಲ್ಲಿ ಇರಲ್ಲ, ನನ್ನ ಉದ್ದೇಶ ಇರತಕ್ಕಂಥದ್ದು ಸೇವಾ ಮನೋಭಾವನೆ, ಆ ಬಡ ಮಕ್ಕಳ ಸೇವೆ ಮಾಡಬೇಕು ಅಂತ ಹೇಳಿ. ಆಗ ನನಗೆ ಅಡಕಮಾರ್ನಲ್ಲಿಗೆ ನನಗೆ ಫಸ್ಟ್ ಅಪಾಯಿಂಟ್ ಆಯ್ತು. ಆಗ ಅವ್ರ ಫಾದರ್ ಅವ್ರ ಕಾರಲ್ಲೇ ಅಲ್ಲಿಗೆ ಕಳಿಸಿದ್ರು ಆ ಕಚೇರಿ ಕೇಂದ್ರ. ಅವಾಗ ನೃಪತುಂಗ ರೋಡಲ್ಲಿ ಇತ್ತು ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಕಚೇರಿ. ಫಾದರ್ ಅವ್ರ ಕಾರಿಂದ ಅಲ್ಲಿ ಕಳಿಸಿ, ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸತ್ಯವಾಗ್ಲೂ ಕೂಡ ಆ ಜಾನಕಮ್ಮನವರ ಆ ಮಕ್ಕಳಲ್ಲಿ ನೀರು ಕುಡೀರಿ, ನೀರಿನ ಸೇವೆ, ಆ ಮಕ್ಕಳೆಲ್ಲ ಆ ಮಗು ಕಳ್ಕೊಂಡಾಗ ಇನ್ನೊಂದು ನನ್ನ ಮಗುಗೆ ಆಗ್ಬಾರ್ದು, ನನ್ನ ಮಗ ಸತ್ತಾಗ ಇನ್ನೊಂದು ಮಗು ಸಾಯ್ಬಾರ್ದು, ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ಶಾಲೆಯ 833 ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರು ನಾಳೆಯಿಂದನೇ ಜನವರಿ 4ನೇ ತಾರೀಕಿಂದನೇ ಪ್ರತಿದಿನ ನಿಮ್ಮ ವಸತಿ ಶಾಲೆಯಲ್ಲಿ ವಾಟರ್ ಬೆಲ್ ಮಾಡಿಸಿ, ದಿನಕ್ಕೆ 2 ಬಾರಿ ವಾಟರ್ ಬೆಲ್ ಮಾಡಿಸಿ, ಮಕ್ಕಳನ್ನ ನೀರು ಕುಡಿಸಿ. ಇದು ನಾನು ನಿಮ್ಮಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ, ಒಬ್ಬ ಸೇವಾದಳದ ಕಾರ್ಯಕರ್ತನಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ಈ ಒಂದು ಕಾರ್ಯವನ್ನ ಎಲ್ಲರೂ ಕೂಡ ಶ್ರದ್ಧೆಯಿಂದ ನಿರ್ವಹಣೆ ಮಾಡಬೇಕು ಅಂತ ನಾನು ನಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನೋಡಿ, ಈ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ಲ, ದಯಮಾಡಿ ಈ ಚಿತ್ರವನ್ನ ಗಮನಿಸಬೇಕು. ಇಲ್ಲಿ 5 ನಿಮಿಷ, ಒಂದು 5 ನಿಮಿಷ. ನೋಡಿ ದಯಮಾಡಿ, ಇದು ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಯವರ ಚಿತ್ರ. ನಿಜವಾಗ್ಲೂ ಕೂಡ ಸಾವಿರಾರು ಎಕರೆಯಲ್ಲಿದೆ ಈ ಮಲ್ಲಾಡಿಹಳ್ಳಿ ಅನಾಥಾಶ್ರಮ. ಈ ಒಂದು ಸಂಸ್ಥೆಯಲ್ಲಿ ನಾನು ವಿದ್ಯಾಭ್ಯಾಸ ಮಾಡಿದ್ದು. ಈ ಮಲ್ಲಾಡಿಹಳ್ಳಿಯಲ್ಲಿ ಒಂದು ಘಟನೆ ಆಯ್ತು, ಅದನ್ನ ನಾನು ನಿಮ್ಗೆ ಗಮನ ತರ್ತೀನಿ. ಸುಮಾರು ಇದು ಘಟನೆ ಒಂದು 20 ವರ್ಷದ ಹಿಂದಿನ ಘಟನೆ. ಅದನ್ನ ನಾನು ನಿಮ್ಗೆ ಗಮನ ತರಬೇಕು ಅಂತ ನನ್ನ ಬಹುದಿನದ ಆಸೆ ಇತ್ತು, ಅದನ್ನ ಹೇಳ್ತೀನಿ. ಇಲ್ಲಿ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಯವರು ಪವಾಡ ಪುರುಷರು. ನಾವು ವಿದ್ಯಾಭ್ಯಾಸ ಮಾಡುವಾಗ ಭೋಗಾದಿ ನಾರಾಯಣ ಸ್ವಾಮೀಜಿ ಇದ್ರು. ರಾಘವೇಂದ್ರ ಸ್ವಾಮಿಯರ ನಾವು ನೋಡಿಲ್ಲ, ಆದ್ರೆ ಅವರ ಒಂದು ಹಿನ್ನೆಲೆ, ದಯಮಾಡಿ ನಾನು ಈ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಮಲ್ಲಾಡಿಹಳ್ಳಿ ಪ್ರವಾಸ ಹೋದಾಗ ದಯಮಾಡಿ ಈ ಶಾಲೆಗೆ ಭೇಟಿ ಕೊಡಿ. ಆ ಸಾವಿರಾರು ಎಕರೆಇದೆ, ಆ ಔಷಧ ಸಸ್ಯ ಇರ್ಬೋದು, ಆಯುರ್ವೇದಿಕ್ ಹಾಸ್ಪಿಟಲ್ ಇರ್ಬೋದು, ಅಲ್ಲಿನ ಸ್ವಚ್ಛತೆ, ಅಲ್ಲಿನ ಒಂದು ಧ್ಯಾನ ಮಂದಿರ, ಅಲ್ಲಿನ ವಿದ್ಯಾರ್ಥಿಗಳ ಶಿಸ್ತು, ನಿಜವಾಗ್ಲೂ ಕೂಡ ನಾವು ಅಲ್ಲಿ ನೋಡಿ ಕಲಿಬೇಕು. ಆ ಒಂದು ಶಾಲೆಯ ಒಂದು ಘಟನೆನ ನಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ವಿದ್ಯಾರ್ಥಿಗಳಿಗೆ ಕೇಳಿ. ಆ ಒಂದು ದಿನ ಆ ಮಲ್ಲಾಡಿಹಳ್ಳಿಯಲ್ಲಿ ಒಂದು ಪ್ರವಚನ, ಒಬ್ರು ಸ್ವಾಮೀಜಿ ಬಂದಿದ್ರು. ಪ್ರತಿ ಭಾನುವಾರ ಶನಿವಾರ ಪ್ರವಚನ ನಡೀತದೆ ಆ ಮಲ್ಲಾಡಿಹಳ್ಳಿಯಲ್ಲಿ. ಪ್ರವಚನ ಪ್ರಾರಂಭ ಆಯಿತು, ಸ್ವಾಮೀಜಿಯವರು ಬಂದಿದ್ರು. ನಾನು ಆ ಪ್ರವಚನಕ್ಕೆ ಹೋದೆ. ಆ ಪ್ರವಚನಕ್ಕೆ ಹೋದಾಗ ಒಬ್ಬ ಪ್ರಶ್ನೆ ಮಾಡ್ದ ನಿಂತ್ಕೊಂಡು. ಸ್ವಾಮೀಜಿ ಇನ್ನೂ ಭಾಷಣ ಮಾಡೋಕ್ ಪ್ರಾರಂಭ ಮಾಡಿಲ್ಲ, ಅಲ್ಲೇ ಒಬ್ಬ ನಿಂತ್ಕೊಂಡು ಪ್ರಶ್ನೆ ಮಾಡ್ದ. ಸ್ವಾಮೀಜಿ ನಮಸ್ತೆ, ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟು ನೀವು ಪ್ರವಚನ ಪ್ರಾರಂಭ ಮಾಡಿ. ಸ್ವಾಮೀಜಿ ಕೇಳಿದ್ರು, ಏನಪ್ಪಾ ನಿನ್ನ ಪ್ರಶ್ನೆ? ಸ್ವಾಮೀಜಿ, ನಮ್ಮ ಊರಿನಲ್ಲಿ ಒಬ್ಬ ಶ್ರೀಮಂತ ಇದ್ದಾನೆ, ಅವನು ದಿನನಿತ್ಯ ಒಬ್ಬರನ್ನ ಹೊಡೆದು ಬಡ್ದು ಕೊಲೆ ಮಾಡಿ, ಕೊಲೆ ಮಾಡಿ ಅನ್ಯಾಯ ಮಾರ್ಗದಲ್ಲಿ ಮನೆ ಮೇಲೆ ಮನೆ ಕಟ್ತಾ ಇದ್ದಾನೆ, ಹಣ ಮೇಲೆ ಹಣ ಮಾಡ್ತಾ ಇದ್ದಾನೆ, ಶ್ರೀಮಂತ ಮೇಲೆ ಶ್ರೀಮಂತ ಆಗ್ತಾ ಇದ್ದಾನೆ. ಅದೇ ಊರಿನಲ್ಲಿ ಒಬ್ಬ ಬಡವ ಇದ್ದಾನೆ, ಬಹಳ ಒಂದು ದಾರಿಲಿ ಹೋಗ್ಬೇಕಾದ್ರೆ ಒಂದು ಇರುವೆ ತುಳಿದ್ರೆ ನೋವಾಗ್ತದೆ ಅಂತ ತುಂಬಾ ಎಲ್ಲರಿಗೂ ಸಹಕಾರ ಮಾಡ್ತಾ, ಎಲ್ಲರಿಗೂ ಕೂಡ ಅನುಕೂಲ ಮಾಡ್ತಾ ಒಬ್ಬ ಶ್ರಮಜೀವಿ. ಅವನಿಗೆ ಕಷ್ಟದ ಮೇಲೆ ಕಷ್ಟ, ಈ ತೊಂದರೆ ಮೇಲೆ ತೊಂದರೆ ಆಗ್ತಾ ಇದೆ, ಇದಕ್ಕೆ ಉತ್ತರ ಕೊಡಿ, ಇದಕ್ಕೆ ಪರಿಹಾರ, ಇದಕ್ಕೇನು ಇದರ ವ್ಯತ್ಯಾಸವನ್ನು ತಿಳಿಸ್ಬಿಟ್ಟು ಆಮೇಲೆ ನೀವು ಪ್ರವಚನ ಮಾಡಿ ಅಂತ ಹೇಳ್ತಾನೆ. ಸ್ವಾಮೀಜಿ ಕರೀತಾರೆ,
ಸ್ವಾಮೀಜಿಯವರು ಮಲ್ಲಾಡಿಯಲ್ಲಿ ಸ್ವಾಮಿ ಪ್ರವಚನ ಮಾಡಕ್ ಬಂದಿರಲ್ಲ ಬಲ್ಲಾಡಿಯಲ್ಲಿ, ಸ್ವಾಮೀಜಿಯವ್ರು ಕರೀತಾರೆ, ಬಪ್ಪ ಇಲ್ಲಿ. ಆಗ ಇವನಿಗೆ ಆವಾಗ ಇವನು ಹೋಗ್ತಾನೆ, ಸ್ವಾಮೀಜಿ ಧೈರ್ಯವಾಗಿ ಹೋಗ್ತಾನೆ. ಆಗ ಸ್ವಾಮೀಜಿ ಹತ್ರ ಹೋಗ್ತಾನೆ, ಬಾರಪ್ಪ ಇಲ್ಲಿ, ನೀನು ಒಳ್ಳೆ ಪ್ರಶ್ನೆ ಕೇಳಿದ್ಯಾ, ನಾನು ನಿನ್ನ ಪ್ರಶ್ನೆ ಕೇಳಿದಕ್ಕೆ ನಾನು ನಿನ್ನ ಇದು ಮಾಡ್ತಾ ಇಲ್ಲ, ಪ್ರಶ್ನೆ ಕೇಳಬೇಕು, ನೀನ್ ಪ್ರಶ್ನೆ ಕೇಳಿದ್ರೆ ನಿನ್ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಪ್ರವಚನ ಪ್ರಾರಂಭ ಮಾಡ್ತೀನಿ, ಬಾಯ್ಲಿ. ಹತ್ರಕ್ಕೆ ಹೋಗ್ತಾನೆ, ನಿನ್ ಬೆನ್ನು ನೀನು ಕಾಣುತ್ತಪ್ಪ. ಅವನು ಹಿಂಗ್ ನೋಡ್ತಾನೆ, ತಿರುಗಿ ನೋಡ್ತಾನೆ, ಸ್ವಾಮೀಜಿ ನನ್ನ ಬೆನ್ನು ನಾನು ಕಾಣ್ತಾ ಇಲ್ಲ. ಹಾಗೆ ನಮ್ಮ ಪಾಪ ಕರ್ಮಗಳು ನಮಗೆ ಕಾಣುವುದಿಲ್ಲ. ಪುನರ್ಜನ್ಮ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಕೇಶಿರಾಜನ ಸದ್ಗಣಿತದಲ್ಲೂ ಕೂಡ ಪುನರ್ಜನ್ಮದ ಪ್ರಸ್ತಾವನೆ ಇದೆ, ಮತ್ತು ಶಿವಕೋಟಾಚಾರ್ಯ ಬರುವಂತ ವಡ್ರಾದನಲ್ಲೂ ಕೂಡ ಈ ಒಂದು ಪರಿಕಲ್ಪನೆ ಇದೆ ಪುನರ್ಜನ್ಮದ. ಅದನ್ನ ಉಲ್ಲೇಖ ಮಾಡಿಕೊಂಡು ನಾನು ಹೇಳ್ತಾ ಇದ್ದೇನೆ. ನಾನು ಹೇಳಿದ ಮಾತಲ್ಲ, ಸ್ವಾಮೀಜಿ ಹೇಳಿದ ಮಾತು. ಇದು ಸುಮಾರು 20 ವರ್ಷ ನಡೆದ ಘಟನೆ, ಆ ತಲೆ ಒಳಗೆ ಇನ್ನೂ ಹಾಗೆ ನೆನಪಿದೆ ನನಗೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಾನು ಪ್ರವಚನವನ್ನ ಒಂದು ಶಿವಕೋಟಾಚಾರ್ಯ ಬರುವಂತ ವಡ್ರಾದನೆಯ ಒಂದು ಕಲ್ಪನೆ ಇಟ್ಕೊಂಡು, ಕೇಶಿರಾಜನ ಸದ್ಗಮಣಿ ದರ್ಪಣದಲ್ಲಿ ಇರತಕ್ಕಂಥ ಒಂದು ಪ್ರಸಂಗವನ್ನ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಈ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರತಕ್ಕಂಥದ್ದು ಕೇಳು. ನೀನ್ ಹೇಳಿದಲ್ಲ, ಶ್ರೀಮಂತ ಬಡವ ಅನ್ಯಾಯ ಮಾರ್ಗದಲ್ಲಿ ನಡೀತಾ ಇದ್ದಾನೆ, ಒಂದು ಅನ್ಯಾಯ ಮಾರ್ಗದಲ್ಲಿ ಶ್ರೀಮಂತಿಕೆ ಹೆಚ್ಚಾಗ್ತಾ ಇದ್ದಾನೆ. ಅವನು ಕಳೆದ ಜನ್ಮದಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿ ಆ ಪುಣ್ಯ ಅವನನ್ನು ಕಾಪಾಡ್ತಾ ಇದೆ. ಈ ಜನ್ಮದಲ್ಲಿ ಮಾಡತಕ್ಕಂಥ ಕೆಟ್ಟ ಕೆಲಸ ಮುಂದಿನ ಜನ್ಮಕ್ಕೆ ಆಡ್ ಆಗ್ತದೆ. ಅವನು ಬಚ್ಚಲ ಮನೆ ಹುಳ ಹಾಕ್ತಾನೆ, ಅನೇಕ ನೋವುಗಳನ್ನ ಅನುಭವಿಸ್ತಾನೆ. ಈಗ ನೀನು ಹೇಳಿದಲ್ಲ, ಬಡವ ಬಹಳ ಒಳ್ಳೆಯನು, ಬಹಳ ಉಪಕಾರ ಮಾಡ್ತಾ ಇದ್ರೆ, ಒಳ್ಳೆ ಕೆಲಸ ಮಾಡ್ತಾನೆ. ಅವನು ಕಳೆದ ಜನ್ಮದಲ್ಲಿ ನೀನು ಹೇಳಿದ ಶ್ರೀಮಂತಗಿಂತ ಕೆಟ್ಟವನಾಗಿದ್ದ, ಕೊಲೆಗಡಕನಾಗಿದ್ದ. ಅವನು ಆ ಕಳೆದ ಜನ್ಮದಲ್ಲಿ ಮಾಡಿದಂತ ಆ ಪಾಪದ ಕರ್ಮ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾನೆ. ಅದರಿಂದ ನಮ್ಮ ಬೆನ್ನು ನಮಗೆ ಕಾಣಲ್ಲ ಅಲ್ವಾ, ನಮ್ಮ ಪಾಪ ಕರ್ಮಗಳು ಕಾಣೋದಿಲ್ಲ. ಹಾಗಾಗಿ ನಾವು ನಮ್ಮ ಕೆಲಸ, ಒಳ್ಳೆ ಕೆಲಸವನ್ನು ನಾವು ಮಾಡ್ತಾ ಇರಬೇಕು. ನಮ್ಮ ಒಳ್ಳೆ ಕೆಲಸ ನಮ್ಮನ್ನ ಕಾಯ್ತದೆ. ಇದು ಮಲ್ಲಾಡಿಯಲ್ಲಿ ಹೇಳಿದಂತ ಒಂದು ಪ್ರವಚನದ ಮಾತು. ವಿದ್ಯಾರ್ಥಿಗಳು ನಿಮ್ಗೆ ಯಾಕೆ ಹೇಳ್ತಾರೆ ಅಂದ್ರೆ, ಇದು ಮೌಲ್ಯ ಶಿಕ್ಷಣ. ವಿದ್ಯಾರ್ಥಿಗಳು ಈ ಮೌಲ್ಯ ಶಿಕ್ಷಣದ ಮುಖಾಂತರ ವಿದ್ಯಾರ್ಥಿಗಳು ನಾವು ಪ್ರೇರೇಪಣೆ ಮಾಡಬೇಕು. ಯಾಕೆಂದ್ರೆ ನಾವು ಒಳ್ಳೆ ಕೆಲಸ ಮಾಡೋದು ನಮ್ಮನ್ನು ಯಾವತ್ತೂ ಕಾಯ್ತದೆ, ಜನ್ಮಾಂತರಗಳಲ್ಲೂ ಕಾಯುತ್ತೆ ನಮ್ಮ ಒಳ್ಳೆ ಕೆಲಸ. ಆದ್ರೆ ಕೆಟ್ಟ ಕೆಲಸ ನಮ್ಮನ್ನ ಬಿಟ್ಟು ಬಿಡದೆ ನಮ್ಮನ್ನ ತುಳಿತದೆ. ಅದರಿಂದ ವಿದ್ಯಾರ್ಥಿಗಳಾಗ್ಬೋದು, ಕೇಳ್ತಾ ಇರ್ತಕ್ಕಂಥ ಎಲ್ಲರೂ ಕೂಡ ನಾವು ಒಳ್ಳೆ ಕೆಲಸ ಮಾಡುವ, ಪರರನ್ನ ಯಾರನ್ನೂ ಹಿಂಸೆ ಮಾಡಬಾರ್ದು, ಸರ್ವರನ್ನೂ ಪ್ರೀತಿಸುವ, ಎಲ್ಲರನ್ನೂ ಗೌರವಿಸುವ, ಎಲ್ಲರಿಗೂ ಕೂಡ ನಾವು ಗೌರವವನ್ನು ಕೊಡುವ. ಕೊನೆಯದಾಗಿ ಇಲ್ಲಿ ಸಮಯ ಆಗ್ತಾ ಇದೆ, ಇವರು ಹೇಳ್ತಾ ಇದ್ದಾರೆ ಸರ್ ಸ್ಟಾಪ್ ಮಾಡಿ ಅಂತ. ಹಾಗಾಗಿ ಕೊನೆಯ ಘಟ್ಟಕ್ಕೆ ಬರ್ತೀನಿ. ಇನ್ನು ವಿಷಯ ಬಹಳ ಇದೆ, ವಿಷಯ ನಿಮ್ಗೆ ಹೇಳ್ಬೇಕು ಅಂತ ಸಾಕಷ್ಟು ವಿಷಯ ಇದೆ. ಆದ್ರೆ ಸಮಯದ ಅಭಾವ. ಇಲ್ಲಿ ಟೈಮ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಸಮಯ ಆಗ್ತಾ ಇದೆ ಸರ್ ಹೇಳ್ತಾ, ಬೆಲ್ಗಳು ಬರ್ತಾ ಇದೆ, ಚೀಟಿಲಿ ಸ್ಲಿಪ್ಗಳು 3-4 ಸ್ಲಿಪ್ಗಳು ಬಂದು. ಸೊ ಹೀಗಾಗಿ ಘಟ್ಟಕ್ಕೆ ಬರ್ತಾ ಇದ್ದೀನಿ. ನಾನು ಒಬ್ಬ ಪರಿಸರ ಪ್ರೇಮಿ. ಇಲ್ಲಿ ಬೀಜದ ಉಂಡೆ, ಸೀಡ್ಸ್ ಬಾಲ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿ ಶಾಲೆಯಲ್ಲೂ ನೀವು ಜುಲೈ ತಿಂಗಳಲ್ಲಿ ದಯಮಾಡಿ ಎಲ್ಲರೂ ಕೂಡ ಒಂದು ಸೀಡ್ಸ್ ಬಾಲ್ ಪ್ರೋಗ್ರಾಮ್ ಅನ್ನ ಮಾಡಿ. ಇಲ್ಲಿ ಪರಿಸರ ಪ್ರೇಮಿಯಾದ ಬೀಜದ ಉಂಡೆನ ತಯಾರು ಮಾಡಿದ್ವಿ ಅಂದ್ರೆ, ನಿಮ್ಮ ಪ್ರತಿ ಒಂದು ಒಂದು ವಸತಿ ಶಾಲೆಯಲ್ಲಿ ಅರಣ್ಯ ವಿಭಾಗ ಇರುತ್ತೆ. ಅರಣ್ಯ ಇಲಾಖೆಯಿಂದ ಸಹಕಾರ ಇಟ್ಕೊಳ್ಳಿ. ಅರಣ್ಯ ವಿಭಾಗದಲ್ಲಿ ನೀವು ಅವರ ಸಹಕಾರ ಪಡ್ಕೊಂಡು ಸೀಡ್ಸ್ ಬಾಲ್ಗೆ ಮಾಡ್ತಾ ಇದೀವಿ ಅಂದಾಗ ಅವರು ಕೂಡ ಸಹಕಾರ ಕೊಡ್ತಾರೆ. ಹಲವಾರು ಬೀಜಗಳನ್ನ ಕೊಡ್ತಾರೆ. ನಾನು ಮಾಡಿದಂತ ಒಂದು ಪ್ರೋಗ್ರಾಮ್ ನಿಮ್ಗೆ ತೋರಿಸ್ತೀನಿ. ಅದೊಂದು ವಿಡಿಯೋ ಪ್ಲೇ ಮಾಡಿ ಸರ್. ಅದು ನೋಡಿ, ಇದು ನಮ್ಮ ವಸತಿ ಶಾಲೆ, ಮುರಾರ್ಜಿ ದೇಸಾಯಿ ವಸತಿ ಶಾಲೆ, ಉಳಿಗೆರೆ. ಇದು ನಮ್ಮ ಶಾಲೆಯ ಒಂದು ಕಲ್ಪನೆ. ನಮ್ಮ ಶಾಲೆಯ ಪರಿಸರದಲ್ಲಿ ಬೀಜದ ಉಂಡೆ ಕಿತ್ತುವ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಬನ್ನಿ ನೋಡೋಣ. ಮಕ್ಕಳು ಬೀಜದ ಉಂಡೆ ತಯಾರು ಮಾಡಲು ನೋಡಿ ಕೇಳ್ತದೆ ವಿಡಿಯೋ. ಬಾದಾಮಿ ಬೀಜ ಮತ್ತು ಇದು ಕೂಡ ಬಾದಾಮಿ ಬೀಜ, ಇದು ಸಪೋಟ ಬೀಜ ಮತ್ತು ಪಪ್ಪಾಯಿ ಬೀಜ, ಇವುಗಳನ್ನ ಉಂಡೆ ಮಾಡಿ ನಮ್ಮ ಮಕ್ಕಳು ತಯಾರು ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿರುವುದು. ಉಂಡೆ ಮಾಡಿ ಹಾಕಿ ಅದನ್ನ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಹಾಗೆ ಎಲ್ಲ ಮಕ್ಕಳು ಬೀಜದ ಉಂಡೆನ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಹೀಗೆ ಇಲ್ಲೂ ಅಂತ ಬೀಜದ ಉಂಡೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಬನ್ನಿ ನೋಡಿ, ಹೀಗೆ ಎಲ್ಲರೂ ಕೂಡ ಈಗ ಬೀಜದ ಉಂಡೆಯನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಹೀಗೆ ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬೀಜದ ಉಂಡೆಯನ್ನ. ಮಕ್ಕಳು ಒಂದು ಪರಿಸರದಲ್ಲಿ ಅದನ್ನ ಬಿತ್ತಲಿಕ್ಕೆ ಎಲ್ಲರೂ ಕೂಡ ಅದನ್ನ
ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಅದನ್ನ ರೆಡಿ ಮಾಡಿಕೊಂಡು ತಮ್ಮದೇ ಆದ ರೀತಿಯಲ್ಲಿ ಪರಿಸರ ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ಕೊಂಡು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಸ್ವಲ್ಪ ಗಮನಿಸಿ. ನಾವು ಈ ಬೀಜದ ಉಂಡೆಯನ್ನ ಮಾಡ್ಬೇಕಾದ್ರೆ ಕೆಮ್ಮಣ್ಣು, ಗೋಸಗಣಿ, ಈ ಕೆಮ್ಮಣ್ಣು ಮತ್ತು ಗೋಸಗಣಿಯನ್ನ ತಕೊಂಡು ಮತ್ತು ಹಲವಾರು ಬೀಜಗಳು ನಿಮ್ಮ ಮನೆಯಲ್ಲಿದೆ ತಗೊಂಡು ಬನ್ನಿ, ಅಥವಾ ನಮ್ಮ ಅರಣ್ಯ ಇಲಾಖೆ ಆಫೀಸ್ಗೆ ಹೋದ್ರೆ ಅವರೇ ಬೀಜಗಳು ಕೊಡ್ತಾರೆ. ಇದನ್ನ ಜೂನ್ ಜುಲೈ ತಿಂಗಳಲ್ಲಿ ಮಾಡಿದಾಗ ತೇವಾಂಶ ಇರ್ತದೆ. ಆ ತೇವಾಂಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಾಗ ಈ ಪರಿಸರ ಪ್ರೇಮಿಯಾದ ಈ ಒಂದು ಸೀಡ್ಸ್ ಬಾಲ್ ಪ್ರೋಗ್ರಾಮ್ ಅನ್ನ ಪ್ರತಿ ವಸತಿ ಶಾಲೆಯಲ್ಲೂ ಹಮ್ಮಿಕೊಳ್ಬೇಕು. ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಸಮಯದ ಅಭಾವ. ಈಗಾಗಲೇ ನಮ್ಗೆ ಇಲ್ಲಿ 3-4 ಸ್ಲಿಪ್ಗಳು ಬಂದಿದೆ, ಸಮಯ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ದಯಮಾಡಿ ತಾವುಗಳು ಇನ್ನೂ ಹೆಚ್ಚಿನ ವಿಷಯ ಇದೆ. ಮುಂದಿನ ದಿನಗಳಲ್ಲಿ ನಾನು ಮುಂದಿನ ದಿನಗಳ ಅವಕಾಶ ಕೊಟ್ಟರೆ ಇನ್ನೂ ಹೆಚ್ಚಿನ ವಿಷಯಗಳನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈಗ ಈ ಒಂದು ವರ್ಗು ಇದುವರೆಗೂ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಸನ್ಮಾನ್ಯ ಶ್ರೀ ಕಾಂತರಾಜು PS ರವರು, ಈ ಒಂದು ಎಲ್ಲರನ್ನೂ ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಇಡೀ ಅಧಿಕಾರಿ ತಂಡಕ್ಕೆ, ಅಧಿಕಾರಿ ವೃಂದಕ್ಕೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಯಾಕೆಂತಂದ್ರೆ ಇವತ್ತು ನಿಮ್ಮೆಲ್ಲರನ್ನು ಕುರಿತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಅಧಿಕಾರಿ ವರ್ಗವರೆಗೂ ಕೂಡ ನಾನು ಎಲ್ಲ ಸಿಬ್ಬಂದಿಗಳಿಗೂ, ವಿದ್ಯಾರ್ಥಿಗಳು, ನನ್ನ ಭಾಷಣ ಕೇಳಿದ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಕೂಡ ನಾನು ಹೊಂದಿಸ್ತಾ ನನ್ನ 1-2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಈಗ ನಮ್ಮ ಮೇಡಮ್ ಮಾತಾಡ್ತಾರೆ. ಮತ್ತೆ ಹದಿನಾಲ್ಕನೇ ಸಾಪ್ತಾಹಿಕ ಸಂವಾದದಲ್ಲಿ ಇವು ಒಂದು ಮೈಕ್ರೋ ಪ್ಲಾನ್ ಬಗ್ಗೆ ಹಾಗೂ ಶಾಲೆಯಲ್ಲಿ ಮಾಡಬೇಕಾದಂತಹ ಪ್ರತಿಯೊಂದು ಕಾರ್ಯಕ್ರಮಗಳನ್ನ ಹೇಗೆ ಹಮ್ಮಿಕೋಬೇಕು, ಹೇಗೆ ವಿದ್ಯಾರ್ಥಿಗಳೊಡನೆ ಎಲ್ಲ ವಿಧವಾದ ಚಟುವಟಿಕೆಗಳನ್ನ ಮಾಡಿಸ್ಬೇಕು ಅಂತ ಪ್ರತಿಯೊಂದು ಸ್ಲೈಡ್ಸ್ ಮೂಲಕ, ಚಿತ್ರದ ಮೂಲಕ ವಿವರವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಂತಹ ಶ್ರೀಯುತ ಪ್ರಾಂಶುಪಾಲರಾದಂತಹ ಮೋಹನ್ ಕುಮಾರ್ ಅವರಿಗೆ ನಮ್ಮ ಕ್ರೈಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಪ್ತಾಹಿಕ ಸಂವಾದದಲ್ಲಿ ಇಷ್ಟೊತ್ತು ಬಹಳ ತಾಳ್ಮೆಯಿಂದ ಕೂತು ಕೇಳಿದಂತಹ ಶಾಲೆಯ ಎಲ್ಲಾ ಶಾಲೆಗಳ ಪ್ರಾಂಶುಪಾಲರಿಗೂ, ಉಪನ್ಯಾಸಕರಿಗೂ, ಶಿಕ್ಷಕರಿಗೂ ಹಾಗೂ ಎಲ್ಲಾ ವಿದ್ಯಾರ್ಥಿಗಳಿಗೂ ನಮ್ಮ ಕ್ರೈಸ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.